ಕಾರುಣ್ಯ ಮಾಡು ದೇವಾಯಜ್ಞ ಪಾಶು ಲೋಕ ಪಾಪ ವಾಯಿಯೇ ಈ ಸಮಾಧಾನ ಆರಂಭ ಮಾಡೋಣ. ನಮ್ಮ ಆರಂಭವು ತಂದೆ ಮಗ ಪರಿಶುದ್ಧಾತ್ಮನಾಗಿರುವ ತ್ರಯೈಕ ದೇವರ ನಾಮದಲ್ಲಿ ಉಂಟಾಗಲಿ. ಆಮೇನ್. ಕ್ರಿಸ್ತನ ಶ್ರಮಾಮರಣ ಧ್ಯಾನಗಳ ಈ ಆರಾಧನೆಯನ್ನು ಪ್ರಾರಂಭಿಸುವ ಹಾಗೆ ಸಂಗೀತಗಳಲ್ಲಿ 73ನೇ ಸಂಗೀತವನ್ನು ಹಾಡಿಕೊಳ್ಳೋಣ. 73ನೇ ಸಂಗೀತದ 1ರಿಂದ 4 ಚರಣಗಳನ್ನ ಹಾಡಿಕೊಳ್ಳೋಣ. ಮಹತ್ವವುಳ್ಳ ರಾಜನ ಶಿಲುಬೆ ಶ್ರಮೆ ನೋಡಲೆ ಈ ಲೋಕದಾಶೆ ಗರ್ವವ ಸಂಪೂರ್ಣ ತ್ಯಾಜ್ಯ ಮಾಡುವೆ. ಮಹತ್ವವುಳ್ಳ ರಾಜನ ಶಿಲುಬೆ ಶ್ರಮೆ ನೋಡಲೆ ಈ ಲೋಕದಾಶೆ ಗರ್ವವ ಸಂಪೂರ್ಣ ತ್ಯಾಜ್ಯ ಮಾಡುವೆ. ಈ ಕೃಪೆಯಲ್ಲಿ ಅಲ್ಲದೆ ಅನ್ಯತ್ರ ಹೇಗೆ ಕೊಡೆನು ಪ್ರಪಂಚ ಭೋಗ ಮೋಹಕ್ಕೆ ನನ್ನಾತ್ಮ ಒಪ್ಪಲಾರದು. ನೋಡೋಣ ಮುಳ್ಳು ಮಾಲೆಯ ಕೈಗಾಲು ತಾಲೆ ಎಂದಲು ಬಿಡೋದ ರಕ್ತ ಧಾರೆಯ ಆಯೇತ ಪ್ರೀತಿಯ ಬಿಯು ಈ ರಕ್ತ ಮೂಲವಾಗೆ ನನ್ನ ಪರಾಧ ಹೋಗಿದೆ. ಈ ಶ್ರಮೆ ಕಾಯದೆ ವಿಶ್ರಾಂತಿ ಕ್ಷೇಮ ಸಿಕ್ಕಿವೆ. ಪ್ರಾರ್ಥನೆ ಮಾಡೋಣ. ಜೀವ ಸ್ವರೂಪನಾದಂಥ ನಮ್ಮ ಅತಿ ಪ್ರೀತಿಯುಳ್ಳ ತಂದೆಯಾದಂಥ ದೇವರೇ, ಈ ಸಮಯಕ್ಕಾಗಿ ನಿನಗೆ ವಂದನೆಗಳನ್ನು ಸಲ್ಲಿಸ್ತೇವೆ. ಲೋಕದ ಜಂಜಾಟಗಳಲ್ಲಿ ಮುಳುಗಿ ಸ್ವಾಮಿ ಕ್ಷಮೆಯನ್ನು ವಹಿಸಿ ಈ ಸಾಯಂಕಾಲ ಸಮಯದಲ್ಲಿ ನಿನ್ನ ವಾಕ್ಯಗಳನ್ನು ಕೇಳಲಿಕ್ಕೆ ನಿನ್ನ ಆಶೀರ್ವಾದವನ್ನು ಬಯಸಿ ನಿನಗೆ ಅನೇಕ ಮನವಿಗಳನ್ನು ಸಲ್ಲಿಸಲು ಸೇರಿ ಬಂದಿದ್ದೇವೆ. ಹೌದು ಸ್ವಾಮಿ, ನೀನು ನಮಗೋಸ್ಕರ ಪಟ್ಟಂಥ ಶ್ರಮೆಯನ್ನು ನೆನೆಸುತ್ತಾ ಅದಕ್ಕೋಸ್ಕರವಾಗಿ ನಾವು ಬಾಧೆಯನ್ನು ಪಡುತ್ತಾ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತಾ ನಿನ್ನೆ ಒಬ್ಬ ಮಗನನ್ನು ಸ್ವಾಮಿ ನಮಗೋಸ್ಕರವಾಗಿ ಕಳಿಸಿದ್ದಕ್ಕೆ ನಿನಗೆ ವಂದನೆಯನ್ನು ಸಲ್ಲಿಸುತ್ತಾ ಇಲ್ಲಿ ಸೇರಿ ಬಂದಿದ್ದೇವೆ ಸ್ವಾಮಿ. ವಿಶೇಷವಾಗಿ ಸಮಯದಲ್ಲಿ ನಮ್ಮ ಸಭೆಗೋಸ್ಕರವಾಗಿ ನಿನಗೆ ವಂದನೆಗಳನ್ನು ಸಲ್ಲಿಸ್ತೇವೆ. ಕೊಟ್ಟಂಥ ಪ್ರೀತಿ ಅನ್ಯೋನ್ಯತೆಗಾಗಿ ಸ್ತೋತ್ರ. ಅನೇಕ ಕೆಲಸ ಕಾರ್ಯಗಳನ್ನು ಸ್ವಾಮಿ ಎಲ್ಲರೂ ಸೇರಿ ಮಾಡಲಿಕ್ಕಾಗುವಂತೆ ನೀನು ಸಹಾಯ ಮಾಡ್ತಿ, ಅದಕ್ಕಾಗಿ ನೀನು ವಂದನೆಗಳನ್ನು ಸಲ್ಲಿಸ್ತೇವೆ.
ನಮಗೆ ಬೇಕಾದಂಥ ಎಲ್ಲ ಆಶೀರ್ವಾದ ಮಳೆಗಳನ್ನು ನೀನು ಸುರಿಸಿ ಇಲ್ಲಿಯವರೆಗೆ ನಡೆಸೋದಕ್ಕಾಗಿ ನೀವು ವಂದನೆಗಳನ್ನು ಸಲ್ಲಿಸ್ತೇವೆ ಸ್ವಾಮಿ. ವಿಶೇಷವಾಗಿ ಯವನ ಮಕ್ಕಳಿಗಾಗಿಯೂ ಕೂಡ ನಿನಗೆ ವಂದನೆಗಳನ್ನು ಸಲ್ಲಿಸ್ತೇವೆ. ಯವನ ಮಕ್ಕಳ ಜೀವಿತದಲ್ಲಿ ಅದ್ಭುತ ಕಾರ್ಯಗಳನ್ನು ನೀನು ಮಾಡ್ತಾ ಇದ್ದಿ, ಅದಕ್ಕೆ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ವಿಶೇಷವಾಗಿ ಅವರು ವಿದ್ಯಾಭ್ಯಾಸಗಳನ್ನು ಮಾಡ್ತಿರುವಾಗ, ಜಾಬ್ಗೋಸ್ಕರ ಅನೇಕ ಊರುಗಳಿಗೆ ಹೋಗ್ತಿರುವಾಗ ಅವರೊಟ್ಟಿಗೆ ಇದ್ದುಕೊಂಡು ಅವ್ರನ್ನ ನಡೆಸ್ಬೇಕೆಂದು ಬೇಡ್ಕೋತೇನೆ ಸ್ವಾಮಿ. ಅನೇಕ ಯುವನ ಮಕ್ಕಳು ಪರೀಕ್ಷೆಗಳನ್ನು ಬರೆಯುತ್ತಿರುವಾಗ ಅವರೊಟ್ಟಿಗೆ ಇರಬೇಕೆಂದು ಕೇಳ್ಕೋತೇನೆ ಸ್ವಾಮಿ. ಅವರು ಓದಂಥ ವಿಷಯಗಳು ತಕ್ಕ ಕಾಲದಲ್ಲಿ ಜ್ಞಾಪಕಕ್ಕೆ ಬಂದು ಒಳ್ಳೆಯ ರೀತಿಯಾಗಿ ಪೇಪರ್ಗಳನ್ನು ಬರೆದು ಸ್ವಾಮಿ ಒಳ್ಳೆ ಮಾರ್ಕ್ಸ್ಗಳನ್ನು ತೆಗೆದುಕೊಳ್ಳಿಕ್ಕಾಗುತ್ತೆ ನೀನು ಅವರ ಮೇಲೆ ನನ್ನ ಕೃಪೆಯನ್ನು ಹಸ್ತವನ್ನು ಇಡಬೇಕೆಂದು ಕೇಳ್ಕೋತೇವೆ ಸ್ವಾಮಿ. ಅದೇ ರೀತಿಯಾಗಿ ಸ್ವಾಮಿ, ನಮ್ಮ ಸಭೆಗಳಲ್ಲಿ ಇರುವಂಥ ಎಲ್ಲ ಸಂಘ ಸಂಸ್ಥೆಗಳಿಗೋಸ್ಕರವಾಗಿ ನಿಮ್ಗೆ ಬೇಡ್ಕೋತೇವೆ. ಎಲ್ಲ ಶೈಕ್ಷಣಿಕ ಸಂಸ್ಥೆಗಳನ್ನು ಸ್ವಾಮಿ, ಹಾಸ್ಪಿಟಲ್ಗಳನ್ನು ನಡೆಸ್ತಿರುವಂಥ ಎಲ್ಲ ಮುಖ್ಯ ಅಧಿಕಾರಿಗಳನ್ನು ಸ್ವಾಮಿ ನೀನು ಆಶೀರ್ವದಿಸಿ ನಡೆಸ್ಬೇಕೆಂದು ಕೇಳ್ಕೋತೇವೆ. ಅಲ್ಲಿ ಬರುವಂಥ ಮಕ್ಕಳು ಸ್ವಾಮಿ, ಅದೇ ರೀತಿಯಾಗಿ ರೋಗಿಗಳು, ಅವರುಗಳ ಮೂಲಕವಾಗಿ ನಿನ್ನನ್ನು ಕಂಡುಕೊಳ್ಳಿಕ್ಕಾಂತ ನಿನ್ನ ಸಹಾಯ ಮಾಡ್ಕೊಂಡ ಬೇಡ್ಕೊಳ್ಳೋರಾಗಿದ್ದೇವೆ ತಂದೆ. ವಿಶೇಷವಾಗಿ ಸ್ವಾಮಿ, ನಾವೆಲ್ಲರೂ ಇಲ್ಲಿ ಸೇರಿ ಬಂದದ್ದು ನಿನಗೆ ಗೊತ್ತುಂಟು ಸ್ವಾಮಿ. ನಿನ್ನ ವಾಕ್ಯವನ್ನು ಕೇಳಲಿಕ್ಕೆ ಬಂದೇವೆ. ನಿನ್ನ ಮಗನನ್ನು ಆಶೀರ್ವಾದ ಮಾಡು. ಮಗನ ಮೂಲಕವಾಗಿ ನೀನು ನಮ್ಮೊಟ್ಟಿಗೆ ಮಾತನಾಡಬೇಕೆಂದು ಬೇಡ್ಕೋತೇವೆ. ನಮ್ಮ ಹೃದಯದ ಆಶೆಗಳು ನಿನ್ನ ಬಲಾತ್ನಾಗಿದ್ದೀವಿ ಸ್ವಾಮಿ. ನಮಗೇನು ಬೇಕೋ ಅದು ನಿನಗೆ ಗೊತ್ತುಂಟು ಸ್ವಾಮಿ. ನಾವು ಏನು ಕೇಳ್ಕೊಳ್ತೇವೆ ಸ್ವಾಮಿ, ಅದಕ್ಕಿಂತ ಮುಂಚಿತವಾಗಿ ನಿನ್ನ ಎಲ್ಲವನ್ನು ಬಲಾತಂತನಾಗಿದ್ದೆ, ಅದಕ್ಕೆ ನೀವು ಸ್ತೋತ್ರ ಸಲ್ಲಿಸ್ತೇವೆ. ವಿಶೇಷವಾಗಿ ಈ ಸಮಯದಲ್ಲಿ ಪವಿತ್ರಾತ್ಮನನ್ನು ಆಹ್ವಾನಿಸ್ತೇವೆ ಸ್ವಾಮಿ. ನಮ್ಮ ಹೃದಯದೊಟ್ಟಿಗೆ ಮಾತನಾಡು. ನಾವು ಸಲ್ಲಿಸುವಂಥ ಎಲ್ಲ ಆರಾಧನೆಗಳು, ಮಾಡುವಂಥ ಎಲ್ಲ ಪ್ರಾರ್ಥನೆಗಳು ಸ್ವಾಮಿ, ಕೇಳುವಂಥ ನಿನ್ನ ವಾಕ್ಯಗಳು ಸ್ವಾಮಿ, ನಮ್ಮ ಜೀವಿತಗಳನ್ನು ಬದಲಿಸಲಿಕ್ಕಾಗುವಂಥ ಇನ್ನು ಸಹಾಯ ಮಾಡ್ಕೆಂಬುದಾಗಿ ಬರಿದಾಗಿ ಬಂದಿದ್ದೇವೆ ಸ್ವಾಮಿ. ನಿನ್ನ ವಾಕ್ಯಗಳ ಮೂಲಕವಾಗಿ, ಆಶೀರ್ವಾದಗಳ ಮೂಲಕವಾಗಿ ತುಂಬಿಸಿ ನಮ್ಮನ್ನು ತಿರುಗಿ ಕಳುಹಿಸಿ ಎಂಬುದಾಗಿ ಕೇಳ್ಕೊಡ್ತಾ ಸ್ವಾಮಿ. ಚಿಕ್ಕ ಪ್ರಾರ್ಥನೆಯನ್ನು ನಜರೇತನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಈ ದಿನಕ್ಕೆ ನೇಮಕವಾದಂಥ ವೇದ ಪಾರಾಯಣ ಪಾಠವನ್ನು ಆಲಿಸಕ್ಕಿಂತ ಮುಂಚಿತವಾಗಿ ಸಂಕೀರ್ತನೆಗಳಲ್ಲಿ 63ನೇ ಸಂಕೀರ್ತನೆಯನ್ನು ಹಾಡಿಕೊಳ್ಳೋಣ. ಸಂಕೀರ್ತನೆಗಳಲ್ಲಿ 65ನೇ ಸಂಕೀರ್ತನೆ ಮೊದಲಿನ 3 ಚರಣಗಳನ್ನು ಮಾತ್ರ ಹಾಡಿಕೊಳ್ಳೋಣ. ಯೇಸು ಕ್ರಿಸ್ತನು ಸಲಹೆನೆಮ್ಮನು ಘಾಸಿ ಹೊಂದಿದ ನೋಡಿರಿ, ನಾಶನಕ್ಕೆ ಗುರಿಯಾದವರಿಗೆ ಲೇಸು ಮಾಡಿದ ನೋಡಿರಿ. ಯೇಸು ಕರ್ತನು ಸಲಹರೆ ಮನ ಘಾಸಿ ಹೊಂದಿದ ನೋಡಿರಿ, ಘಾಸಿ ಹೊಂದಿದ ನೋಡಿರಿ, ನಾಶನಕ್ಕೆ ಗುರಿಯಾದವರಿಗೆ ಲೇಸು ಮಾಡಿದ ನೋಡಿರಿ, ನಾಶನಕ್ಕೆ ಗುರಿಯಾದವರಿಗೆ ಲೇಸು ಮಾಡಿದ ನೋಡಿರಿ. ಯೇಸು ಕರ್ತನು ಸಲಹೆ ಮನ ಘಾಸಿ ಹೊಂದಿದ ನೋಡಿರಿ, ಘಾಸಿ ಹೊಂದಿದ ನೋಡಿರಿ, ಪೂರ್ಣದಾಸನವನ್ನು ಬಿಟ್ಟು ತಾನ ತಗ್ಗಿಸಿಕೊಂಡನು, ತಾನ ತಗ್ಗಿಸಿಕೊಂಡನು, ಮಾನವರನ್ನು ರಕ್ಷಿಸಿ ಭಿನ್ನವಾಗುತ್ತ ಬಂದನು, ಮಾನವರನ್ನು ರಕ್ಷಿಸಿ ಭಿನ್ನವಾಗುತ್ತ ಬಂದನು. ಯೇಸು ಕರ್ತನು ಸಲಹೆ ಮನ ಘಾಸಿ ಹೊಂದಿದ ನೋಡಿರಿ, ಘಾಸಿ ಹೊಂದಿದ ನೋಡಿರಿ, ದುಷ್ಟನಂತೆ ಘೋರ ಶಿಕ್ಷೆಯ ನಿಷದಿಂದಲೇ ಹೊಂದಿದ, ನಿಷದಿಂದಲೇ ಹೊಂದಿದ, ಶಿಷ್ಟರಾಗಿ ಮಾಡಲು ಸುಖ ಕಷ್ಟವನ್ನನುಭವಿಸಿದ, ಶ್ರೇಷ್ಠರಾಗಿ ಮಾಡಲು ಸುಖ ಕಷ್ಟವನ್ನನುಭವಿಸಿದ. ಯೇಸು
ಕರ್ತನು ಸಲಹಲೆ ಮನ್ ದಾಸಿ ಹೊಂದಿದ ನೋಡಿರಿ, ದಾಸಿ ಹೊಂದಿದ ನೋಡಿರಿ. ಶ್ರಮಾಧಾನದ 32ನೇ ದಿನಕ್ಕಾಗಿ ನೇಮಕವಾದ ವೇದ ಪಾರಾಯಣ ವಾಕ್ಯದ ಭಾಗವು ಯೆಶಾಯನ ಪ್ರವಾದನೆ ಗ್ರಂಥ 5ನೇ ಅಧ್ಯಾಯ 1-7. ಯೆಶಾಯನ ಪ್ರವಾದನೆ ಗ್ರಂಥ 5ನೇ ಅಧ್ಯಾಯ 1-7 ವಚನಗಳು. ನನ್ನ ಪ್ರಿಯನನ್ನು ಅವನ ತೋಟವನ್ನು ಕುರಿತು ನನ್ನ ಪ್ರಿಯನ ಒಂದು ಗೀತವನ್ನು ನಾನು ಹಾಡುವೆ, ಕೇಳಿರಿ. ಸಾರ್ವತ್ತಾದ ಗುಡ್ಡದ ಮೇಲೆ ನನ್ನ ಪ್ರಿಯನಿಗೆ ದ್ರಾಕ್ಷಿಯ ತೋಟವಿತ್ತು. ಅವನು ಅದನ್ನು ಅಗತ್ಯ ಮಾಡಿ ಕಲ್ಲುಗಳನ್ನು ತೆಗೆದುಹಾಕಿ ಒಳ್ಳೊಳ್ಳೆ ದ್ರಾಕ್ಷಿಯ ಸಸಿಗಳನ್ನು ನೆಟ್ಟು ಮಧ್ಯದಲ್ಲಿ ಬುರುಜನ್ನು ಕಟ್ಟಿ ದ್ರಾಕ್ಷಿಯ ತೋಟೆಯನ್ನು ಕೊರೆಯಿಸಿ ಮಾಡಿಕೊಂಡು, ತೋಟವು ಒಳ್ಳೆ ಹಣ್ಣನ್ನು ಕೊಡುವುದೆಂದು ಎದುರು ನೋಡುತ್ತಿರಲು ಅದು ಹೊಲಸು ಹಣ್ಣನ್ನು ಬಿಟ್ಟಿತು. ಯೆರೂಸಲೇಮಿನ ನಿವಾಸಿಗಳೇ, ಯೆಹೂದದ ಜನರೇ, ಈಗ ನನಗೂ ನನ್ನ ತೋಟಕ್ಕೂ ನ್ಯಾಯ ತೀರಿಸಿರಿ. ನನ್ನ ತೋಟದಲ್ಲಿ ಹಿಂದೆ ನಾನು ಮಾಡಿದಕ್ಕಿಂತಲೂ ಇನ್ನೇನು ಮಾಡಬೇಕಾಗಿತ್ತು? ಅದು ಒಳ್ಳೆ ದ್ರಾಕ್ಷಿಯನ್ನು ಕೊಡುವುದೆಂದು ನಾನು ನಿರೀಕ್ಷಿಸುತ್ತಿರಲು ಏಕೆ ಹೊಲಸು ಹಣ್ಣನ್ನು ಬಿಟ್ಟಿತು? ನನ್ನ ತೋಟವನ್ನು ನಾನು ಏನು ಮಾಡುವೆನು? ಈಗ ನಮಗೆ ತಿಳಿಸುವೆನು, ಕೇಳಿರಿ. ಅದರ ಬೇಲಿಯನ್ನು ಕೀಳುವೆನು, ದನವು ಅದನ್ನು ಮೇಯ್ದು ಬಿಡುವುದು. ಅದರ ಗೋಡೆಯನ್ನು ಕೆಡವಿ ಹಾಕುವೆನು, ಅದು ತುಳಿದಾಟಕ್ಕೆ ಈಡಾಗುವುದು. ಅದನ್ನು ಹಾಳು ಮಾಡುವೆನು, ಯಾರೂ ಕುಡಿ ಕತ್ತರಿಸಿ ಅಗತ್ಯ ಮಾಡುವುದಿಲ್ಲ. ಅದರಲ್ಲಿ ಮುಳ್ಳುಗಿಳ್ಳು ಹಾಳಾಗುವುದಿಲ್ಲ. ಮತ್ತು ಅದರ ಮೇಲೆ ಮಳೆ ಸುರಿಸಬಾರದೆಂದು ಮೇಘಗಳಿಗೆ ಅಪ್ಪಣೆ ಮಾಡುವೆನು. ಸೇನಾಧೀಶ್ವರನಾದ ಯೆಹೋವನು, ದ್ರಾಕ್ಷಿಯ ತೋಟವು ಇಸ್ರಾಯೇಲರ ಮನೆತನ, ಯೆಹೂದದ ಜನರು ಆತನ ಇಷ್ಟದ ಗಿಡವೇ. ಆತನು ನ್ಯಾಯವನ್ನು ನಿರೀಕ್ಷಿಸಿದಾಗ ಸಿಕ್ಕಿದ್ದು ನರಹತ್ಯವೇ, ಧರ್ಮವನ್ನು ಎದುರು ನೋಡಿದಾಗ ದೊರಕಿದ್ದು ಅರ್ಚಾಟವೇ ಎಂಬುದೇ. ನಾವು ತಂದಂಥ ಕಾಣಿಕೆಗಳನ್ನು ಕುಡಿಸುವ ಹಾಗೆ ಸಂಕೀರ್ತನೆಗಳಲ್ಲಿ 67ನೆಯ ಸಂಕೀರ್ತನೆಯನ್ನು ಹಾಡಿಕೊಳ್ಳೋಣ. ಸಂಕೀರ್ತನೆಗಳಲ್ಲಿ 67, ನೋಡಿಗೆ ಕ್ರಿಸ್ತನ ಶಿಲುಬೆ ಎಂಥ ಶಿಲುಬೆ. ಕಾಣಿಕೆಯ ಮುಗಿಯುವವರೆಗೆ ಈ ಸಂಕೀರ್ತನೆಯನ್ನು ಹಾಡಿಕೊಳ್ಳೋಣ. ನೋಡಿಗ ಕ್ರಿಸ್ತನ ಶಿಲುಬೆ ಎಂಥ ಶಿಲುಬೆ, ನೋಡಿಗ ಕ್ರಿಸ್ತನ ಶಿಲುಬೆ ಎಂಥ ಶಿಲುಬೆ. ನಿತ್ಯ ಬೇಡುವ ಶರಣರ ಕಾಯುವ ಶಿಲುಬೆ, ಕಾಯುವ ಶಿಲುಬೆ. ನೋಡಿಗ ಕ್ರಿಸ್ತನ ಶಿಲುಬೆ ಎಂಥ ಶಿಲುಬೆ. ಪಾಪಾತ್ಮ ಬಂದಿಗ ನೋಡು, ಬೇಗ ನೋಡು. ಪಾಪಾತ್ಮ ಬಂದಿಗ ನೋಡು, ಬೇಗ ನೋಡು. ನಿನ್ನ ಶಾಪಗಳೆಲ್ಲವ ಓತನು ನೋಡು, ಓತನು ನೋಡು. ನೋಡಿಗ ಕ್ರಿಸ್ತನ ಶಿಲುಬೆ ಎಂಥ ಶಿಲುಬೆ. ಯೇಸು ಪ್ರಾಣವ ಬಿಡೆ ಹೋಯ್ತು, ದೋಷ ಹೋಯ್ತು. ಯೇಸು ಪ್ರಾಣವ ಬಿಡೆ ಹೋಯ್ತು, ದೋಷ ಹೋಯ್ತು. ನಿನ್ನ ಸಾಸಿರರು ಪಾಪ ಹರಿಯುತ್ತಾ ಹೋಯ್ತು, ಹರಿಯುತ್ತಾ ಹೋಯ್ತು. ನೋಡಿಗ ಕ್ರಿಸ್ತನ ಶಿಲುಬೆ ಎಂಥ ಶಿಲುಬೆ. ಲೋಕಾಚಾರವು ಶಕ್ತಿ ಕೊಡದು, ಮುಕ್ತಿ ಕೊಡದು. ಲೋಕಾಚಾರವು ಶಕ್ತಿ ಕೊಡದು, ಮುಕ್ತಿ ಕೊಡದು.
ಸತ್ಯ ಲೋಕೇಶ ಕ್ರಿಸ್ತನ ಕರುಣಾವಂ ಪಡೆದು ನೋಡಿಗ ಕ್ರಿಸ್ತನ ಶಿಲುಬೆ ಎಂತ ಶಿಲುಬೆ ನಿನ್ನನ್ನು ಕೆಡಿಸದು ಮರಣ ಘೋರ ಮರಣ ನಿನ್ನನ್ನು ಕೆಡಿಸದು ಮರಣ ಘೋರ ಮರಣ ದೈವ ಸನ್ನಿಧಾನವ ನೀವು ದಾತನ ಚರಣ ನೋಡಿಗ ಕ್ರಿಸ್ತನ ಶಿಲುಬೆ ಎಂತ ಶಿಲುಬೆ ಸಂದೇಹ ಪಡಬೇಡ ಜೀವ ಕೇಟ ಜೀವ ಸಂದೇಹ ಪಡಬೇಡ ಜೀವ ಕೇಟ ಜೀವ ಭವ್ಯ ಸುಂದರವಾದ ನಿನಗುಂಟು ಭಾವ ನೋಡಿಗ ಕ್ರಿಸ್ತನ ಶಿಲುಬೆ ಎಂತ ಶಿಲುಬೆ ಪಾಪಾತ್ಮ ಬಂದಿಗ ನೋಡು ಬೇಗ ನೋಡು ಪಾಪಾತ್ಮ ಬಂದಿಗ ನೋಡು ಬೇಗ ನೋಡು ನಿನ್ನ ಶಾಪಗಳೆಲ್ಲವ ಓತನು ನೋಡು ನೋಡಿಗ ಕ್ರಿಸ್ತನ ಶಿಲುಬೆ ಎಂತ ಶಿಲುಬೆ ಪ್ರಾರ್ಥನೆ ಮಾಡಿಕೊಳ್ಳೋಣ. ತಂದೆಯಾದ ದೇವರೇ, ಪುನಃ ಈ ಸಂಧ್ಯಾ ವೇಳೆಯಲ್ಲಿ ನಾವು ನಿನ್ನನ್ನು ಸ್ತೋತ್ರ ಮಾಡುತ್ತಿದ್ದೇವೆ. ನಿನ್ನ ಮಕ್ಕಳು ಅರ್ಪಿಸಿರುವ ಕಾಣಿಕೆಯನ್ನು ನಿನ್ನ ಪಾದದಲ್ಲಿ ಅರ್ಪಿಸಿ ಈ ಕಾಣಿಕೆಯನ್ನು ನೀನು ಆಶೀರ್ವಾದ ಮಾಡಿ ನಿನ್ನ ನಾಮಕ್ಕಾಗಿ ರಾಜ್ಯಕ್ಕಾಗಿ ಉಪಯೋಗ ಮಾಡು ಎಂಬುದಾಗಿ ನಾನು ಬೇಡಿಕೊಳ್ಳುತ್ತಾ ಇದ್ದೇನೆ. ವಿಶೇಷವಾಗಿ ನಿನ್ನ ಮಕ್ಕಳು ಕಾಣಿಕೆಯನ್ನು ಕೊಟ್ಟಿದ್ದಾರಲ್ಲ, ನಿನ್ನ ಮಕ್ಕಳ ಹಸ್ತವನ್ನು ನೀನು ಆಶೀರ್ವಾದ ಮಾಡು ಸ್ವಾಮಿ. 30, 60, 100ರಷ್ಟು ಪ್ರತಿಫಲ ನಿಮಗೆ ಸಿಗುವಂಥದ್ದಾಗಿದೆ ಎಂಬುದಾಗಿ ನಿನ್ನ ವಚನದ ಬೆಳಕಿನಲ್ಲಿ ಅರ್ಥ ಮಾಡಿಕೊಳ್ಳುವಾಗ ನಿನ್ನ ನಾಮಕ್ಕಾಗಿ ರಾಜ್ಯಕ್ಕಾಗಿ ಅರ್ಪಿಸಿರುವ ಕಾಣಿಕೆ ನಮ್ಮ ಅನುಗ್ರಹಕ್ಕಾಗಿಯೂ ಕೂಡ ನಿನ್ನ ಅನುಗ್ರಹದ ಮಳೆ ಈ ವೇಳೆಯಲ್ಲಿ ನಮ್ಮೊಬ್ಬೊಬ್ಬರ ಮೇಲೆ ನೀನು ಸುರಿಸು ಎಂಬುದಾಗಿ ನಾನು ಬೇಡಿಕೊಳ್ಳುತ್ತಿದ್ದೇನೆ. ಯಾವೆಲ್ಲ ವೇದನೆಗಳು ಭಾರಗಳು ಇಟ್ಟುಕೊಂಡು ನಿನ್ನ ಮಕ್ಕಳು ಕಾಣಿಕೆಯನ್ನು ಅರ್ಪಿಸಿದ್ದಾರೋ ಸ್ವಾಮಿ, ಆ ಮಕ್ಕಳನ್ನು ನೀನು ಆಶೀರ್ವಾದ ಮಾಡು, ಅವರ ಅವಶ್ಯಕತೆಗಳನ್ನು ನೆರವೇರಿಸು ಸ್ವಾಮಿ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥನೆ ಮಾಡಿ ಬೇಡಿ ಹೊಂದಿದ್ದೇವೆ ನಮ್ಮ ದೇವರೇ. ಸಂದೇಶವನ್ನು ಕೇಳೋದಕ್ಕೆ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳುವ ಹಾಗೆ ಸಂಗೀತಗಳಲ್ಲಿ 85ನೆಯ ಸಂಗೀತವನ್ನು ಹಾಡಿಕೊಳ್ಳೋಣ. ಸಂಗೀತಗಳಲ್ಲಿ 85 ಅನಂತ ಕಾಲಸ್ಥಾನ ನಾ ಮಾಡಿದಾಗೂ ಧ್ಯಾನ ಅತೃಪ್ತಿ ಸರ್ವದಾ. ಸ್ತೋತ್ರ
ಪಾಟ ಪುನಃ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಿನ್ನ ಶಬ್ದವನ್ನು ಕೇಳುವುದಕ್ಕಾಗಿ ಆಗ್ರಹ ಆಸಕ್ತಿಯಿಂದ ನಿನ್ನ ಆಲಯದಲ್ಲಿ ಬಂದಿರುವ ಒಬ್ಬೊಬ್ಬರನ್ನು ಸ್ವಾಮಿ ನಿನ್ನ ಪಾದದಲ್ಲಿ ನಾವು ಅರ್ಪಿಸ್ತಾ ಇದ್ದೇವೆ. ನಮ್ಮೊಂದಿಗೆ ನೀನು ಮಾತನಾಡು ಸ್ವಾಮಿ. ಮನುಷ್ಯನು ರೊಟ್ಟಿಯಿಂದ ಮಾತ್ರವಲ್ಲ, ದೇವರ ಬಾಯಿಂದ ಬರುತ್ತಿರುವ ಒಂದೊಂದು ಶಬ್ದದಿಂದ ಜೀವಿಸುತ್ತಾನೆ ಎಂಬುದಾಗಿ ಸೈತಾನನಿಗೆ ವಿರುದ್ಧವಾಗಿ ಹೋರಾಟ ವೇಳೆಯಲ್ಲಿ ನುಡಿದಿರುವ ವಚನವನ್ನು ನೆನೆಸಿಕೊಂಡು ನಿನ್ನ ವಚನವೇ ನಮ್ಮ ಜೀವಿತಕ್ಕೆ ಆಧಾರವಾಗಿದೆ ಎಂಬುದನ್ನು ತಿಳಿದುಕೊಂಡು ಆತ್ಮಾರ್ಥವಾಗಿ ಪ್ರಾರ್ಥನೆ ಮಾಡುತ್ತಿದ್ದೇವೆ. ನಮ್ಮೊಬ್ಬೊಬ್ಬರಿಗೆ ಬೇಕಾಗಿರುವ ಆತ್ಮಿಕ ಆಹಾರ ಇವತ್ತು ಸಂಧ್ಯಾ ವೇಳೆಯಲ್ಲಿ ದಯಪಾಲಿಸು ಸ್ವಾಮಿ. ನಿಮ್ಮ ಶಬ್ದವನ್ನು ಕೇಳುವುದಕ್ಕಾಗಿ ನಮ್ಮ ಕಿವಿಗಳು, ನಮ್ಮ ಮನಸ್ಸು, ನಮ್ಮ ಹೃದಯ ಪೂರ್ಣವಾದ ರೀತಿಯಲ್ಲಿ ನಿನ್ನ ತೆರೆ ಎಂಬುದಾಗಿ ನಾನು ಬೇಡಿಕೊಳ್ಳುತ್ತಾ ಇದ್ದೇನೆ. ನಿನ್ನ ವಚನಗಳನ್ನು ಕೇಳಿ ಜೀವಿತದಲ್ಲಿ ನಾವು ತಿದ್ದಿ ನಮ್ಮನ್ನು ಸರಿಪಡಿಸಿಕೊಂಡು ದೇವರ ಆಶೀರ್ವಾದಗಳು ನಮ್ಮ ಜೀವಿತದಲ್ಲಿ ಬರುವ ಹಾಗೆ ಅದಕ್ಕೆ ಮಾರ್ಗ ಆಗುವಂತೆ ಸ್ವಾಮಿ ಸಹಾಯ ಮಾಡು. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥನೆ ಮಾಡಿ ಬೇಡಿ ಹೊಂದಿದ್ದೇವೆ ನಮ್ಮ ದೇವರೇ. ಪ್ಲೀಸ್ ಬಿ ಸೀಟೆಡ್. ಬಂದಿರುವ ಎಲ್ಲ ಪ್ರಿಯ ಜನರಿಗೆ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಇವತ್ತು ರಾತ್ರಿಯೂ ಕೂಡ ನಮ್ಮ ವಂದನೆಗಳನ್ನು ಸಲ್ಲಿಸುವರಾಗಿದ್ದೇವೆ. ದೇವರ ವಚನದಿಂದ ಮಾತನಾಡುವುದಕ್ಕಿಂತ ಮುಂಚಿತವಾಗಿ ನಾವು ಮಾತನಾಡುವುದಕ್ಕಾಗಿ ಹೋಗುತ್ತಿರುವ ಇವತ್ತಿನ ಧ್ಯಾನದ 2ನೇ ಭಾಗವೂ ಕೂಡ ಮತ್ತಾಯಿ ಬರೆದ ಸುವಾರ್ತೆ 21ನೇ ಅಧ್ಯಾಯದ 18ನೇ ವಚನದಿಂದ 22ನೇ ವಚನದವರೆಗೆ ಯಾರಾದರೂ ಮೈಕ್ನಲ್ಲಿ ಪ್ರಾರಂಭದಲ್ಲಿ ಓದಬೇಕು ಎಂಬುದಾಗಿ ನಾನು ಬೇಡಿಕೊಳ್ತಾ ಇದ್ದೇನೆ. ಈ ಭಾಗದಲ್ಲಿ ಕರ್ತನಾದ ಯೇಸು ಸ್ವಾಮಿ ಒಂದು ಅದ್ಭುತ ಎಂಬುದಾಗಿ ಹೇಳಲಿಕ್ಕೆ ಆಗುವುದಿಲ್ಲ, ಒಂದು ಘಟನೆಯನ್ನು ಮಾಡಿ ನಮಗೆ ಬುದ್ಧಿ ಉಪದೇಶವನ್ನು, ನಮಗೆ ಒಂದು ಸಲಹೆಯನ್ನು ಕೊಡುವವನಾಗಿದ್ದಾನೆ. ಅದಕ್ಕಾಗಿ ಆ ಭಾಗಕ್ಕೆ ಹೋಗೋದಕ್ಕಿಂತ ಮುಂಚಿತವಾಗಿ ಮತ್ತಾಯಿ ಬರೆದ ಸುವಾರ್ತೆ 21ನೇ ಅಧ್ಯಾಯ 18ರಿಂದ 22ನೇ ವಚನದವರೆಗೆ ಯಾರಾದರೂ ಸ್ಪಷ್ಟವಾಗಿ ಎಲ್ಲರಿಗೆ ಅರ್ಥವಾಗುವ ರೀತಿಯಲ್ಲಿ ಓದುವುದಾದರೆ ಬಹಳ ಅನುಕೂಲವಾಗುತ್ತದೆ. ಪ್ಲೀಸ್. ಬೆಳಿಗ್ಗೆ ಆತನು ಪಟ್ಟಣಕ್ಕೆ ತಿರುಗಿ ಹೋಗುತ್ತಿರುವಾಗ ಹಸಿದನು. ದಾರಿಯಲ್ಲಿ ಒಂದು ಅಂಜೂರದ ಮರವನ್ನು ಕಂಡು ಅದರ ಹತ್ತಿರಕ್ಕೆ ಹೋಗಿ ಅದರಲ್ಲಿ ಬರೀ ಎಲೆಗಳನ್ನೇ ಹೊರತು ಮತ್ತೇನು ಕಾಣದೆ ಅದಕ್ಕೆ, ಇನ್ನು ಮೇಲೆ ನಿನ್ನಲ್ಲಿ ಫಲವು ಎಂದಿಗೂ ಆಗದೆ ಹೋಗಲಿ ಎಂದು ಹೇಳಿದನು. ಆ ಕ್ಷಣವೇ ಆ ಅಂಜೂರದ ಮರವು ಒಣಗಿ ಹೋಯಿತು. ಶಿಷ್ಯರು ಅದನ್ನು ನೋಡಿ ಬೆರಗಾಗಿ, ಈ ಅಂಜೂರದ ಮರವು ಒಂದು ಕ್ಷಣದಲ್ಲೇ ಒಣಗಿ ಹೋಯಿತಲ್ಲ, ಅದು ಹೇಗೆ ಅಂದರು. ಅದಕ್ಕೆ ಯೇಸು, ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ನೀವು ಸಂಶಯ ಪಡದೆ ನಂಬಿದರೆ ನಾನು ಅಂಜೂರದ ಮರಕ್ಕೆ ಮಾಡಿದಂಥದ್ದನ್ನು ನೀವು ಮಾಡುವಿರಿ. ಇದು ಮಾತ್ರವಲ್ಲದೆ ಈ ಬೆಟ್ಟಕ್ಕೆ ನೀನು ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಎಂದು ಹೇಳಿದರೆ ಅದು ಆಗುವುದು. ನೀವು ನಂಬಿಕೊಂಡು ಪ್ರಾರ್ಥನೆಯಲ್ಲಿ ಏನೇನು ಬೇಡಿಕೊಳ್ಳುವಿರೋ ಅದನ್ನೆಲ್ಲ ಹೊಂದುವಿರಿ ಅಂದನು. ನೀವು ಪ್ರಾರ್ಥನೆಯಲ್ಲಿ ಏನೆಲ್ಲ ಬೇಡಿದ್ದೀರೋ ಅದೆಲ್ಲ ನಿಮಗೆ ಆಗುತ್ತದೆ, ನಂಬಿರಿ ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ. ಈ ಅಂಜೂರ ಮರ ಯೇಸು ಸ್ವಾಮಿ ಕರ್ಸ್ ಮಾಡಿದ್ದು, ಶಪಿಸಿದ್ದು ನಾವು ನೋಡ್ತಾ ಇದ್ದೇವೆ. ಇದರ ವಿಷಯದಲ್ಲಿ ಬಹಳಷ್ಟು ಗಲಿಬಿಲಿ ನಮಗೆ ಉಂಟಾಗ್ತದೆ. ನಿಮಗೆ ಅದು ಗಲಿಬಿಲಿ ಉಂಟಾಗಿದೆ ಇಲ್ಲೋ ಅಂತ ನನಗೆ ಗೊತ್ತಿಲ್ಲ, ಆದರೆ ನನಗೆ ಅನೇಕ ಸಾರಿ ಗಲಿಬಿಲಿ ಉಂಟಾಗಿದೆ. ಅನೇಕ ಜನರಿಗೂ ಕೂಡ ಗಲಿಬಿಲಿ ಉಂಟಾಗ್ತದೆ. ಒಂದು, ಯಾಕೆ ಯೇಸು ಸ್ವಾಮಿ ಈ ವೃಕ್ಷವನ್ನು ಶಪಿಸ್ತಾ ಇದ್ದಾನೆ? ಅನುಗ್ರಹವನ್ನು, ಆಶೀರ್ವಾದಗಳನ್ನು ಕೊಡುವುದಕ್ಕಾಗಿ ಬಂದಿರುವ ಕರ್ತನಾದ ಯೇಸು ಸ್ವಾಮಿ ಶಾಪ ಕೊಡ್ತಾ ಇದ್ದಾನೆ, ಯಾಕೆ ಎಂಬ ಪ್ರಶ್ನೆ ಬರ್ತದೆ. ಬೇರೆ ಒಂದು ಪ್ರಶ್ನೆ, ದೂರದಿಂದ ಯೇಸು ಸ್ವಾಮಿ ನೋಡಿದಂತೆ ಎಲೆಗಳು ಮಾತ್ರ ಇದ್ದುವಂತೆ, ಹತ್ರ ಹೋಗಿ ಅಲ್ಲಿ ಫಲ ಇರಬಹುದು ಎಂಬುದಾಗಿ ನೆನೆಸಿದಂತೆ. ಕರ್ತನಾದ ಯೇಸು ಸ್ವಾಮಿ ದೇವರಾಗಿದ್ದಾನೆ, ಎಲ್ಲವನ್ನು ಅರ್ಥ ಮಾಡಿಕೊಳ್ಳುವವನು, ಯಾಕೆ ಆ ವೃಕ್ಷದಲ್ಲಿರುವ ಫಲಗಳು ಆತನಿಗೆ ಗೊತ್ತಾಗಲಿಲ್ಲ ಇಲ್ಲ ಎಂಬುದಾಗಿ.
ಬೇರೆ ಒಂದು ಪ್ರಶ್ನೆ, ಮಾರ್ಕನ ಬರೆದ ಸುವಾರ್ತೆ 11ನೇ ಅಧ್ಯಾಯ 12ರಿಂದ 14, 20ರಿಂದ 25 ಈ 2 ಭಾಗಗಳನ್ನು ನಾವು ಓದುವುದಾದರೆ ಇದೇ ಕಥೆ ಬೇರೆ ರೀತಿಯಿಂದ ಮಾರ್ಕರು ಬರೆಯುತ್ತಾ ಇದ್ದಾರೆ. ಬರೆಯುತ್ತಿರುವಾಗ ಮಾರ್ಕ್ ಹೇಳ್ತಾ ಇದ್ದಾರೆ, ಆ ವೇಳೆಯಲ್ಲಿ ಅದು ಸೀಸನ್ ಆಗಿರಲಿಲ್ಲ, ಸೀಸನ್ ಇಲ್ಲದೆ ಸಮಯದಲ್ಲಿ ಫಲ ಇಲ್ಲದೆ ಹೋಯಿತು ಎಂಬುದನ್ನು ಮಾರ್ಕದಿಂದ ನಾವು ತಿಳಿದುಕೊಳ್ಳುತ್ತೇವೆ. ಸೀಸನ್ ಇಲ್ಲದೆ ಇರುವ ಕಾಲದಲ್ಲಿ ಯೇಸು ಸ್ವಾಮಿ ಫಲವಿಲ್ಲ ಎಂಬುದಾಗಿ ಹೇಳಿ ಯಾಕೆ ಈ ವೃಕ್ಷವನ್ನು ಶಪಿಸ್ತಾ ಇದ್ದಾನೆ, ಯಾಕೆ ಸ್ವಾಮಿಗೆ ಇದು ಅರ್ಥವಾಗಲಿಲ್ಲ ಎಂಬುದನ್ನು ನಾವು ತಿಳಿದುಕೊಳ್ಳುವುದಕ್ಕಾಗಿ ಸ್ವಲ್ಪ ಕಠಿಣ ಆಗ್ತದೆ. ಒಂದೆರಡು ಕಾರ್ಯಗಳನ್ನು ಪ್ರಾರಂಭದಲ್ಲಿ ಇದ್ರ ವಿಷಯದಲ್ಲಿ ಹೇಳಿ ನಮಗೆ ಕೆಲವೊಂದು ಬುದ್ಧಿ ಪಾಠಗಳನ್ನು ಇದರಿಂದ ನಾವು ಕಲಿಯುವುದಕ್ಕಾಗಿ ಹೋಗುತ್ತಾ ಇದ್ದೇವೆ. ಈ ಕಥೆ, ಈ ಘಟನೆ ನಾವು ಓದುವಾಗ ಮತ್ತೆ ಯೆಶಾಯ ಬರೆದ ಪ್ರವಾದನೆ ಗ್ರಂಥ 5ನೇ ಅಧ್ಯಾಯದಿಂದ ನೀವು ಓದಿದರಲ್ಲ, 2 ಜೋಡಿಸಿ ನೀವು ಓದುವುದಾದ್ರೆ ಇಸ್ರಾಯೇಲರನ್ನು ಸಿಂಬಾಲಿಕಲ್ ಆಗಿ ಒಂದು ಫಿಗ್ ಟ್ರೀಗೆ, ಅಂಜೂರು ಮರಕ್ಕೆ ಹೋಲಿಸುವಂಥದ್ದಾಗಿದೆ. ಯಾವ ರೀತಿಯಿಂದ ಅಂಜೂರು ಮರ ಬೆಳೆಯುತ್ತದೆ, ಬೆಳೆದು ಫಲವನ್ನು ಕೊಡುತ್ತದೆ, ಅದೇ ರೀತಿಯಿಂದ ಅದಕ್ಕೆ ಕಂಪೇರ್ ಮಾಡಲಾಗಿದೆ. ಜೂವಿಶ್ ಸಿಂಬಾಲಿಕ್ ಒಂದು ರೀತಿ ಅದು ಆಗಿದೆ. ಅದಕ್ಕಾಗಿ ಅಂಜೂರು ಮರ ಎಂಬುದಾಗಿ ಹೇಳುವಾಗ ಇಸ್ರಾಯೇಲ್ ಜನರು ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು. ಇಸ್ರಾಯೇಲ್ ಜನರು ಬರೀ ಹೊರಗಡೆ ತೋರಿಕೆಗಾಗಿ ಅನೇಕ ಕಾರ್ಯಗಳನ್ನು ಮಾಡ್ತಾ ಇದ್ರು, ಒಳಗಡೆ ಏನು ಇರಲಿಲ್ಲ. ಹೊರಗಡೆ ಎಲೆಗಳಿದ್ದು ಒಳಗಡೆ ಫಲವಿರಲಿಲ್ಲ ಎಂಬುದನ್ನು ಸತ್ಯಾಂಶ ತಿಳಿಯಪಡಿಸುವುದಕ್ಕಾಗಿ ಯೇಸು ಸ್ವಾಮಿ ಅದು ಹೇಳಿದ್ದಾರೆ. ಇದನ್ನು ಕ್ಷಪಿಸಿರುವ ಕಾರ್ಯ ನೋಡುವುದಾದರೆ ಇದು ಹಳೆ ಒಡಂಬಡಿಕೆಯ ಪ್ರವಾದನೆ ರೀತಿಯನ್ನು ಅರ್ಥ ಮಾಡಿಕೊಂಡ್ರೆ ಮಾತ್ರ ಇದು ನಮಗೆ ಅರ್ಥವಾಗ್ತದೆ. ಹಳೆ ಒಡಂಬಡಿಕೆಯಲ್ಲಿ ಪ್ರವಾದಿಗಳು ಡ್ರಾಮೆಟಿಕ್ ಆಗಿ ಸಂದೇಶ ಕೊಡ್ತಾ ಇದ್ರು ಅಂತ ಹೇಳಿದ್ರೆ, ಒಂದು ಕಾರ್ಯವನ್ನು ಮಾಡಿ ಸಂದೇಶವನ್ನು ಕೊಡ್ತಾ ಇದ್ರು. ಉದಾಹರಣವಾಗಿ ಹೋಸೆಯ ಜನರಿಗೆ ಒಂದು ಸಂದೇಶ ಕೊಡ್ತಾ ಇದ್ದಾನೆ. ಆ ಸಂದೇಶ ಕೊಡುವುದು ಒಂದು ಪ್ರಾಸ್ಟಿಟ್ಯೂಟ್ ಆಗಿರುವ ಸ್ತ್ರೀಯನ್ನು ಮದುವೆಯಾಗಿ ಅವಳ ಜೊತೆಯಲ್ಲಿ ಇರುವುದಕ್ಕಾಗಿ ಹೋಗ್ತಾ ಇದ್ದಾನೆ. ಆ ಒಂದು ಡ್ರಾಮೆಟಿಕ್ ಅನುಭವದಿಂದ ಒಂದು ಸಂದೇಶ ಹೋಸೆಯ ಅಲ್ಲಿರುವ ಇಸ್ರಾಯೇಲ್ ಜನರಿಗೆ ಕೊಡ್ತಾ ಇದ್ದಾನೆ. ಇದನ್ನು ವ್ಯಕ್ತವಾಗಿ ಅರ್ಥ ಮಾಡಿಕೊಳ್ಳುವುದಕ್ಕಾಗಿ ಅಕ್ಬಸ್ ಎಂಬುದಾಗಿ ಒಬ್ಬ ಪ್ರವಾದಿ ಅಪೊಸ್ತಲ ಕೃತ್ಯಗಳಲ್ಲಿ ನಾವು ಓದುತ್ತೇವೆ. ಪೌಲನು ಯೆರೂಸಲೇಮಿಗೆ ಹೋಗುತ್ತಿರುವಾಗ ಪೌಲನಿಗೆ ಬರಲಿಕ್ಕಿರುವ ದಿನಗಳಲ್ಲಿ ಬಹಳ ಹಿಂಸೆ ಆಗ್ತದೆ. ಯಹೂದ್ಯರು ಆತನು ಹಿಡಿಯುತ್ತಾರೆ, ಮತ್ತೆ ಆತನನ್ನು ಹೊಡೆಯುತ್ತಾರೆ. ಆತನನ್ನು ಮರಣ ದಂಡೆಗೆ ಯೇಸು ಸ್ವಾಮಿನನ್ನು ಯಾವ ರೀತಿಯಿಂದ ಹಾಕಿದರೋ ಅದಕ್ಕೆ ಹಾಕುವುದಕ್ಕಾಗಿ ಬಹಳಷ್ಟು ಉಪದ್ರವವನ್ನು ಮಾಡುತ್ತಾರೆ ಎಂಬ ಕಾರ್ಯವನ್ನು ತಿಳಿಸುವುದಕ್ಕಾಗಿ ಅಕ್ಬಸ್ ಪೌಲನನ್ನು ಹಿಡಿದು ಕೈ ಕಟ್ಟಿ ಆತನಿಗೆ ಏನಾಗಲಿಕ್ಕೆ ಹೋಗ್ತಾ ಇದೆ ಎಂಬುದನ್ನು ಅದನ್ನು ಡ್ರಾಮೆಟಿಕ್ ಆಗಿ ಒಂದು ಚಿತ್ರ ತೋರಿಸ್ತಾ ಇದ್ದಾನೆ. ಅದರ ಅರ್ಥ ಪ್ರವಾದಿಗಳು ಹಳೆ ಕಾಲದಲ್ಲಿ ಆ ರೀತಿಯಿಂದ ಮಾಡ್ತಿದ್ರು. ಅದೇ ರೀತಿಯಿಂದ ಯೇಸು ಸ್ವಾಮಿ ಒಂದು ಇನ್ಯಾಕ್ಟೆಡ್ ಮೆಸೇಜ್ ಎಂಬುದಾಗಿ ಅದಕ್ಕೆ ನಾವು ಹೇಳಬಹುದು. ಸೊ ಇನ್ಯಾಕ್ಟೆಡ್ ಮೆಸೇಜ್ದಿಂದ, ವಿಷುವಲ್ ಮೆಸೇಜ್ದಿಂದ ಒಂದು ಸಂದೇಶ ಜನರಿಗೆ ಕೊಡ್ತಾ ಇದ್ದಾನೆ. ಅದಕ್ಕಾಗಿ ಆತನು ಶಪಿಸಿದ್ದಾನೆ ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು. ಬೇರೆ ಒಂದು ಕಾರ್ಯ ನಾನು ಹೇಳಿದೆಲ್ಲ, ಯಾಕೆ ಯೇಸು ಸ್ವಾಮಿಗೆ ಅರ್ಥವಾಗಲಿಲ್ಲ ಆ ವೃಕ್ಷದಲ್ಲಿ ಫಲವಿಲ್ಲ ಎಂಬುದಾಗಿ, ಹೇಗೆ ಆತನಿಗೆ ಅಲ್ಲಿ ಹೋದ ತಕ್ಷಣ ಆಶ್ಚರ್ಯವಾಯಿತು ದೇವರಾಗಿರುವುದಾದರೆ? ಒಂದು ಕಾರ್ಯ ತಿಳಿದುಕೊಳ್ಳಬೇಕು. ಫಿಲಿಪ್ಪಿಯದವರ ಪತ್ರಿಕೆ 2ನೇ ಅಧ್ಯಾಯ 5ನೇ ವಚನದಲ್ಲಿ ಸ್ವಾಮಿ ಬಗ್ಗೆ ನಾವು ಹೇಳ್ತೇವೆ, ಹಿ ಎಂಪ್ಟೀಡ್ ಹಿಮ್ಸೆಲ್ಫ್, ಬರಿದಾದನು ಎಂಬುದಾಗಿ. ದೇವರು ಸರ್ವಜ್ಞಾನಿ, ದೇವರು ಸರ್ವವ್ಯಾಪಿ, ದೇವರು ಸರ್ವಶಕ್ತನು, ದೇವರು ಬದಲಾಯಿಸದೇ ಇರುವವನು, ದೇವರು ಆ ಶಕ್ತಿಯುಳ್ಳ ದೇವರಾಗಿದ್ದಾನೆ. ಆದರೆ ಯೇಸು ಸ್ವಾಮಿ ಲೋಕದಲ್ಲಿ ಬಂದಾಗ ಮನುಷ್ಯನಾಗಿ ಬಂದನು ಎಂಬುದನ್ನು ತಿಳಿದುಕೊಳ್ಳಬೇಕು. ಅದಕ್ಕಾಗಿ ಆತನು ಹುಟ್ಟಬೇಕಾಯಿತು, ಅದಕ್ಕಾಗಿ ಆತನು ನೀರು ಕುಡಿಬೇಕಾಯಿತು, ಊಟ ಮಾಡಬೇಕಾಯಿತು, ಮಲಗಬೇಕಾಯಿತು. ಮಾನವನಿಗೆ ಇರುವ ಲಿಮಿಟೇಷನ್ ಕರ್ತನಾದ ಯೇಸು ಸ್ವಾಮಿಗೆ ಇತ್ತು ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು. ದೇವರ ವಿಷಯದಲ್ಲಿ ನಾವು ಹೀಗೆ ನೋಡುತ್ತೇವೆ, 3 ಮುಖ್ಯವಾದ ಕಾರ್ಯ ದೇವರ ವಿಷಯದಲ್ಲಿ. ದೇವರು ಸರ್ವಜ್ಞಾನಿ, ಎಲ್ಲ ಕಾರ್ಯಗಳನ್ನು ಗೊತ್ತಿರುವವನಾಗಿದ್ದಾನೆ, ಅವನಿಗೆ ನಾವು ದೇವರು ಎಂಬುದಾಗಿ ಹೇಳುತ್ತೇವೆ. ಸರ್ವವ್ಯಾಪಿ, ದೇವರೆಲ್ಲ ಕಡೆಗಿರ್ತಾನೆ.
ಆದರೆ ಯೇಸು ಯೆರೂಸಲೇಮ್ದಲ್ಲಿದ್ದಾಗ ಗಲೀಲಿಲಿರಲಿಲ್ಲ, ಗಲೀಲಿಲಿದ್ದಾಗ ನಜರದಲ್ಲಿರಲಿಲ್ಲ. ಯೇಸು ದೇವರು ಸರ್ವವ್ಯಾಪಿ, ಸರ್ವಜ್ಞಾನಿ ಮತ್ತೆ ಸರ್ವಶಕ್ತನು. ಅವನೆಲ್ಲ ಕಾರ್ಯಗಳನ್ನು ಮಾಡಲಿಕ್ಕೆ ಆಗುವಂಥದ್ದಾಗಿದೆ. ಅವನು ಇಮ್ಮ್ಯೂಟೇಬಲ್, ಬದಲಾಗದೇ ಇರುವ ವ್ಯಕ್ತಿಯಾಗಿದ್ದಾನೆ ದೇವರು. ಆದರೆ ಯೇಸು ಸ್ವಾಮಿ ಬದಲಾಯಿಸ್ತಾ ಇದ್ದಾನೆ. ಇವಾಗ ನೋಡ್ರಿ, ಲೂಕನ ಬರೆದ ಸುವಾರ್ತೆಯಲ್ಲಿ ಬಾಲಕನಾಗಿ ಹುಟ್ಟುತ್ತಾ ಇದ್ದಾನೆ, ಈಸ್ ಎ ಇನ್ಫೆಂಟ್. ಅದಾದ ನಂತರ ಚೈಲ್ಡ್ ಆಗ್ತಾ ಇದ್ದಾನೆ, ಅದಾದ ನಂತರ ಆತನು ಅಡಲ್ಟ್ ಆಗ್ತಾ ಇದ್ದಾನೆ, ಅದಾದ ನಂತರ ದೊಡ್ಡ ವ್ಯಕ್ತಿಯಾಗಿ ಬರುತ್ತಿರುವುದನ್ನು ಲೂಕನ ಬರೆದ ಸುವಾರ್ತೆಯಲ್ಲಿ ನೋಡ್ತಾ ಇದ್ದೇವೆ. ಆತನ ವ್ಯಕ್ತಿತ್ವ ಬದಲಾಯಿಸ್ತಾ ಇದೆ. ದೇವರು ಬದಲಾಯಿಸುವವನಲ್ಲ. ಇದರಿಂದ ನಾವು ತಿಳಿದುಕೊಳ್ಳಬೇಕಾಗಿರುವ ಕಾರ್ಯ, ಮಾನವನಿಗಿರುವ ಎಲ್ಲ ಲಿಮಿಟೇಷನ್ಸ್ ಯೇಸು ಸ್ವಾಮಿಗೆ ಇತ್ತು ಎಂಬ ಕಾರ್ಯಗಳನ್ನು ನಾವು ತಿಳಿದುಕೊಳ್ಳಬೇಕು. ಯೇಸು ದೇವರಾಗಿದ್ದಾರೆ, ದೇವರೇ ಮನುಷ್ಯನಾಗಿ ಲೋಕದಲ್ಲಿ ಬಂದಾಗಿಯೂ ಆತನು ಈ ಲೋಕದಲ್ಲಿದ್ದಾಗ ಸಾಧಾರಣ ಮನುಷ್ಯನಾಗಿ ಈ ಲೋಕದಲ್ಲಿ ಇದ್ದ ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು. ಅದಾದ ನಂತರ ಕೊನೆಯದಾಗಿ ಶಿಷ್ಯರಿಗೆ ಬೇರೆ ಒಂದು ಪಾಠವೂ ಕೂಡ ಕಲಿಸುವುದಕ್ಕಾಗಿ ಆತನು ಹೇಳ್ತಾ ಇದ್ದಾನೆ. ಅದಕ್ಕಾಗಿ ಕೊನೆಯದಾಗಿ ಆತ್ಮಿಕ ಪಾಠಗಳನ್ನು ಯೇಸು ಸ್ವಾಮಿ ಕೊಡುವುದಕ್ಕಾಗಿ ಹೋಗ್ತಾ ಇದ್ದಾನೆ. ಅದರಿಂದ ನಾವು ಕೆಲವೊಂದು ಕಾರ್ಯಗಳನ್ನು ಪ್ರಿಯರೇ ಧ್ಯಾನ ಮಾಡುವುದಕ್ಕಾಗಿ ಹೋಗ್ತಾ ಇದ್ದೇವೆ. ಎಲೆ ಇತ್ತು, ಯಾಕೆ ಫಲವಿರಲಿಲ್ಲ ಎಂಬುದಾಗಿ ಒಂದು ಪ್ರಶ್ನೆ ನಮಗೆ ಬರೋದುಂಟು. ಆ ಸೀಸನ್ ಇರಲಿಲ್ಲ ಅಂತ. ಪ್ಯಾಲೆಸ್ಟೀನ್ ಅಗ್ರಿಕಲ್ಚರಲ್ ಹಿನ್ನೆಲೆ ನಾವು ಕಲಿಯುವಾಗ 2 ಥರ ಫಲಗಳು ಬರ್ತಿದ್ವಂತೆ. ಅರ್ಲಿ ಫಿಗ್ಸ್, ಲೇಟರ್ ಫಿಗ್ಸ್ ಅಂತ ಹೇಳಿದ್ರೆ ಎಲೆಗಳ ಜೊತೆಯಲ್ಲಿಯೇ ಫಿಗ್ಸ್, ಅಂಜೂರ ಫಲಗಳು ಬರ್ತಿದ್ವಂತೆ. ಅದಾದ ನಂತರ ಲೇಟರ್ ಫಿಗ್ಸ್ ಬರ್ತಿದ್ವಂತೆ. ಈ ಸಮಯದಲ್ಲಿ ಫಲಗಳು ಇರಬೇಕು ಎಂಬುದನ್ನು ಅದರಿಂದ ನಾವು ತಿಳಿದುಕೊಳ್ಳಬೇಕು. ಹೀಗೆ ಈ ಫಲಗಳು ಇಲ್ಲದೆ ಇರುವ ವೃಕ್ಷವನ್ನು ಯೇಸು ಸ್ವಾಮಿ ಶಾಪ ಕೊಟ್ಟಿದ್ದು, ಅದು ಒಣಗಿ ಹೋಗಿದ್ದು ನಾವು ನೋಡ್ತಾ ಇದ್ದೇವೆ. ಯೇಸು ಸ್ವಾಮಿ ಇದರಿಂದ ನಮಗೆ ತಿಳಿಯಪಡಿಸುವುದಕ್ಕಾಗಿ ಬಯಸುತ್ತಿರುವ ಸತ್ಯಾಂಶವೇನಪ್ಪ ಅಂತ ಹೇಳಿದ್ರೆ, ನಮ್ಮ ಜೀವಿತದಲ್ಲಿ ಫಲವಿಲ್ಲದೆ ಇದ್ದರೆ ನಾವು ನಾಶವಾಗಿ ಹೋಗುತ್ತೇವೆ, ಫಲವುಳ್ಳ ವ್ಯಕ್ತಿಗಳಾಗಿರಬೇಕು ಎಂಬುದನ್ನು ನಾನು ನಿಮಗೆ ಹೇಳುವುದಕ್ಕಾಗಿ ಬಯಸ್ತಾ ಇದ್ದೇನೆ. 21ನೇ ವಚನದಿಂದ 22ನೇ ವಚನದವರೆಗೆ ಯೇಸು ಸ್ವಾಮಿ ಹೇಳಿರುವ ಮಾತುಗಳನ್ನು ಇವತ್ತು ನಾವು ಧ್ಯಾನ ಮಾಡುವುದಕ್ಕಾಗಿ ಹೋಗ್ತಾ ಇದ್ದೇವೆ. Jesus replied, I tell you the truth, if you have faith and do not doubt, not only can you do what was done to the fig tree, but also you can say to the mountain, go, throw yourself into the sea, and it will be done to you. ನಿಮಗೆ ನಂಬಿಕೆ ಇರುವುದಾದರೆ ಈ ವೃಕ್ಷಕ್ಕೆ ಆಗಿರುವ ಕಾರ್ಯಗಳನ್ನು ಮಾತ್ರವಲ್ಲ, ನೀವು ಈ ಬೆಟ್ಟವನ್ನು ಹೇಳಿದ್ರು ಕೂಡ ಬೆಟ್ಟ ಸಮುದ್ರದಲ್ಲಿ ಹೋಗುತ್ತದೆ ಎಂಬುದಾಗಿ ಹೇಳುತ್ತಾ ನಂಬಿಕೆಯ ವಿಷಯದಲ್ಲಿ ಸ್ವಾಮಿ ಹೇಳ್ತಾ ಇದ್ದಾನೆ. ನನಗನ್ನಿಸ್ತದೆ 4 ಕಾರ್ಯಗಳನ್ನು ಯೇಸು ಸ್ವಾಮಿ ಈ ಘಟನೆಯಿಂದ ನಮಗೆ ತಿಳಿಸ್ತಾ ಇದ್ದಾನೆ. ನಂಬರ್ 1, ಬಿ ಎ ಫ್ರೂಟ್ಫುಲ್ ಪರ್ಸನ್ ಇನ್ ಯುವರ್ ಲೈಫ್. ನಮ್ಮ ಜೀವಿತದಲ್ಲಿ ಫಲವುಳ್ಳ ವ್ಯಕ್ತಿಗಳು ನಾವಾಗಿರಬೇಕು. ಫಲವಿಲ್ಲದೆ ವ್ಯಕ್ತಿಗಳು ಆಗಿರುವುದಾದರೆ ನಮ್ಮ ಜೀವಿತ ಒಣಗಿ ಹೋಗುತ್ತದೆ. 2ನೇದಾಗಿ, ಬಿ ಎ ಪವರ್ಫುಲ್ ಪರ್ಸನ್ ಇನ್ ಫೇತ್. ನಂಬಿಕೆಯಲ್ಲಿ ನಾವು ಶಕ್ತಿ ಉಳ್ಳವರು, ಬಲವುಳ್ಳವರು ಆಗಿರಬೇಕು. ಸುಮ್ಮನೆ ಫಲ ಇದ್ರೆ ಸಾಕಾಗುವುದಿಲ್ಲ, ಅದರ ಜೊತೆಯಲ್ಲಿ ನಮಗೆ ನಂಬಿಕೆ ಬೇಕು. ನಮ್ಮ ನಂಬಿಕೆ ಗಟ್ಟಿಯಾಗಿರುವ ನಂಬಿಕೆ, ನಮ್ಮ ನಂಬಿಕೆ ಬಲವಾಗಿರುವ ನಂಬಿಕೆ, ನಮ್ಮ ನಂಬಿಕೆ ಶಕ್ತವಾಗಿರುವ ನಂಬಿಕೆ ನಮಗೆ ಬೇಕು. ಅಂಥ ಒಂದು ನಂಬಿಕೆ ನಮ್ಮ ಜೀವಿತದಲ್ಲಿ ಬೇಕು ಎಂಬುದನ್ನು ನಾವು ಇದರಿಂದ ತಿಳಿದುಕೊಳ್ಳುತ್ತೇವೆ. 3ನೇದಾಗಿ, ಬಿ ಎ ಪ್ರೇಯರ್ಫುಲ್ ಇನ್ ಯುವರ್ ಸ್ಪಿರಿಟ್. ನಿಮ್ಮ ಆತ್ಮಿಕ ಜೀವಿತದಲ್ಲಿ ಪ್ರಾರ್ಥನಾ ಉಳ್ಳ ವ್ಯಕ್ತಿಗಳಾಗಿ ಇರಬೇಕು ಎಂಬುದನ್ನು ಸ್ವಾಮಿ ಇಲ್ಲಿ ಹೇಳ್ತಾ ಇದ್ದಾನೆ. 4ನೇದಾಗಿ, ಬಿ ಎ ಮರ್ಸಿಫುಲ್ ಪರ್ಸನ್ ಇನ್ ಯುವರ್ ಹಾರ್ಟ್. ನಿಮ್ಮ ಹೃದಯದಲ್ಲಿ ನೀವು ಕರುಣೆ ಉಳ್ಳವರಾಗಿರಬೇಕು. ಇದನ್ನೇ ಮಾರ್ಕನ ಬರೆದ ಸುವಾರ್ತೆ 11ನೇ ಅಧ್ಯಾಯ 22ರಿಂದ ಓದುವುದಾದರೆ ನಾನು ಹೇಳುವುದಕ್ಕಾಗಿ ಹೋಗುತ್ತಿರುವ ಕಾರ್ಯಗಳು ನಿಮಗೆ ಅರ್ಥವಾಗುವಂಥದ್ದಾಗಿದೆ. 1, ಬಿ ಎ ಫ್ರೂಟ್ಫುಲ್ ಪರ್ಸನ್ ಇನ್ ಯುವರ್ ಲೈಫ್.
ಎರಡನೇದಾಗಿ ಬಿ ಎ ಪವರ್ಫುಲ್ ಪರ್ಸನ್ ಇನ್ ಯುವರ್ ಫೇತ್ ಲೈಫ್. ಮೂರನೇದಾಗಿ ಬಿ ಎ ಪ್ರೇಯರ್ಫುಲ್ ಪರ್ಸನ್ ಇನ್ ಯುವರ್ ಸ್ಪಿರಿಚುವಲ್ ಲೈಫ್. ನಾಲ್ಕನೇದಾಗಿ ಬಿ ಎ ಮರ್ಸಿಫುಲ್ ಪರ್ಸನ್ ಇನ್ ಯುವರ್ ಹಾರ್ಟ್ ಆರ್ ಇನ್ ಯುವರ್ ಇನ್ನರ್ ಬೀಯಿಂಗ್. ನಮಗೆ ಕರುಣೆ ಉಳ್ಳವರಾಗಿರಬೇಕು ಎಂಬುದನ್ನು ಕೂಡ ಯೇಸು ಸ್ವಾಮಿ ನಮಗೆ ತಿಳಿಸುವವರಾಗಿದ್ದಾರೆ. ಸೊ ಒಂದನೇದಾಗಿ ವಿ ನೀಡ್ ಟು ಬಿ ಎ ಫ್ರೂಟ್ಫುಲ್ ಪರ್ಸನ್. ಫಲವುಳ್ಳ ವ್ಯಕ್ತಿಗಳು. ಫಲವುಳ್ಳ ವ್ಯಕ್ತಿ ಆಗ್ಬೇಕಂತ ಹೇಳಿದ್ರೆ ಬಿ ಪ್ಲಾಂಟೆಡ್ ಇನ್ ಎ ರೈಟ್ ಪ್ಲೇಸ್. ಸರಿಯಾದ ಸ್ಥಳದಲ್ಲಿ ನಾವು ಹಾಕಲ್ಪಡಬೇಕು. ಕೀರ್ತನೆಗಳು 1 ನಾವು ನುಡುತ್ತೇವೆ, ನದಿ ಬಳಿಯಲ್ಲಿ ನೆಟ್ಸಿರುವ ವೃಕ್ಷ ಅದು ಯಾವಾಗೂ ಅದರದ್ದು ಎಲೆ ಏನಾಗಿರ್ತದಂತೆ, ಹಸರಾಗಿರುತ್ತದೆ. ತಕ್ಕ ಸಮಯದಲ್ಲಿ ಅದು ಫಲ ಕೊಡುವಂಥದ್ದಾಗಿದೆ. ಅದಕ್ಕಾಗಿ ಬಿ ಎ ಪ್ಲಾಂಟೆಡ್ ಟ್ರೀ. 2 ಥರ ಗಿಡಗಳಿದ್ದಾವೆ, ಗ್ರೋನ್ ಟ್ರೀ, ಪ್ಲಾಂಟೆಡ್ ಟ್ರೀ ಅಂತ ಹೇಳಿದ್ರೆ ಆಟೋಮೆಟಿಕ್ ಆಗಿ ಅದೇ ಬೆಳೆದಿರುವ ವೃಕ್ಷವಿದೆ, ಅದನ್ನು ನಾವು ಬೆಳೆಸಿರುವ ವೃಕ್ಷವಿದೆ. ನಾವು ತಿಳಿದುಕೊಳ್ಳಬೇಕಾದದ್ದು ವಿ ಆರ್ ಪ್ಲಾಂಟೆಡ್. ನಾವು ಎಲ್ಲೋ ಐಗುಪ್ತ ದೇಶದಲ್ಲಿದ್ದೀವಿ, ಎಲ್ಲೋ ಲೋಕದಲ್ಲಿದ್ದೀವಿ, ಎಲ್ಲೋ ಸೈತಾನನ ಹಸ್ತದಲ್ಲಿದ್ದೀವಿ, ಎಲ್ಲೋ ದೇವರಿಗೆ ಗೊತ್ತಾಗದೇ ಇರುವ, ದೇವರು ಹತ್ರ ಬರದೇ ಇರುವಂತಹ ಒಂದು ಸ್ಥಿತಿಯಲ್ಲಿದ್ದಾಗ ದೇವರು ನಮ್ಮನ್ನು ಅಲ್ಲಿಂದ ಪ್ಲಕ್ ಔಟ್ ಮಾಡಿ ಆತನ ರಾಜ್ಯದಲ್ಲಿ, ಆತನ ತೋಟದಲ್ಲಿ ನಮ್ಮನ್ನು ಹಾಕಿದ್ದಾನೆ. ಸೊ ಅದಕ್ಕಾಗಿ ನಾವು ಪ್ಲಾಂಟೆಡ್ ಟ್ರೀ ಆಗಿರಬೇಕು. ಪ್ಲಾಂಟೆಡ್ ಆಗದೆ ಇದ್ರೆ ನಮಗೆ ಬೆಳಿಲಿಕ್ಕೆ ಆಗುವುದಿಲ್ಲ. ಬೆಳಿಲಿಲ್ಲ ಅಂತ ಹೇಳಿದ್ರೆ ಫಲ ನಮ್ಮ ಜೀವಿತದಲ್ಲಿ ಆಗುವಂಥದ್ದಲ್ಲ. ಬಿ ಎ ಪ್ಲಾಂಟೆಡ್ ಟ್ರೀ. ದ ಟ್ರೀ ವಿಚ್ ಇಸ್ ಪ್ಲಾಂಟೆಡ್ ಬೈ ದ ರಿವರ್ ಸೈಡ್, ಇಟ್ ಗ್ರೋಸ್. ಅದು ಬೆಳೆಯುವುದಕ್ಕಾಗಿ ಪ್ರಾರಂಭವಾಗ್ತದೆ. ಅದಕ್ಕಾಗಿ ನಾವು ಪ್ಲಾಂಟ್ ಆಗಿರಬೇಕು. ಎರಡನೇದಾಗಿ ಬಿ ಎ ರೂಟೆಡ್. ನಾವು ದೇವರ ವಚನದಲ್ಲಿ ರೂಟೆಡ್ ಆಗಿರಬೇಕು. ರೂಟೆಡ್ ಇಲ್ಲದಿದ್ದರೆ ನಾವು ನಿನ್ನೆ ನಾನು ಹೇಳಿರುವ ಹಾಗೆ ಗಾಳಿ ಬಂದ ತಕ್ಷಣನೇ ಬಿದ್ದು ಹೋಗ್ಬಿಡ್ತೇವೆ ನಾವು. 1ನೇ ಕೀರ್ತನೆ ಪ್ರಾರಂಭವಾಗುವಂಥದ್ದು 2 ಚಿತ್ರಗಳಿಂದ. 1ನೇ ಚಿತ್ರ ಒಂದು ವೃಕ್ಷದ ಚಿತ್ರ, ಅದು ನದಿ ಬಳಿಯಲ್ಲಿ ನಡೆಸಿರುವ ಚಿತ್ರ. 2ನೇದು ಅದು ಚಾಫ್, ಆ ಹುಟ್ಟು ಹಾಗೆ, ಅದು ಆ ಕಡೆಯಿಂದ ಈ ಕಡೆ ಹಾರಾಡುವಂಥದ್ದಾಗಿದೆ. ನಮ್ಮ ಜೀವಿತವೂ ಕೂಡ ರೂಟೆಡ್ ಆಗದೆ ಇದ್ರೆ ನಮ್ಮ ಜೀವಿತದಲ್ಲಿ ಸ್ಥಿರತೆ ಇರುವಂಥದ್ದಲ್ಲ. ಕೊಲೊಸ್ಸೆಯವರು ಬರೆದ ಪತ್ರಿಕೆ 2ನೇ ಅಧ್ಯಾಯ 7ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರಲ್ಲಿ, ದೇವರ ವಚನದಲ್ಲಿ ಬಹಳ ರೂಟೆಡ್ ನಾವು ಆಗಿರಬೇಕು. ಯಾವಾಗ ಎಷ್ಟೆಲ್ಲ ದೇವರ ವಚನ ಗಟ್ಟಿಯಾಗಿ ನಮ್ಮ ಒಳಗಡೆ ಹೋಗುತ್ತದೆಯೋ ಅಷ್ಟು ಗಟ್ಟಿಯಾಗಿ ನಾವು ಬೆಳೆಯುವುದಕ್ಕಾಗಿ ಸಾಧ್ಯವಾಗುವಂಥದ್ದಾಗಿದೆ. ನಾನು 1981ರಲ್ಲಿ ಕರ್ತನಾದ ಯೇಸು ಕ್ರಿಸ್ತನನ್ನು ಅಂಗೀಕಾರ ಮಾಡಿ ಕೇರಳಗೆ ನಾನು ಹೋದೆ. ಬೈಬಲ್ ಕಾಲೇಜ್ನಲ್ಲಿ ನಾನು ಪ್ರಾರಂಭ ದಿನಗಳಲ್ಲಿ ಬಹಳಷ್ಟು ಸಂದೇಹವುಳ್ಳವನು, ಬಹಳಷ್ಟು ನಿರಾಶೆಗೆ ಒಳಗಾಗುವ ವ್ಯಕ್ತಿಯಾಗಿದ್ದೆ. ಬೈಬಲ್ನಲ್ಲಿರುವ ಅನೇಕ ಕಾರ್ಯಗಳು ನನಗೆ ಅರ್ಥವಾಗ್ತಿರಲಿಲ್ಲ. ವಿಶೇಷವಾಗಿ ಟ್ರಿನಿಟಿ ಬಗ್ಗೆ ನನಗೆ ಅರ್ಥವಾಗ್ತಿರಲಿಲ್ಲ. ದೇವರು ಒಬ್ಬನೇ, ಈ ಒಬ್ಬನೇ ದೇವರು ಮತ್ತೊಬ್ಬನ ದೇವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಯೇಸು ದೇವರು, ದೇವರಾಗಿರುವ ದೇವರು ಮತ್ತೊಬ್ಬರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಇದು ನನಗೆ ಅರ್ಥವಾಗದೇ ಇರುವ ಒಂದು ವಿಷಯವಾಗಿತ್ತು. ಯೇಸುವಿಗೆ ದೇವರ ಮಗ, ದೇವ ಕುಮಾರನು ಎಂಬುದಾಗಿ ನಾವು ಕರೀತೇವೆ. ದೇವರ ಮಗ ಆಗಿರುವುದಾದರೆ, ದೇವ ಕುಮಾರನಾಗಿರುವುದಾದರೆ ದೇವರ ಹೆಂಡತಿಯಲ್ಲಿ ಎಂಬುದಾಗಿ ಒಂದು ಸಂದೇಹ ನನಗೆ ಬರ್ತಿತ್ತು. ಮಾತ್ರವಲ್ಲ, ನಾನು ಬೈಬಲ್ ಓದುತ್ತಿರುವಾಗ ಆ ವೇಳೆಯಲ್ಲಿ ಸುವಾರ್ತೆಗಳಲ್ಲಿ ಒಂದು ಸುವಾರ್ತೆಯಲ್ಲಿ ಒಬ್ಬ ಕುರುಡ, ಬೇರೆ ಒಂದು ಸುವಾರ್ತೆಯಲ್ಲಿ ಅದೇ ಘಟನೆಯಲ್ಲಿ 2 ಕುರುಡರು, ಮತ್ತೊಂದು ಸುವಾರ್ತೆಗಳಲ್ಲಿ ಒಬ್ಬ ದೂತ, ಮತ್ತೊಂದು ಸುವಾರ್ತೆಗಳಲ್ಲಿ 2 ದೂತ. ಇದೆಲ್ಲ ಓದುವಾಗ ನನಗೆ ಬಹಳ ಗಲಿಬಿಲಿ ಆಯಿತು. ಒಳಗಡೆಯಿಂದ ಒಳಗಡೆನೆ ನನ್ನ ನಂಬಿಕೆ ಸೋರಿ ಹೋಗ್ತಾ ಇತ್ತು. ಯಾರಿಗೂ ಗೊತ್ತಾಗ್ತಿರಲಿಲ್ಲ. ನಾನು ಯಾರಿಗೆ ಹೇಳಬಾರ್ದಲ್ಲ, ಯಾರು ಹೇಳಿದ್ರೆ ಏನಾದರೂ ತಪ್ಪು ತಿಳ್ಕೊಳ್ತಾರಲ್ಲ ಎಂಬುದಾಗಿ ಹೀಗೆ ಗಲಿಬಿಲಿಗೆ ನಾನು ಒಳಗಾಗಿದ್ದೆ. ಆ ವೇಳೆಯಲ್ಲಿ ಒಳ್ಳೆ ಆತ್ಮಿಕನಾಗಿರುವ, ಬಹಳ ಥಿಯಾಲಜಿಕಲ್ ಆಗಿ ಗಟ್ಮುಟ್ಟಾಗಿರುವ, ಬಲವಾಗಿರುವ ಒಬ್ಬ ಪ್ರೊಫೆಸರ್ ಜೊತೆ ನನಗೆ ಸಂಪರ್ಕವಾಯಿತು. ಅವರು ಆತ್ಮಿಕವಾಗಿ ನನಗೆ ಬೆಳೆಸುವುದಕ್ಕಾಗಿ ಪ್ರಾರಂಭ ಮಾಡಿದರು. ನಾನೊಂದು ಕಾರ್ಯ ತೀರ್ಮಾನ ಮಾಡಿದೆ, ದೇವರ ವಾಕ್ಯ ನಾನು ಗಟ್ಟಿಯಾಗಿ ಕಾರಣ ಸಹಿತವಾಗಿ
ಕಲಿಯಬೇಕು ಎಂಬ ತೀರ್ಮಾನ 1981ನೇ ಕೊನೆ ಭಾಗದಲ್ಲಿ 82ರಲ್ಲಿ ನಾನು ತೀರ್ಮಾನ ಮಾಡಿದೆ. 82ರಲ್ಲಿ ನಾನು ತೀರ್ಮಾನ ಮಾಡಿದೆ. ಹಾಗೆ ಓದುತ್ತಾ ಇದರಲ್ಲಿ ಬೆಳೆಯುತ್ತಾ ಹೋಗಿರುವುದರಿಂದ ನಾನು ಶಕ್ತವಾದ ರೀತಿಯಲ್ಲಿ ಸ್ವಾಮಿಗೆ ನಿಲ್ಲುವಂತೆ ದೇವರು ನನಗೆ ಸಹಾಯ ಮಾಡಿದ್ದಾನೆ. ಇದು ಕಾರ್ಯ ಹೇಳಲಿಕ್ಕೆ ಕಾರಣವೇನಪ್ಪ ಅಂತ ಹೇಳಿದ್ರೆ, ದೇವರ ವಾಕ್ಯ ಕಾರ್ಯ ಕಾರಣ ಸಹಿತವಾಗಿ ನಾವು ಕಲಿಯಬೇಕು, ಓದಬೇಕು, ಧ್ಯಾನ ಮಾಡಬೇಕು. ಅದು ಒಂದು ಆತ್ಮಿಕ ಒಂದು 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 ಹ್ಯಾಂಡ್ ಬುಕ್ ಆಗಿ ನಮ್ಮ ಜೀವಿತದಲ್ಲಿ ಉಪಯೋಗ ಮಾಡುವುದಾದರೆ ಕ್ರೈಸ್ತ ಜೀವಿತದಲ್ಲಿ ನಾವು ಬಿದ್ದು ಹೋಗುವುದಿಲ್ಲ, ನಾವು ಮುರಿದು ಹೋಗುವುದಿಲ್ಲ. ಯಾಕೋಬನ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ ಬೀಳಬಾರದು ಎಂಬುದರ ವಿಷಯದಲ್ಲಿ ನಾವು ನೋಡುತ್ತೇವೆ. ಜನರು ಬಿದ್ದು ಹೋಗುತ್ತಾರೆ. ಬೀಳಲಿಕ್ಕೆ ಮುಖ್ಯವಾದ 2 ಕಾರಣ. ಒಂದು, ಹೊರಗಡೆಯಿಂದ ಬರುತ್ತಿರುವ ಸಮಸ್ಯೆಗಳು. 2, ಒಳಗಡೆಯಿಂದ ಬರುತ್ತಿರುವ ಬಲಹೀನತೆಗಳು. ಯಾರಾದರೂ ನಿಂತಿರುವ ವ್ಯಕ್ತಿ ಬಿದ್ದಿದ್ರೆ 2 ಕಾರಣಗಳಿರ್ತಾರೆ. ಒಂದು, ಯಾರಾದರೂ ಆತನನ್ನು ತಳ್ಳಿದ್ದಾರೆ, ದಬ್ಬಿದ್ದಾರೆ, ಪುಷ್ ಮಾಡಿದ್ದಾರೆ, ಅದಕ್ಕಾಗಿ ಆತನು ಬಿದ್ದಿದ್ದಾನೆ. ಇಲ್ಲ, ಒಳಗಡೆ ಏನಾದರೂ ಬಲಹೀನತೆ ಆಗಿದೆ, ಅದಕ್ಕಾಗಿ ಬಿದ್ದಿದ್ದಾನೆ. ಈ ಕಾರಣದಿಂದ ಆತ್ಮಿಕ ಜೀವಿತದಲ್ಲಿಯೂ ಕೂಡ ಪ್ರಿಯರೇ ನಾವು ಬೀಳುವವರಾಗಿದ್ದೇವೆ. ಹೊರಗಡೆಯಿಂದ ಬರುತ್ತಿರುವ ಸಮಸ್ಯೆಗಳು, ಅದಕ್ಕೆ ಟ್ರಯಲ್ಸ್ ಎಂಬುದಾಗಿ ನಾವು ಹೇಳುತ್ತೇವೆ. ಒಳಗಡೆಯಿಂದ ಬರುತ್ತಿರುವ ಶೋಧನೆಗಳು, ಅದಕ್ಕೆ ಟೆಂಪ್ಟೇಷನ್ಸ್ ಎಂಬುದಾಗಿ ಹೇಳುತ್ತೇವೆ. ಹೊರಗಡೆಯಿಂದ ಬರುತ್ತಿರುವ ಟ್ರಯಲ್ಸ್, ಒಳಗಡೆಯಿಂದ ಬರುತ್ತಿರುವ ಟೆಂಪ್ಟೇಷನ್ ಒಬ್ಬ ವ್ಯಕ್ತಿಯನ್ನು ಬೆಳೆಸುವಂಥದ್ದಾಗಿದೆ. ಅದರಲ್ಲಿ ಗಟ್ಟಿಯಾಗಿ ನಾವು ನಿಲ್ಲಬೇಕಂತ ಹೇಳಿದ್ರೆ ದೇವರ ವಚನದಲ್ಲಿ ನಾವು ಗಟ್ಟಿಯಾಗಿ ನಿಲ್ಲಬೇಕು. 5 ರೊಟ್ಟಿಯಿಂದ 5,000 ಜನರಿಗೆ ಕರ್ತನಾದ ಯೇಸು ಸ್ವಾಮಿ ಆಹಾರವನ್ನು ಕೊಟ್ಟದ ನಂತರ 2ನೇ ದಿನ ಅದಕ್ಕಿಂತ ಹೆಚ್ಚಾದ ಸಂಖ್ಯೆಯಲ್ಲಿ ಜನರು ಅದ್ಭುತಗಳನ್ನು ನೋಡುವುದಕ್ಕಾಗಿ, ಅನುಭವಿಸುವುದಕ್ಕಾಗಿ ಬರ್ತಾ ಇದ್ದಾರೆ. ಆದರೆ ಯೇಸು ಸ್ವಾಮಿ ಅದ್ಭುತ ಮಾಡಲಿಲ್ಲ. ಅದ್ಭುತ ಮಾಡದೇ ಇರುವುದರಿಂದ ಜನರಿಗೆ ನಿರಾಶೆ ಆಯಿತು. ಎಲ್ಲರೂ ಒಂದೊಂದಾಗಿ ಬಿಟ್ಟು ಹೋದ್ರು. ಆ ವೇಳೆಯಲ್ಲಿ ಸ್ವಾಮಿ ಶಿಷ್ಯರಿಗೆ ಕೇಳ್ತಾ ಇದ್ದಾರೆ, ಇಫ್ ಯು ಆಲ್ಸೋ ವಾಂಟ್ ಟು ಗೋ ಅವೇ ಯು ಕ್ಯಾನ್ ಗೋ. ಆ ವೇಳೆಯಲ್ಲಿ ಪೇತ್ರನು ಬಂದು, ನಿಮಗೂ ಕೂಡ ಹೋಗುವುದಕ್ಕಾಗಿ ಮನಸ್ಸಿರುವುದಾದರೆ ನೀವು ಕೂಡ ಹೋಗಬಹುದು ಎಂಬುದಾಗಿ ಸ್ವಾಮಿ ಶಿಷ್ಯರಿಗೆ ಹೇಳಿದಾಗ, ಪೇತ್ರನಿಗೆ ಹೇಳಿರುವ ಕಾರ್ಯ ನಿಮಗೆ ಗೊತ್ತಿದೆ ಅಲ್ಲ. ದ ವರ್ಡ್ ಆಫ್ ದಿ ಎಟರ್ನಲ್ ಲೈಫ್ ಇಸ್ ಇನ್ ಯು, ವೇರ್ ಕ್ಯಾನ್ ವಿ ಗೋ ಓ ಲಾರ್ಡ್. ನಿತ್ಯ ಜೀವಿತ ವಚನಗಳು ಸ್ವಾಮಿ ನಿನ್ನ ಸನ್ನಿಧಾನದಲ್ಲಿದೆ, ನಿನ್ನನ್ನು ಬಿಟ್ಟು ನಾವು ಎಲ್ಲಿಗೆ ಹೋಗೋಣ ಎಂಬುದಾಗಿ ಹೇಳಿರುವ ಆ ಪೇತ್ರ ಬಲಹೀನತೆಗಳು ಬಂದಾಗಿಯೂ ಕೂಡ, ಬಿದ್ದಾಗಿಯೂ ಕೂಡ, ತಿರಸ್ಕಾರ ಮಾಡಿದಾಗಿಯೂ ಕೂಡ ಗಟ್ಟಿಯಾಗಿ ನಿಲ್ಲಿರುವ ವ್ಯಕ್ತಿ ಆದನು ಎಂಬುದಾಗಿ ಮಾತ್ರವಲ್ಲ, ಕ್ಯಾಥಲಿಕ್ ಚಿಂತ ಪ್ರಕಾರ ಮೊದಲನೇ ಪೋಪ್ ಆಗಿ ಬರಲಿಕ್ಕೆ ಮುಖ್ಯವಾದ ಕಾರಣ ದೇವರ ವಚನದಲ್ಲಿ ಗಟ್ಟಿಯಾಗಿ ನಿಂತ. ದೇವರ ವಚನ ಎಂಬುದಾಗಿ ಹೇಳುವಾಗ ಅದರ ಅರ್ಥ ಬೈಬಲ್ ಬಹಾಟ್ ಮಾಡ್ರಿಪ್ಪ ಎಂಬುದಾಗಿ ಅಲ್ಲ, ಬೈಬಲ್ ಕಥೆಗಳೆಲ್ಲ ಓದ್ಕೊಳ್ರಪ್ಪ ಎಂಬುದಾಗಿ ಅಲ್ಲ. ಅದೆಲ್ಲ ನಾವು ಮಾಡಬೇಕು. ಆದರೆ ಓದಿರುವ ಕಾರ್ಯಗಳನ್ನು ನಮ್ಮ ಜೀವಿತದಲ್ಲಿ ನಾವು ಪಾಲಿಸುವವರಾಗಿರಬೇಕು. ಹಿಂದಿಯಲ್ಲಿ ಸಾಧಾರಣ ನಮ್ಮ ಚರ್ಚ್ನಲ್ಲಿ ನಾನು ಹೇಳೋ 4 ಮಾತುಗಳು ಉಂಟು. ಒಂದು, ಕಾನೂನ್ ಸೆ ಸುನ್ನೆ ವಾಲೆ, अकल से समझने वाले, दिल से सुधरने वाले, मुंह से दूसरों को सुधारने वाले हम होना चाहिए ಎಂಬುದಾಗಿ ಸಾಧಾರಣ ನಮ್ಮ ಚರ್ಚ್ನಲ್ಲಿ ನಾನು ಹೇಳುವುದುಂಟು. ದೇವರ ವಾಕ್ಯ ಕಿವಿಯಿಂದ ನಾವು ಕೇಳಬೇಕು, ಕಣ್ಣಿಂದ ನಾವು ಓದಬೇಕು, ಮತ್ತೆ ಮನಸ್ಸಿನಿಂದ ಅದನ್ನು ಕಾರಣ ಸಹಿತವಾಗಿ ಅರ್ಥ ಮಾಡಿಕೊಳ್ಳಬೇಕು. ಹೃದಯದಲ್ಲಿ ಅದನ್ನು ತೆಗೆದುಕೊಂಡು ಯಾವ್ಯಾವ ವಿಷಯದಲ್ಲಿ ನಾವು ತಿದ್ದುಕೊಳ್ಳಬೇಕಲ್ಲ ಅದನ್ನು ನಾವು ತಿದ್ದುಕೊಳ್ಳಬೇಕು. ಅದಾದ ನಂತರ ಮತ್ತೊಬ್ಬರಿಗೆ ನಾವು ತಿಳಿಸಬೇಕು. ಸುನ್ನೆ ವಾಲೆ, ಸಮಜನೆ ವಾಲೆ, ಸುಧರ್ನೆ ವಾಲೆ, ಸಿಖಾನೆ ವಾಲೆ ಎಂಬುದಾಗಿ ಸಾಧಾರಣ ನಾನು ಹೇಳೋದುಂಟು. ಯಾವಾಗ ಮತ್ತೊಬ್ಬರಿಗೆ ನಾವು ಹೇಳುವುದಕ್ಕಾಗಿ ಹೋಗ್ತೇವಲ್ಲ ಅವಾಗೆಲ್ಲ ನಾವು ಆತ್ಮಿಕ ಜೀವಿತದಲ್ಲಿ ಶಕ್ತಿ ಉಳ್ಳವರಾಗುತ್ತೇವೆ. ಅದಕ್ಕಾಗಿ ಬಿ ಎ ಪ್ಲಾಂಟೆಡ್, ಫಲವುಳ್ಳ ವ್ಯಕ್ತಿಗಳು ಆಗಬೇಕಂತ ಹೇಳಿದ್ರೆ ನಾವು ಪ್ಲಾಂಟ್ ಮಾಡಲ್ಪಟ್ಟಿರುವ ವ್ಯಕ್ತಿಗಳಾಗಿರ್ಬೇಕು. ಬಿ ರೂಟೆಡ್. ನಿಮಗೆ ಗೊತ್ತಿದೆ ಅಲ್ಲ, ದಾರಿ ಕಲ್ಲುಗಳ ಮಧ್ಯದಲ್ಲಿ ಬಿದ್ದಿರುವ ಬೀಜಗಳು ಅದು ಬೆಳೆದು ಬಂದಾಗಿಯೂ ಕೂಡ ಸೂರ್ಯನು ಎದ್ದು ಬಂದಾಗ 8, 9, 10, 11, 12 ಗಂಟೆ ಬಂದಾಗ ಅದು ಒಣಗಿ ಹೋಯಿತು, ಬಾಡಿ ಹೋಯಿತು ಎಂಬುದಾಗಿ ನಾವು ನೋಡುತ್ತೇವೆ. ಅದಕ್ಕೆ ಮುಖ್ಯವಾದ ಕಾರಣ ಮಣ್ಣಿಲ್ಲ, ಬೇವಿಲ್ಲ, ಬೇರಿಲ್ಲ. ಇಲ್ಲದೆ ಕಾರಣ ಬಲವಿಲ್ಲ. ಮಣ್ಣಿಲ್ಲದೆ ಕಾರಣ ಬೇರಿಲ್ಲ,
ಬೇರಿಲ್ಲದೆ ಕಾರಣ ಬಲವಿಲ್ಲ, ಬಲವಿಲ್ಲದೆ ಕಾರಣ ನಿಲ್ಲಲಿಕ್ಕೆ ಶಕ್ತಿ ಇಲ್ಲ, ಶಕ್ತಿ ಇಲ್ಲದೆ ಇರುವುದರಿಂದ ಬಿದ್ದು ಹೋಯಿತು ಎಂಬುದಾಗಿ ಪ್ರಿಯರೇ ನಾವು ನುಡುವರಾಗಿದ್ದೇವಲ್ಲ. ಅದಕ್ಕಾಗಿ ಪ್ರಿಯರೇ, ನಾವು ಕಷ್ಟಗಳು, ನಷ್ಟಗಳು, ದುಃಖ, ಸಂಕಟ ಇವೆಲ್ಲ ಬಂದಾಗ ನಿಲ್ಲುವುದಕ್ಕಾಗಿ ದೇವರ ವಚನದಲ್ಲಿ ಗಟ್ಟಿಯಾಗಿ ನಾವು ಒಳಗಡೆ ಹೋಗಬೇಕು. ಮೂರನೇದಾಗಿ, ಬಿ ಕನೆಕ್ಟೆಡ್, ಬಿ ಪ್ಲಾಂಟೆಡ್, ಬಿ ರೂಟೆಡ್, ಬಿ ಕನೆಕ್ಟೆಡ್. ನಾವು ಕನೆಕ್ಟ್ ಆಗಿರಬೇಕು. ಕನೆಕ್ಟ್ ಆಗದೆ ಇದ್ರೆ ನಾವು ಒಣಗಿ ಹೋಗುತ್ತೇವೆ. ಸ್ವಾಮಿ ಯೋಹಾನನ ಬರೆದ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ಹೇಳಿದ್ದಾರಲ್ಲ, ನೀವು ನನ್ನ ಜೊತೆಯಲ್ಲಿ ಸೇರದೆ ಇರುವುದಾದರೆ, ಇಫ್ ದ ಬ್ರಾಂಚ್ ಇಸ್ ನಾಟ್ ಕನೆಕ್ಟೆಡ್ ಟು ದ ಟ್ರೀ ಇಟ್ ವಿಲ್ ಬಿ ಕಟ್ ಡೌನ್. ಆ ಬ್ರಾಂಚ್ ಆಗಿರುವ ನೀವು ನಾನಾಗಿರುವ ಆ ವೃಕ್ಷದೊಂದಿಗೆ ಕನೆಕ್ಟ್ ಆಗದೆ ಇದ್ರೆ ನಾವು ಬಿದ್ದು ಹೋಗ್ಬಿಡ್ತೇವೆ. ಅದಕ್ಕಾಗಿ ನಾವು ಕನೆಕ್ಟ್ ಆಗಿರಬೇಕು. ಯಾವಾಗ ಕನೆಕ್ಟ್. ಪ್ಯಾರಲೈಟಿಕ್ ಅಟ್ಯಾಕ್ ಆಗಿರುವ ವ್ಯಕ್ತಿಗಳಿಗೆ ನೋಡಿದಿರಲ್ಲ ನೀವು, ಕೈ ನಡೆಯೋದಿಲ್ಲ, ಕಾಲು ನಡೆಯೋದಿಲ್ಲ. ಯಾಕೆ? ಬ್ರೈನ್ಗೆ ಕನೆಕ್ಟೆಡ್ ಆಗಿರೋದಿಲ್ಲ. ನೋಡ್ರಿ, ನನಗೆ ಅದರ ಫಿಸಿಯಾಲಜಿಕಲ್ ಆಗಿ ನನಗೆ ಕಾರ್ಯ ಗೊತ್ತಿಲ್ಲ, ಆದರೆ ಒಂದು ಕಾರ್ಯ ನಮಗೆ ಗೊತ್ತು, ಮೈಂಡ್ಗೆ, ಬ್ರೈನ್ಗೆ ಅದು ಕನೆಕ್ಟೆಡ್ ಇಲ್ಲ. ಆ ಕಾರಣದಿಂದ ಅದು ನಡೆಯುವಂಥದ್ದು. ಕೈ ಇದೆ, ಕಾಲಿದೆ, ಆದರೆ ನಡೀತಾ ಇಲ್ಲ, ಕೊಡು ತಗೊಳ್ಳೋ ಕೆಲಸ ಮಾಡ್ತಾ ಇಲ್ಲ. ನಮ್ಮ ಜೀವಿತವೂ ಕೂಡ ಸ್ವಾಮಿ ಆಗಿರುವ, ತಲೆಯಾಗಿರುವ ಸ್ವಾಮಿದೊಂದಿಗೆ ಕನೆಕ್ಟೆಡ್ ಆಗದೆ ಇದ್ರೆ ನಮ್ಮ ಕೈಗೆ ಬಲವಿರುವುದಿಲ್ಲ, ನಮ್ಮ ಕಾಲಿಗೆ ಬಲವಿರುವುದಿಲ್ಲ, ನಮ್ಮ ಶರೀರದ ಒಂದೊಂದು ಅವಯಗಳಿಗೆ ಬಲವಿರುವುದಿಲ್ಲ ಎಂಬ ಸತ್ಯಾಂಶವನ್ನು ತಿಳಿದುಕೊಂಡು ವಿ ನೀಡ್ ಟು ಬಿ ಕನೆಕ್ಟೆಡ್ ಟು ದ ಹೆಡ್ ವಿಚ್ ಈಸ್ ಜೀಸಸ್ ಕ್ರೈಸ್ಟ್. ತಲೆಯಾಗಿರುವ ಕರ್ತನಾದ ಯೇಸು ಕ್ರಿಸ್ತನೊಂದಿಗೆ ನಾವು ಕನೆಕ್ಟೆಡ್ ಆಗಿರಬೇಕು. ಇತರರ ಜೊತೆಯಲ್ಲಿ ಒಳ್ಳೆ ಸಂಬಂಧ ನಮಗೆ ಇಟ್ಕೊಳ್ಳೋದಕ್ಕಾಗಿ ನಾವು ಸ್ವಾಮಿ ಜೊತೆಯಲ್ಲಿ ಕನೆಕ್ಟೆಡ್ ಆಗಿರಬೇಕು. ಸ್ವಾಮಿ ಜೊತೆಯಲ್ಲಿ ನಾವು ಕನೆಕ್ಟೆಡ್ ಆಗಿಬಿಟ್ರೆ ಎಲ್ಲರ ಜೊತೆ ಕನೆಕ್ಟ್ ಆಗುತ್ತೇವೆ. ಲಕ್ವ ಹೊಡೆದಿರೋ ಈ ಕೈ ನಡೆಯೋದಿಲ್ಲ, ಚಲಿಸುವುದಿಲ್ಲ. ಅದೇ ವೇಳೆಯಲ್ಲಿ ಇದರದ್ದು ಪೇನ್ ಇದಕ್ಕೆ ಅರ್ಥವಾಗುವುದಿಲ್ಲ. ಯಾಕೆ? ಇದು ಕನೆಕ್ಟೆಡ್ ಇಲ್ಲ, ತಲೆಗೆ ಕನೆಕ್ಟೆಡ್ ಇಲ್ಲದೆ ಇರುವುದರಿಂದ ಬೇರೆ ಭಾಗಗಳಿಗೂ ಕೂಡ ಕನೆಕ್ಟೆಡ್ ಇಲ್ಲದೆ ಹೋಗಿರುವ ಸ್ಥಿತಿ ಆ ಒಂದು ಅವಯಕ್ಕೆ ಬರುತ್ತದೆ ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು. ಇಫ್ ಐ ಆಮ್ ನಾಟ್ ಕನೆಕ್ಟೆಡ್ ವಿತ್ ಕ್ರೈಸ್ಟ್ ಐ ವಿಲ್ ನಾಟ್ ಬಿ ಕನೆಕ್ಟೆಡ್ ಟು ದ ಅದರ್ ಪೀಪಲ್. ಕರ್ತನಾದ ಯೇಸು ಸ್ವಾಮಿ ಜೊತೆಗೆ ನಾನು ಕನೆಕ್ಟ್ ಆಗದೆ ಇರುವ ವ್ಯಕ್ತಿಯಾಗಿರುವುದಾದರೆ ಇತರರೊಂದಿಗೆ ಕನೆಕ್ಟ್ ಆಗಲಿಕ್ಕೆ ನನಗೆ ಆಗುವುದಿಲ್ಲ ಎಂಬುದನ್ನು ಪ್ರಿಯರೇ ನಾವು ತಿಳಿದುಕೊಳ್ಳಬೇಕು. ಅಷ್ಟೇ ಅಲ್ಲ, ದ ಪ್ಲಾಂಟ್ ಹ್ಯಾಸ್ ಟು ಬಿ ಸಸ್ಟೈನ್ಡ್. ಈ ಪ್ಲಾಂಟ್ ಸಸ್ಟೈನ್ ಆಗಬೇಕು, ನಿಲ್ಲಬೇಕು. ನೋಡ್ರಿ, ಗಿಡ ಹಚ್ಚಿದ ತಕ್ಷಣನೇ ಬೆಳೆಯುತ್ತಾ ಹೋಗ್ತದೆ ಎಂಬುದಾಗಿ ಯಾರು ನೆನೆಸಬಾರ್ದು. ಸಾಧಾರಣ ಪ್ಲಾಂಟ್ ಲವರ್ಸ್ ಇದಾರಲ್ಲ, ಅವರು ಗಾರ್ಡನ್ ಇಲ್ಲೋ ಪರ್ಚೇಸ್ ಮಾಡುವುದಕ್ಕಾಗಿ ಹೋದಾಗ ಪ್ಲಾಂಟ್ ಅವ್ರಿಗೆ ಬಹಳ ಇಷ್ಟವಾಗ್ತದೆ. ಅದನ್ನೇ ತೆಗೆದುಕೊಂಡು ಬಂದು ಹಚ್ಚೋದು ಬಹಳ ಸುಲಭ, ಆದರೆ ಮೇಂಟೈನ್ ಮಾಡೋದು ಬಹಳ ಕಷ್ಟಕರವಾದ ಸ್ಥಿತಿಯಾಗಿದೆ. ಅದನ್ನು ನಾವು ಮೇಂಟೈನ್ ಮಾಡಬೇಕು. ಸೊ ಮಕ್ಕಳನ್ನು ದೇವರು ನಮಗೆ ಕೊಟ್ಟ ನಂತರ ದೇವರು ಕೊಟ್ಟಿದ್ದಾನೆ, ಆದರೆ ಮಕ್ಕಳನ್ನು ಬೆಳೆಸೋದು ಯಾವ ರೀತಿಯಿಂದ ಕಠಿಣಕರವಾದ ಕಾರ್ಯವಾಗಿದೆಯಲ್ಲ, ಅದನ್ನು ನಾವು ಸಸ್ಟೈನ್ ಮಾಡಬೇಕು. ಬೇಕಾಗಿರುವ ನೀರು, ಬೇಕಾಗಿರುವ ಗೊಬ್ಬರ, ಬೇಕಾಗಿರುವ ಕಾರ್ಯ ಅದಕ್ಕೆ ನಾವು ಮಾಡದೆ ಹೋದರೆ ಆ ಒಂದು ಪ್ಲಾಂಟ್ ಒಣಗಿ ಹೋಗುವಂಥದ್ದಾಗಿದೆ ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು. ಬಿ ಪ್ಲಾಂಟೆಡ್, ಬಿ ರೂಟೆಡ್, ಬಿ ಕನೆಕ್ಟೆಡ್ ಅಂಡ್ ಬಿ ಸಸ್ಟೈನ್ಡ್. ಈ ಫ್ರೂಟ್ಫುಲ್ ಎಂಬುದಾಗಿ ಬೈಬಲ್ನಲ್ಲಿ ಹೇಳಿದಾರಲ್ಲ, ಇದರ ಅರ್ಥ ಏನು ಎಂಬುದನ್ನು ಒಂದೆರಡು ಮಾತುಗಳಲ್ಲಿ ನಾನು ನಿಮಗೆ ತಿಳಿಸುವುದಕ್ಕಾಗಿ ಬಯಸ್ತಾ ಇದ್ದೇನೆ. ಫ್ರೂಟ್ಫುಲ್ ಎಂಬುದಾಗಿ ಹೇಳುವಾಗ ಮ್ಯಾಚ್ಯೂರಿಟಿ ಫಲವುಳ್ಳವರಾಗಿರ್ರಿ ಎಂಬುದಾಗಿ ಹೇಳುವಾಗ ಮ್ಯಾಚ್ಯೂರ್ ಆಗಿರಿ ಎಂಬುದಾಗಿ. ಮುಳ್ಳುಗಳ ಮಧ್ಯದಲ್ಲಿ ಬಿದ್ದಿರುವ ಬೀಜಗಳ ವಿಷಯದಲ್ಲಿ ಮತ್ತಾಯಿ ಮಾರ್ಕ್ ಹೇಳ್ತಾ ಇದ್ದಾರೆ, ಮುಳ್ಳುಗಳು ಅದನ್ನು ತುಳಿದು ಫಲ ಕೊಡದೆ ಹೋಯಿತು ಎಂಬುದಾಗಿ. ಫಲ ಬರಲಿಲ್ಲ ಅಂತ. ಅದೇ ಭಾಗ ಲೂಕನ ಬರೆದ ಸುವಾರ್ತೆಯಲ್ಲಿ ನೀವು ಹೋಗುವುದಾದರೆ 8ನೇ ಅಧ್ಯಾಯದಲ್ಲಿ ಇದೆ ಅದು. ಅಲ್ಲಿ ಹೋಗುವುದಾದರೆ ಫಲ ಇಲ್ಲ ಎಂಬುದಾಗಿ ಲೂಕ್ ಹೇಳ್ತಾ ಇಲ್ಲ, ಮ್ಯಾಚ್ಯೂರಿಟಿ ಇಲ್ಲ ಎಂಬುದಾಗಿ ಹೇಳ್ತಾ ಇದ್ದಾರೆ. ಅಂತ ಹೇಳಿದ್ರೆ ಫಲದ ಅರ್ಥ ಮ್ಯಾಚ್ಯೂರಿಟಿ. ಫಲವುಳ್ಳ ವ್ಯಕ್ತಿ ನಾನು ಆಗಬೇಕು ಎಂಬುದಾಗಿ ಹೇಳುವುದಾದರೆ ನನ್ನ ಜೀವಿತದಲ್ಲಿ ಮ್ಯಾಚ್ಯೂರಿಟಿ ಇರಬೇಕು. ಮ್ಯಾಚ್ಯೂರಿಟಿ ಇಲ್ಲದೆ ನನ್ನ ಜೀವಿತದಲ್ಲಿ ಫಲವಿಲ್ಲ ಎಂಬುದನ್ನು ಅದು ತಿಳಿದು ಬರುವಂಥದ್ದಾಗಿದೆ. ಪ್ರಿಯರೇ, ಯೋಹಾನನ ಬರೆದ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಫಲದ ವಿಷಯದಲ್ಲಿ ಮಾತನಾಡಿದನಲ್ಲ, ನೋ ಫ್ರೂಟ್, ಮೋರ್ ಫ್ರೂಟ್,
ಮಚ್ ಫ್ರೂಟ್ ಎಂಬುದಾಗಿ. ನೋಡಿದಿರಲ್ಲ, ಈ 4 ಥರದ ಬ್ರಾಂಚ್ ಬಗ್ಗೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ. ಎ ಬ್ರಾಂಚ್ ವಿತ್ ನೋ ಫ್ರೂಟ್ಸ್, ಫಲವಿಲ್ಲದೆ ಇರುವ ಬ್ರಾಂಚ್. ಮತ್ತೆ ಎರಡನೇದು ಎ ಬ್ರಾಂಚ್ ವಿತ್ ದ ಫ್ರೂಟ್, ಫಲ ಇರುವ ಒಂದು ಬ್ರಾಂಚ್. ಮೂರನೇದು ಮೋರ್ ಫ್ರೂಟ್, ಮಚ್ ಫ್ರೂಟ್ ಅಂತ ಹೇಳಿದ್ರೆ ಹೀಗೆ ಪ್ರೋಗ್ರೆಸಿವ್ ಆಗಿ ಹೋಗುವಂಥದ್ದಾಗಿದೆ ನಮ್ಮ ಜೀವಿತ. ಹಾಗೆ ಫ್ರೂಟ್ಸ್ ಎಂಬುದಾಗಿ ಹೇಳುವಾಗ ನಮ್ಮ ಜೀವಿತದಲ್ಲಿ ಒಂದು ಮ್ಯಾಚುರಿಟಿ ಇರಬೇಕು. ಮ್ಯಾಚುರಿಟಿ ಮಾತುಗಳಲ್ಲಿ, ವಿಚಾರಗಳಲ್ಲಿ, ನಡತೆಯಲ್ಲಿ, ನುಡಿಯಲ್ಲಿ ಮ್ಯಾಚ್ಯೂರ್ ಆಗಿರಬೇಕು. ಮ್ಯಾಚ್ಯೂರ್ ಆಗದೇ ಇರುವುದರಿಂದ ಮನೆಯಲ್ಲಿ, ಸಮಾಜದಲ್ಲಿ, ಚರ್ಚ್ನಲ್ಲಿ ಗದ್ದಲಾಗ್ಬಿಡ್ತದೆ. ದಾರಿ ತಪ್ಪಿ ಹೋದ ಮಗನ ಕಥೆ ನಮಗೆ ಗೊತ್ತಿದೆಯಲ್ಲ. ದಾರಿ ತಪ್ಪಿ ಹೋಯ್ದೋನು ದೊಡ್ಡವನಲ್ಲಂತೆ, ಚಿಕ್ಕವನು ಎಂಬುದಾಗಿ. ನಾವು ಚಿಕ್ಕವರಾಗಿಬಿಟ್ರೆ ದಾರಿ ತಪ್ಪಿ ಹೋಗಿಬಿಡ್ತವೆ, ಇಮ್ಮ್ಯಾಚ್ಯೂರ್ ಆಗಿಬಿಡ್ತವೆ. ಇಮ್ಮ್ಯಾಚ್ಯೂರಿಟಿ ವಾಸ್ ದ ಮೇನ್ ರೀಸನ್ that there was a problem in the life of that boy. ಹುಡುಗನ ಯವನಸ್ಥನ ಜೀವಿತದಲ್ಲಿ ಪ್ರಶ್ನೆ ಉಂಟಾಗಲಿಕ್ಕೆ ಮುಖ್ಯವಾದ ಕಾರಣ ಅವನು ಮ್ಯಾಚ್ಯೂರ್ ಆಗಿರಲಿಲ್ಲ. ಅದಕ್ಕಾಗಿ ಇವತ್ತು ರಾತ್ರಿ ನಾವು ಮ್ಯಾಚ್ಯೂರ್ ಜೀವಿತವನ್ನು ನಡೆಸುವುದಕ್ಕಾಗಿ ದೇವರು ನಮಗೆ ಸಹಾಯ ಮಾಡಲಿ ಎಂಬುದಾಗಿ ನಾನು ಬಯಸ್ತಾ ಇದ್ದೇನೆ. ಮ್ಯಾಚ್ಯೂರ್ ಮಾತ್ರವಲ್ಲ, ವರ್ಚುವಸ್ ಲೈಫ್, ಮೌಲ್ಯಗಳಿಂದ ತುಂಬಿರುವ ಜೀವಿತ. ಗಲಾತ್ಯರು ಬರೆದ ಪತ್ರಿಕೆ 5ನೇ ಅಧ್ಯಾಯ 22ನೇ ವಚನ, ವರ್ಚುವಸ್ ಲೈಫ್, ಫ್ರೂಟ್ಸ್ ಆಫ್ ದ ಸ್ಪಿರಿಟ್ ಎಂಬುದಾಗಿ ಅದರಲ್ಲಿ ಅನೇಕ ಕಾರ್ಯಗಳಿವೆ. ಯಾರಾದರೂ ಓದ್ತಿರೋದು? ಮೈಕಿಲ್ಲದೆ ಇಲ್ಲಿ ಸ್ತ್ರೀಯರು ಯಾರಾದರೂ ದಯವಿಟ್ಟು 5ನೇ ಅಧ್ಯಾಯ ಅದರಲ್ಲಿ ನಾವು ನೋಡ್ತಾ ಇದ್ದೇವೆ. ಫಲ ತುಂಬಿರುವ, ಬಟ್ ದ ಫ್ರೂಟ್ ಆಫ್ ದ ಸ್ಪಿರಿಟ್ ಈಸ್ ಲವ್, ಜಾಯ್, ಪೀಸ್, ಪೇಷನ್ಸ್, ಕೈಂಡ್ನೆಸ್, ಗುಡ್ನೆಸ್, faithfulness, gentleness, self-control. Against such things there is no law at all. ಕನ್ನಡದಲ್ಲಿ ಓದ್ತೀರಾ 22ನೇ ವಚನ ಪ್ಲೀಸ್. ದೇವರಾತ್ಮದಿಂದ ಉಂಟಾಗುವ ಫಲವೇನೆಂದ್ರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಕ್ಷಮೆ, ದಮೆ, ಇಂಥವುಗಳೇ ಅಂತ ಹೇಳಿದ್ರೆ ಇದರ ಹಿಂದೆ ಬಹಳಷ್ಟು ಇದ್ದಾವೆ. ಇದು ವರ್ಚುವಸ್ ಲೈಫ್. ಫಲಗಳು, ಫಲ ಅಂತ ಹೇಳಿದ್ರೆ ಕ್ಯಾರೆಕ್ಟರ್, ನಮ್ಮ ಸ್ವಭಾವಗಳು, ಒಳ್ಳೆ ಸ್ವಭಾವ. ಅವರ್ ಕ್ಯಾರೆಕ್ಟರ್ ಮೇಕ್ಸ್ ಅಸ್ ಆರ್ ಬ್ರೇಕ್ಸ್ ಅಸ್. ನಮಗೆ ಒಳ್ಳೆ ಸ್ವಭಾವ ನಮ್ಮನ್ನು ಕಟ್ಟುವಂಥದ್ದಾಗಿದೆ, ಅಲ್ಲದಿದ್ರೆ ನಮ್ಮನ್ನು ಕೆಡುವಂಥದ್ದಾಗಿದೆ. ವರ್ಚುವಸ್ ಲೈಫ್ ನಮಗಿರಬೇಕು ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು. ಫ್ರೂಟ್ಫುಲ್ ಲೈಫ್ ಎಂಬುದಾಗಿ ಹೇಳುವಾಗ ಅಬಂಡೆಂಟ್ ಲೈಫ್ ಎಂಬುದಾಗಿ, ಫ್ರೂಟ್ಫುಲ್ ಲೈಫ್ ಎಂಬುದಾಗಿ ಹೇಳುವಾಗ ಮ್ಯಾಚ್ಯೂರ್ ಲೈಫ್, ಪರಿಪಕ್ವತೆ ಹೊಂದಿರುವ ಜೀವವಾಗಿದೆ. ಫ್ರೂಟ್ಫುಲ್ ಲೈಫ್ ಎಂಬುದಾಗಿ ಹೇಳುವಾಗ ವರ್ಚುವಸ್ ಲೈಫ್ ಆಗಿದೆ. ಫ್ರೂಟ್ಫುಲ್ ಲೈಫ್ ಎಂಬುದಾಗಿ ಹೇಳುವಾಗ ಅಬಂಡೆಂಟ್ ಲೈಫ್ ಅಂತ ಹೇಳಿದ್ರೆ ಸಮೃದ್ಧಿಯಾದ ಜೀವಿತ. ನಿಮಗೆ ಗೊತ್ತಿದೆಯಲ್ಲ, ಯೋಹಾನನ ಬರೆದ ಸುವಾರ್ತೆ 10ನೇ ಅಧ್ಯಾಯ 10ನೇ ವಚನದಲ್ಲಿ ಯೇಸು ಸ್ವಾಮಿ ಹೇಳಿದ್ದಾನೆ, ಥೀಫ್ ಕಮ್ಸ್ ಓನ್ಲಿ ಟು ಸ್ಟೀಲ್, ಕಿಲ್ ಅಂಡ್ ಡಿಸ್ಟ್ರಾಯ್. ಸೈತಾನನು ಬರೋದು, ಕಳ್ಳನು ಬರೋದು, ಕದ್ದುಕೊಳ್ಳುವುದಕ್ಕಾಗಿ, ಕೊಲೆ ಮಾಡುವುದಕ್ಕಾಗಿಯೂ, ನಾಶ ಮಾಡುವುದಕ್ಕಾಗಿ ಬರುತ್ತಾನೆ. ಸೈತಾನನು ಬರುವ ಕಾರ್ಯಗಳನ್ನು ಏನು ಎಂಬುದನ್ನು ನೋಡ್ತಾ ಇದ್ದೇವೆ. ಆತನು ಕದ್ದುಕೊಳ್ಳುವುದಕ್ಕಾಗಿ ಬರುತ್ತಾನೆ, ಆತನು ಕೊಲೆ ಮಾಡುವುದಕ್ಕಾಗಿ ಬರುತ್ತಾನೆ, ನಾನು ಮಾಡಿಲ್ಲ ಎಂಬುದನ್ನು ಎವಿಡೆನ್ಸ್ ಅನ್ನು ಡಿಸ್ಟ್ರಾಯ್ ಮಾಡುವುದಕ್ಕಾಗಿ ಬರುತ್ತಾನೆ. ಆದರೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಐ ಹ್ಯಾವ್ ಕಮ್ ದಟ್ ಯು ಮೇ ಹ್ಯಾವ್ ಲೈಫ್ ಅಂಡ್ ಹ್ಯಾವ್ ಇಟ್ ಫುಲ್. ನಾನು ಬಂದದ್ದು ಜೀವವನ್ನು ಕೊಡುವುದಕ್ಕಾಗಿ ಮಾತ್ರವಲ್ಲ, ಸಮೃದ್ಧಿಯಾದ ಜೀವವನ್ನು ಕೊಡುವುದಕ್ಕಾಗಿ. ಅದಕ್ಕಾಗಿ ಯೋಹಾನನ ಬರೆದ ಪತ್ರಿಕೆಯಲ್ಲಿ ನನಗನ್ನಿಸ್ತದೆ ಹೀಗೆ ಒಂದು ವಚನವಿದೆ, ಇನ್ ಹಿಮ್ ವಾಸ್ ಲೈಫ್, ಇನ್ ಹಿಮ್ ವಾಸ್ ಲೈಫ್ ಅಂಡ್ ದಟ್ ಲೈಫ್ ವಾಸ್ ಅ ಲೈಟ್ ಆಫ್ ಮೆನ್. ಅವನಲ್ಲಿ ಜೀವವಿತ್ತು, ಆ ಜೀವ ಅಲ್ಲ, ಅದು ಬೆಳಕಾಗಿತ್ತು ಅಂತ ಹೇಳಿದ್ರೆ ಅದು ಏನೋ ಒಂದು ಮ್ಯಾಗ್ನೆಟಿಕ್ ಪವರ್ ಇದೆ. ಬರೀ ಜೀವವಲ್ಲ ಅದು, ಆ ಜೀವದಲ್ಲಿ ಬೆಳಕಿದೆ. ಆ ಜೀವಿತದಲ್ಲಿ ಬೇರೆ ಯಾವುದೋ ಒಂದು ಜೀವವಿದೆ. ನಾನು ಬಂದದ್ದು ಜೀವವನ್ನು ಕೊಡುವುದಕ್ಕಾಗಿ, ಸಮೃದ್ಧಿಯಾದ ಜೀವವನ್ನು ಕೊಡುವುದಕ್ಕಾಗಿ ಬಂದಿದ್ದೇನೆ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದ್ದಾನೆ. ಯೇಸು ಸ್ವಾಮಿ ನಮ್ಮ ಜೀವಿತದಲ್ಲಿ ಬಂದಾಗ ಎಲ್ಲ ರೀತಿಯಿಂದ, ಆತ್ಮಿಕ, ಭೌತಿಕ ಎಲ್ಲ ರೀತಿಯಿಂದ
ದೇವರು ನಮಗೆ ಅನುಗ್ರಹ ಕೊಡುವವನಾಗಿದ್ದಾನೆ. 103ನೇ ಕೀರ್ತನೆ ನೀವು ಓದುವುದಾದರೆ, ದೇವರ ಮಕ್ಕಳಾಗಿರುವ ನಮ್ಮ ಜೀವಿತದಲ್ಲಿ ದೇವರು ಕೊಡುವ ಅನುಗ್ರಹಗಳನ್ನು ಏನು ಎಂಬುದಾಗಿ ಒಂದೊಂದಾಗಿ ನಾವು ಓದುತ್ತೇವೆ. ಆತನು ನನ್ನ ಪಾಪಗಳನ್ನು ಕ್ಷಮಿಸುವವನಾಗಿದ್ದಾನೆ, ಎಲ್ಲ ರೋಗದಿಂದ ಬಿಡುಗಡೆ ಮಾಡುವವನಾಗಿದ್ದಾನೆ ಎಂಬುದನ್ನು ಹೇಳುತ್ತಾ ಆ ಭಾಗವನ್ನು ಪ್ರಿಯರೇ ನಾವು ಓದುವುದಾದರೆ ಸುಮಾರು 7 ಬೇರೆ ಬೇರೆ ತರ ಅನುಗ್ರಹಗಳನ್ನು ನಾವು ನೋಡ್ತಾ ಇದ್ದೇವೆ. ಆತ್ಮಿಕ ಅನುಗ್ರಹ, ಶಾರೀರಿಕ ಅನುಗ್ರಹ, ಸಾಮೂಹಿಕ ಅನುಗ್ರಹ, ಕೌಟುಂಬಿಕ ಅನುಗ್ರಹ, ಸಾಮಾಜಿಕ ಅನುಗ್ರಹ, ಹೀಗೆ ಆಶೀರ್ವಾದದಿಂದ ಆಶೀರ್ವಾದ ಸ್ವಾಮಿ ನಮ್ಮ ಜೀವಿತದಲ್ಲಿ ಕೊಡುವವನಾಗಿದ್ದಾನೆ ಎಂಬ ಸತ್ಯಾಂಶ ನಾವು ಪ್ರಿಯರೇ ತಿಳಿದುಕೊಳ್ಳಬೇಕು. ಕರ್ತನಾದ ಯೇಸು ಸ್ವಾಮಿ ಜೀವವನ್ನು ಕೊಡುವುದಕ್ಕಾಗಿ, ಸಮರ್ಥಿಯಾದ ಜೀವವನ್ನು ಕೊಡುವುದಕ್ಕಾಗಿ ಈ ಲೋಕದಲ್ಲಿ ಬಂದಿದ್ದಾನೆ. ಅದು ಅಬಂಡೆಂಟ್ ಲೈಫ್. ಅಷ್ಟೇ ಅಲ್ಲ, ಈ ಪೇತ್ರನ ಬರೆದ 2ನೇ ಪತ್ರಿಕೆ 1ನೇ ಅಧ್ಯಾಯ 5ನೇ ವಚನದಿಂದ ನಾವು ಓದುವುದಾದರೆ ಅಲ್ಲಿ ಪ್ರೊಡಕ್ಟಿವ್ ಲೈಫ್, ಫಲವುಳ್ಳ ಜೀವಿತ, ಒಂದು ಪ್ರೊಡಕ್ಟಿವ್ ಫಲ ಕೊಡುವಂಥದ್ದಾಗಿದೆ. ಫಲವುಳ್ಳ ಜೀವಿತ ಒಂದು ಫಲ ಇದೆ, ಆ ಫಲ ಮತ್ತೊಂದು ಫಲ ಕೊಡುವಂಥದ್ದಾಗಿ ರೀಪ್ರೊಡ್ಯೂಸ್ ಮಾಡುವಂಥದ್ದು, ಪುನಃ ಪ್ರೊಡ್ಯೂಸ್ ಮಾಡುವಂಥದ್ದು, ಪುನಃ ಒಂದು ಫಲವನ್ನು ಕೊಡುವ ಒಂದು ಜೀವಿತವಾಗಿದೆ ಎಂಬುದನ್ನು ನಾವು ನೋಡ್ತಾ ಇದ್ದೇವೆ. ಅದಕ್ಕೆ ನಾವು ಮಾಡಬೇಕಾಗಿರುವ ಕಾರ್ಯಗಳನ್ನು ಏನು ಎಂಬುದನ್ನು ಪೇತ್ರರು 5ನೇ ವಚನದಿಂದ ಹೇಳುವವರಾಗಿದ್ದಾರೆ. ದಯವಿಟ್ಟು 5ನೇ ವಚನ, 1ನೇ ಅಧ್ಯಾಯದ 5ನೇ ವಚನ ಓದಿದ್ರೆ ಒಳ್ಳೆದಾಗ್ತದೆ. 2 ಪೇತ್ರ 1ನೇ ಅಧ್ಯಾಯ. ಈ ಕಾರಣದಿಂದಲೇ ನೀವು ನಿಮಗಿರುವ ನಂಬಿಕೆಗೆ ಸದ್ಗುಣವನ್ನು, ಸದ್ಗುಣಕ್ಕೆ ಜ್ಞಾನವನ್ನು, ಜ್ಞಾನಕ್ಕೆ ದಮೆಯನ್ನು, ದಮೆಗೆ ತಾಳ್ಮೆಯನ್ನು, ತಾಳ್ಮೆಗೆ ಭಕ್ತಿಯನ್ನು, ಭಕ್ತಿಗೆ ಸಹೋದರ ಸ್ನೇಹವನ್ನು, ಸಹೋದರ ಸ್ನೇಹಕ್ಕೆ ಪ್ರೀತಿಯನ್ನು ಕೂಡಿಸಿರಿ. ಒಂದರ ಮೇಲೆ ಒಂದು ಹಾಕಿರಿ ಎಂಬುದಾಗಿ ಪೇತ್ರನ ಹೇಳ್ತಾ ಇದ್ದಾನೆ. ನಂಬಿಕೆ ಮಾತ್ರ ಸಾಲದು, ನಂಬಿಕೆ ಮೇಲೆ ಸದ್ಗುಣ, ಒಳ್ಳೆ ಗುಣ. ಕೆಟ್ಟ ಗುಣನೂ ಕೂಡ ಇರ್ತವೆ, ಆದರೆ ಕೆಟ್ಟ ಗುಣ ತೆಗೆದು ನಾವು ಒಳ್ಳೆ ಗುಣ ಹಾಕಬೇಕು. ಸದ್ಗುಣ ಮೇಲೆ ನಾಲೆಡ್ಜ್, ಜ್ಞಾನ, ಆ ಜ್ಞಾನದ ಮೇಲೆ ಸೆಲ್ಫ್ ಕಂಟ್ರೋಲ್, ಸೆಲ್ಫ್ ಕಂಟ್ರೋಲ್ದ ಮೇಲೆ ಸ್ವಯವನ್ನು ನಿಯಂತ್ರಿಸುವಂಥದ್ದು, ಪರ್ಸೀವರೆನ್ಸ್, ಸಹಿಸಿಕೊಳ್ಳುವಂಥದ್ದು, ಭಕ್ತಿ, ಭಕ್ತಿ ಮೇಲೆ ಸಹೋದರ ಪ್ರೀತಿ, ಪ್ರೀತಿ ಮೇಲೆ ಸಹೋದರ ಸ್ನೇಹ, ಅದಾದ ಮೇಲೆ ಪ್ರೀತಿ. 7 ಬೇರೆ ಬೇರೆ ಪದಗಳನ್ನು ಅಲ್ಲಿ ನಾವು ನೋಡ್ತಾ ಇದ್ದೇವೆ. ಗುಡ್ನೆಸ್, ನಾಲೆಡ್ಜ್, ಸೆಲ್ಫ್ ಕಂಟ್ರೋಲ್, ಪರ್ಸಿವರೆನ್ಸ್, ಗಾಡ್ಲಿನೆಸ್, ಬ್ರದರ್ಲಿ ಕೈಂಡ್ನೆಸ್, ಲವ್. ಒಂದರ ಮೇಲೆ ಒಂದು ಇದು ನಾವು ಮಾಡುತ್ತಾ ಹೋಗ್ಬಿಟ್ರೆ 8ನೇ ವಚನದಲ್ಲಿ ನಾವು ಹೇಳುವುದಕ್ಕಾಗಿ ಹೋಗ್ತಿರುವ ವಚನ ಬರ್ತಾ ಇದೆ. ಫಾರ್ ಇಫ್ ಯು ಪೊಸೆಸ್ ದೀಸ್ ಕ್ವಾಲಿಟೀಸ್ ಇನ್ ಇನ್ಕ್ರೀಸಿಂಗ್ ಮೆಷರ್, ಈ ಗುಣಗಳು ನಿಮ್ಮ ಜೀವಿತದಲ್ಲಿ ನೀವು ಪಡೆದುಕೊಳ್ಳುವುದಾದರೆ ದೇ ವಿಲ್ ಕೀಪ್ ಯು ಫ್ರಮ್ ಬೀಯಿಂಗ್ ಇನ್ಎಫೆಕ್ಟಿವ್ ಅಂಡ್ ಅನ್ಪ್ರೊಡಕ್ಟಿವ್ ಇನ್ ಯುವರ್ ನಾಲೆಡ್ಜ್ ಆಫ್ ಯುವರ್ ಲಾರ್ಡ್ ಜೀಸಸ್ ಕ್ರೈಸ್ಟ್ ಅಂತ ಹೇಳಿದ್ರೆ, ಇದು ನೀವು ಮಾಡುವುದಾದರೆ ನೀವು ಇಫೆಕ್ಟಿವ್ ಆಗುತ್ತೀರಾ, ಪ್ರೊಡಕ್ಟಿವ್ ಆಗುತ್ತೀರಾ ಎಂಬುದಾಗಿ ನಾವು ನೋಡುತ್ತೇವೆ. 9ನೇ ವಚನದಲ್ಲಿ ಇಫ್ ಎನಿ ಒನ್ ಆಫ್ ಯು ಡಸ್ ನಾಟ್ ಹ್ಯಾವ್ ದೆಮ್, he is nearsighted, blind, and has forgotten what he has been cleansed from his past sin. ಈ ಗುಣಗಳು ಇಲ್ಲದೆ ಇದ್ರೆ ನಾವು ಒಣಗಿ ಹೋಗ್ಬಿಡ್ತೇವೆ, ಬಿದ್ದು ಹೋಗ್ಬಿಡ್ತೇವೆ, ದೃಷ್ಟಿ ಇಲ್ಲದೆ ಇರುವವರಾಗುತ್ತೇವೆ ಎಂಬುದನ್ನು ಸ್ವಾಮಿ ಪ್ರಿಯರೇ ನಮಗೆ ಹೇಳುವವರಾಗಿದ್ದಾರೆ. ಹಾಗೆ ನಮ್ಮ ಜೀವಿತ ಫ್ರೂಟ್ಫುಲ್ ಆಗಿರಬೇಕು ಎಂಬುದನ್ನು ನಾವು ನೋಡ್ತಾ ಇದ್ದೇವೆ. ಇವಾಗ 2ನೇ ಕಾರ್ಯ, ಫ್ರೂಟ್ಫುಲ್ ಮಾತ್ರವಲ್ಲ, ಪವರ್ಫುಲ್ ಇನ್ ಫೇತ್. ನಾವು ಜೀವಿತದಲ್ಲಿ ಫಲವುಳ್ಳವರು ಮಾತ್ರವಲ್ಲ, ನಂಬಿಕೆಯಲ್ಲಿ ಬಲವುಳ್ಳವರು ಕೂಡ ಆಗಿರಬೇಕು. ಅನೇಕ ಜನರನ್ನು ನೋಡಿದ್ದೇನೆ, ಜೀವಿತದಲ್ಲಿ ಫಲವಿದೆ, ಸುಳ್ಳು ಹೇಳೋದಿಲ್ಲ, ವಂಚನೆ ಮಾಡೋದಿಲ್ಲ, ಯಾರಿಗೂ ದೋಷ ಮಾಡೋದ್ರ ಒಳ್ಳೆ ವ್ಯಕ್ತಿ, ಆದರೆ ನಂಬಿಕೆಯಲ್ಲಿ ಬಲವಿಲ್ಲ. ಎಲ್ಲದರಲ್ಲಿ ಡೌಟ್, ಎಲ್ಲದರಲ್ಲಿ ನಿರಾಶೆ, ಆ ಒಂದು ಬಲವಿರೋದಿಲ್ಲ. ಫಲ ಇರುವ ವ್ಯಕ್ತಿ ಅದೇ ಜೊತೆಯಲ್ಲಿ ಬಲನೂ ಕೂಡ ಇರಬೇಕು. ಗುಡ್ ಕ್ಯಾರೆಕ್ಟರ್ ರಿಕ್ವೈರ್ಸ್ ಆಲ್ಸೋ ದ ಕರಿಸ್ಮಾ. ಸ್ವಲ್ಪ ಜನರಿಗೆ ಒಳ್ಳೆ ಕ್ಯಾರೆಕ್ಟರ್ ಇದೆ, ಕರಿಸ್ಮಾ ಇರೋದಿಲ್ಲ, ಧೈರ್ಯ ಇರುವುದಿಲ್ಲ, ಮಾಡುವುದಕ್ಕಾಗಿ ಸಾಮರ್ಥ್ಯ ಇರುವುದಿಲ್ಲ. ಆ ಕಾರಣ ಅದಿಲ್ಲದೆ ಇರುವುದಾದರೆ ಅದರಿಂದ ನಾವು ಬಿದ್ದು ಹೋಗುತ್ತೇವೆ. ನಾವು ನಂಬಿಕೆಯಲ್ಲಿ ಬೆಳೆಯಬೇಕು ಪ್ರಿಯರೇ. ನಂಬಿಕೆಯಲ್ಲಿ ಬೆಳೆಯೋದಾದರೆ ನಮ್ಮ ನಂಬಿಕೆ
ಬಲವುಳ್ಳ ನಂಬಿಕೆ ಆಗ್ತದೆ. ಸ್ವಾಮಿ ಹತ್ರ ಬಂದಿರುವ ಪ್ರತಿ ಒಬ್ಬೊಬ್ಬರಿಗೆ ನಮಗೆ ಗೊತ್ತಿದೆಯಲ್ಲ, ಸ್ವಾಮಿ ಕೇಳಿರೋ ಒಂದೇ ಒಂದು ಮಾತು, ನೀನು ನಂಬುತ್ತೀಯೋ, ನೀನು ನಂಬುತ್ತೀಯೋ, ನೀನು ನಂಬುತ್ತೀಯೋ. ನಂಬಿಕೆ ನಾವು ಹೆಚ್ಚೆಚ್ಚಾಗಿ ಬೆಳೆಸಬೇಕು ಪ್ರಿಯರೇ. ನಮ್ಮೆಲ್ಲ ದಿನದ ಪ್ರಾರ್ಥನಾ, ಮುಂಜಾನೆ ಆಗಲಿ ಸಾಯಂಕಾಲ ಆಗಲಿ, ವ್ಯಕ್ತಿಕ ಪ್ರಾರ್ಥನವಾಗಲಿ, ಇದೆಲ್ಲ ಮಾಡಲಿಕ್ಕೆ ಮುಖ್ಯವಾದ ಕಾರಣ ನಾವು ನಂಬಿಕೆಯಲ್ಲಿ ಬೆಳೆಯೋರಾಗಿರಬೇಕು. ಸ್ವಲ್ಪ ಜನರು ಬಹಳಷ್ಟು ಆತ್ಮಿಕವಾಗಿ ಬೆಳೆದಿರ್ತಾರೆ, ಒಳ್ಳೆ ಸ್ವಭಾವ ಇರ್ತದೆ, ಆದರೆ ನಾನು ನುಡಿದೇನೆ ಅವರಿಗೆ ನಂಬಿಕೆ ಇಲ್ಲ. ನಂಬಿಕೆಯಲ್ಲಿ ಬಲಹೀನರಾಗುತ್ತಾರೆ. ನಂಬಿಕೆಯಲ್ಲಿ ಬಲವುಳ್ಳವರಾಗುವುದಕ್ಕಾಗಿ ಅನೇಕ ಕಾರ್ಯಗಳನ್ನು ನಾವು ಮಾಡಬೇಕು. ನನಗನ್ನಿಸ್ತದೆ ಒಂದನೇ ಕಾರ್ಯ ನಮ್ಮ ಹೃದಯದಿಂದ ಹೀಗೆ ಬರಬೇಕು, ದೇವರೇ ನನ್ನ ನಂಬಿಕೆಯನ್ನು ಬೆಳೆಸು, ದೇವರೇ ನನ್ನ ನಂಬಿಕೆಯನ್ನು ಬೆಳೆಸು. ಯೇಸು ಸ್ವಾಮಿ ಶಿಷ್ಯರಿಗೆ ಗದರಿಸಿದ, 5 ರೊಟ್ಟಿಯಿಂದ 5,000 ಜನರಿಗೆ ಊಟ ಕೊಟ್ಟೇನಿ, ಆದರೆ ಸಮುದ್ರದಲ್ಲಿ ಬಂದಾಗ ನೀವು ಚೀರಾಡಕ್ಕೆ ಶುರು ಮಾಡಿಬಿಟ್ರಲ್ಲೋ ಎಂಬುದಾಗಿ ಹೇಳಿ ಗದರಿಸಿದ. ಪಕ್ಕನೆ ಯೇಸು ಸ್ವಾಮಿ ಹತ್ರ ಕಾಲಕ್ಕೆ ಬಂದ್ಬಿದ್ದು ಅವ್ರು ಹೇಳ್ತಾ ಇದ್ದಾರೆ, ಲಾರ್ಡ್ ಇನ್ಕ್ರೀಸ್ ಅವರ್ ಫೇತ್. ಸಾರಿ, ಹೀಗೆ ನಿರಾಶೆಯಲ್ಲಿ ಬಿದ್ದಾಗ ದೇವರ ಸನ್ನಿಧಾನದಲ್ಲಿ ಹೋಗಿ ನಾವು ಪ್ರಾರ್ಥನೆ ಮಾಡಬೇಕು, ದೇವರೇ ನನ್ನ ನಂಬಿಕೆಯನ್ನು ಬೆಳೆಸು, ದೇವರೇ ನನ್ನ ನಂಬಿಕೆಯನ್ನು ಬೆಳೆಸು. ನಿಮಗೆ ಗೊತ್ತಿದೆಯಲ್ಲ, ಒಬ್ಬ ವ್ಯಕ್ತಿ ಅವನ ಮಗನನ್ನು ಸ್ವಾಮಿ ಶಿಷ್ಯರ ಹತ್ರ ಪ್ರಾರ್ಥನೆಗಾಗಿ ತೆಗೆದುಕೊಂಡು ಬಂದ. ಶಿಷ್ಯರು ಪ್ರಾರ್ಥನೆ ಮಾಡಿದ್ರು, ಆದರೆ ರೋಗಿಯಾಗಿ ಬಂದ, ಅವನು ರೋಗಿಯಾಗಿಯೇ ಇದ್ದಾನೆ. ಅದಾದ ನಂತರ ಗುಡ್ಡದಿಂದ ಸ್ವಾಮಿ ಕೆಳಗಿಳಿದು ಬರ್ತಾ ಇದ್ದಾರೆ. ಬಂದ ತಕ್ಷಣನೇ ಸ್ವಾಮಿ ಕೇಳ್ತಾ ಇದ್ದಾನೆ ಏನಾಯಿತು ಎಂಬುದಾಗಿ. ಆ ವ್ಯಕ್ತಿ ವಿವರಿಸ್ತಾ ಇದ್ದಾನೆ. ಆ ವೇಳೆಯಲ್ಲಿ ಸ್ವಾಮಿ ಆ ವ್ಯಕ್ತಿಗೆ ಕೇಳ್ತಾ ಇದ್ದಾನೆ, ಡೂ ಯು ಬಿಲೀವ್? ಆ ವೇಳೆಯಲ್ಲಿ ಆ ವ್ಯಕ್ತಿ ಹೇಳ್ತಾ ಇದ್ದಾನೆ, ಐ ಬಿಲೀವ್ ಬಟ್ ಹ್ಯಾವ್ ಮರ್ಸಿ ಆನ್ ಮೈ ಅನ್ಬಿಲೀಫ್. ಅವನು ಕೂಡ ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ಗುರುಗಳೇ ನಾನು ನಂಬ್ತಾ ಇದ್ದೇನೆ, ನನಗೆ ನಂಬಿಕೆ ಇದೆ, ನನ್ನ ಮಗಳಿಗೆ ನಿಮ್ಮ ಪ್ರಾರ್ಥನೆಯಿಂದ ಬಿಡುಗಡೆ ಆಗ್ತದೆ, ನನ್ನ ಜೀವಿತದಲ್ಲಿ ವ್ಯತ್ಯಾಸವಾಗುತ್ತದೆ, ನನಗೆ ನಂಬಿಕೆ ಇದೆ, ಆದರೆ ಎಲ್ಲೋ ನನ್ನ ಮನಸ್ಸಿನಲ್ಲಿ ಒಂದು ಡೌಟ್ ಇದೆ, ಅದರ ಮೇಲೆ ನೀನು ಕರುಣಿಸು ಎಂಬುದಾಗಿ ಆತನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ನನಗನ್ನಿಸ್ತದೆ ನಮ್ಮ ನಂಬಿಕೆ ಬೆಳೆಸುವುದಕ್ಕಾಗಿ ಸ್ವಾಮಿ ಸನ್ನಿಧಾನದಲ್ಲಿ ಹೋಗಿ ದೇವರೇ ನನ್ನ ನಂಬಿಕೆಯನ್ನು ಬೆಳೆಸು, ದೇವರೇ ನನ್ನ ನಂಬಿಕೆಯನ್ನು ಬೆಳೆಸು ಎಂಬುದಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಮಾಡುವುದಾದರೆ ನಮ್ಮ ನಂಬಿಕೆ ಬೆಳೆಯುತ್ತದೆ, ನಮಗೆ ವಿರುದ್ಧವಾಗಿ ಬಂದಿರುವ ಆ ಸಮಸ್ಯೆಗಳನ್ನು ಒಡೆದು ಹೋಗುತ್ತದೆ. Faith has a power to break the barriers. ಅಡಚಣೆಗಳನ್ನು ಮುರಿಯುವ ಒಂದು ದೊಡ್ಡ ಬಲವಿದೆ ನಂಬಿಕೆಗೆ ಪ್ರಿಯರೇ. ನಿಮಗೆ ಗೊತ್ತಿದೆಯಲ್ಲ, 4 ಜನರು ರೋಗಿಯನ್ನು ಯೇಸು ಸ್ವಾಮಿ ಹತ್ರ ತೆಗೆದುಕೊಂಡು ಬಂದದ್ದು ನಿಮಗೆ ಗೊತ್ತಿದೆ. ಮುಂದೆ ಹಿಂದೆ ಎಲ್ಲ ಬಾಗಿಲದಲ್ಲಿ ಜನರಿದ್ದಾರೆ. ಆ ರೋಗಿಯನ್ನು ತೆಗೆದುಕೊಂಡು ಬರುವುದಕ್ಕೆ ಆಗಲಿಲ್ಲ. ಆದರೆ ಈ ಜನರು ಮೇಲೆ ಹೋಗಿ ಆ ಛಾವಣಿಯನ್ನು ಮುರಿತಾ ಇದ್ದಾರೆ. ಅದರ ಅರ್ಥ ಅಡಚಣೆಗಳನ್ನು ಮುರಿಯುವುದಕ್ಕಾಗಿ ಶಕ್ತಿ ಇರುವ ಬಲವಾಗಿದೆ ನಂಬಿಕೆ ಪ್ರಿಯರೇ. ಅದಕ್ಕಾಗಿ ನಂಬಿಕೆ ನಮಗೆ ಬೇಕು. ಅದಕ್ಕಾಗಿ ನಾವು ಮತ್ತಾಯ ಬರೆದ ಸುವಾರ್ತೆಯಲ್ಲಿ ಓದುತ್ತೇವೆ 9ನೇ ಅಧ್ಯಾಯದಲ್ಲಿ, ಯೇಸು ಅವರ ನಂಬಿಕೆಯನ್ನು ನೋಡಿ ಎಲ್ಲಾ ರೋಗಿಗಳನ್ನು ಬಿಟ್ಟು, ಎಲ್ಲಾ ಜನರನ್ನು ಬಿಟ್ಟು, ಎಲ್ಲಾ ಮಾತುಗಳನ್ನು ಪ್ರಚಾರಗಳನ್ನು ಬಿಟ್ಟು ಈ ವ್ಯಕ್ತಿಯನ್ನು ನೋಡ್ತಾ ಇದ್ದಾನೆ. ಹೋ ಯುವರ್ ಫೇತ್ ಈಸ್ ಗ್ರೇಟ್. ಆ ನಂಬಿಕೆ ಇರುವ ವ್ಯಕ್ತಿಗೆ ನೋಡಿ, ಮಗನೇ ಧೈರ್ಯವಾಗಿರು, ನಿನ್ನ ಪಾಪಗಳನ್ನು ಕ್ಷಮಿಸಲ್ಪಟ್ಟಿವೆ ಎಂಬುದಾಗಿ ಅನೇಕ ಮಾತುಗಳನ್ನು ಹೇಳಿ ಆತನಿಗೆ ಪರಿಪೂರ್ಣವಾದ ರೀತಿಯಲ್ಲಿ ಸೌಖ್ಯ ಮಾಡಿ, ಆತನು ತೆಗೆದುಕೊಂಡು ಬಂದಿರುವ ಹಾಸಿಗೆ ಆತನೇ ತೆಗೆದುಕೊಂಡು ಹೋಗುವ ರೀತಿಯಲ್ಲಿ ಸ್ವಾಮಿ ಮಾಡಿರುವ ಕಥೆ ನಮಗೆ ಗೊತ್ತಿದೆಯಲ್ಲ. ಅದಕ್ಕಾಗಿ ಅಡಚಣೆಗಳನ್ನು ಮುರಿಯುವ ಶಕ್ತಿ ನಂಬಿಕೆಗಿದೆ ಪ್ರಿಯರೇ. ದೇವರ ಮಕ್ಕಳೇ, ನಾನು ನಿಮಗೆ ಇವತ್ತು ಹೇಳ್ತಾ ಇದ್ದೇನೆ, ನಮ್ಮ ನಂಬಿಕೆ ಹೆಚ್ಚೆಚ್ಚಾಗಿ ಬರಬೇಕು. ಅದಕ್ಕೆ ಒಂದನೇದಾಗಿ ನಾವು ಮಾಡಬೇಕಾಗಿರುವ ಕಾರ್ಯ ಪ್ರಾರ್ಥನಾ. ಪ್ರಾರ್ಥನೆಯಲ್ಲಿ ನಮ್ಮ ನಂಬಿಕೆ ಬೆಳೆಯುವಂಥದ್ದಾಗಿದೆ. ಎರಡನೇದಾಗಿ ದೇವರ ವಚನ ಧ್ಯಾನಪೂರ್ವಕವಾಗಿ ಅದು ನಾವು ಓದುವುದಕ್ಕಾಗಿ ಪ್ರಾರಂಭ ಮಾಡುವುದಾದರೆ ಆ ವಚನ ನಮಗೆ ಜೀವವಾಗಿ ಬರ್ತದೆ. ರಿಟರ್ನ್ ವರ್ಡ್ ಶುಡ್ ಬಿಕಮ್ ಲಿವಿಂಗ್ ವರ್ಡ್ ಅಂತ ಹೇಳ್ತಾರೆ. ಬರೆಯಲ್ಪಟ್ಟಿರುವ ವಚನ ಜೀವಕರವಾದ ವಚನವಾಗಬೇಕೆಂಬುದಾಗಿ ಹೇಳ್ತಾರೆ. ಬರೆಯಲ್ಪಟ್ಟಿರುವ ವಚನ ಧ್ಯಾನದಿಂದ, ಪ್ರಾರ್ಥನೆಯಿಂದ ಓದುವುದಕ್ಕಾಗಿ, ಧ್ಯಾನ ಮಾಡುವುದಕ್ಕಾಗಿ ಪ್ರಾರಂಭ ಮಾಡಿಬಿಟ್ರೆ ಆ ಓದುತ್ತಿರುವ ವಚನ ಮಾತ್ರವಲ್ಲ, ಅದು ಜೀವವುಳ್ಳ ವಚನವಾಗ್ತದೆ.
ಉದಾಹರಣೆ ನಾನು ಹೇಳ್ತೇನೆ ನಿಮಗೆ. 1981ರಲ್ಲಿ ನಾನು ಯೇಸು ಕ್ರಿಸ್ತನನ್ನು ಅಂಗೀಕಾರ ಮಾಡಿ ನಾನು ಕೇರಳಗೆ ಹೋದಾಗ ಆ ವೇಳೆಯಲ್ಲಿ ನನ್ನ ಜೀವಿತದಲ್ಲಿ ನಿರಾಶೆ ಬಂದ್ಬಿಡ್ತು. ಬರೋ ದಿನಗಳೇನಾಗ್ತದೆ, ಮನೆಯಲ್ಲಿ ಏನು ಹೇಳ್ತಾರೆ, ನನ್ನ ಭಾವಿ ಏನಾಗ್ತದೆ ಎಂಬುದಾಗಿ ನನಗೆ ಪ್ರಾರ್ಥನೆ ಮಾಡಲಿಕ್ಕೆ ಆಗ್ತಾ ಇಲ್ಲ, ಇತರ ಜನರ ಜೊತೆಯಲ್ಲಿ ಮಾತನಾಡಲಿಕ್ಕೆ ಆಗ್ತಾ ಇಲ್ಲ. ನಾನು ಬೈಬಲ್ ತೆಗೆದುಕೊಂಡು ಮೇಲೆ ಆ ಚರ್ಚ್ ಮೇಲೆ ದೊಡ್ಡೊಂದು ಚರ್ಚ್ ಅದು ಕೇರಳದಲ್ಲಿ, ಅಲ್ಲಿ ಟೆರೆಸ್ ಮೇಲೆ ನಾನು ಹೋಗಿ ಹೀಗೇ ಕೂತಿದ್ದೇನೆ. ಪ್ರಾರ್ಥನೆ ಮಾಡಲಿಕ್ಕೆ ಮೂಡು ಬರ್ತಾ ಇಲ್ಲ, ಬೈಬಲ್ ಓದಲಿಕ್ಕೆ ಮೂಡು ಬರ್ತಾ ಇಲ್ಲ. ಆ ವೇಳೆಯಲ್ಲಿ ನನ್ನ ಬೈಬಲ್, ಉರ್ದು ಬೈಬಲ್ ನಂದು, ಆ ಬೈಬಲ್ ಪುಟಗಳು ಹಾರಿ ಹೋಗಬಾರ್ದೆಂಬುದಾಗಿ ನಾನು ಹೀಗೆ ಬೈಬಲ್ ಮೇಲೆ ಕೈ ಇಟ್ಟ ತಕ್ಷಣ ನನ್ನ ಕಣ್ಣು ಹೋಗಿದ್ದು 27ನೇ ಕೀರ್ತನೆ. ದ ಲಾರ್ಡ್ ಈಸ್ ಮೈ ಲೈಟ್ ಅಂಡ್ ಮೈ ಸಾಲ್ವೇಷನ್, ಹೂಮ್ ಶಾಲ್ ಐ ಫಿಯರ್. ದೇವರು ನನಗೆ ರಕ್ಷಕನು, ಬೆಳಕಾಗಿದ್ದಾನೆ, ನಾನು ಯಾರಿಗೆ ಹೆದರೆನು ಎಂಬ ವಾಕ್ಯ ಲೈಟ್ನಿಂಗ್ ಬರು ಹಾಗೆ ನನ್ನ ಹೃದಯದಲ್ಲಿ ಬಂದ್ಬಿಡ್ತು. ಭಯ ಹೋಯಿತು, ಅಂಜಿಕೆ ಹೋಯಿತು, ಹೆದರಿಕೆ ಹೋಯಿತು, ಗಲಿಬಿಲಿ ಹೋಯಿತು. ಆ ವಾಕ್ಯ ನನಗೆ ಜೀವವಾಗಿ ಬಂತು. ಬರೆಯಲ್ಪಟ್ಟಿರುವ ರಿಟರ್ನ್ ವರ್ಡ್ ಶುಡ್ ಬಿಕಮ್ ಎ ಲಿವಿಂಗ್ ವರ್ಡ್ ಫಾರ್ ದ್ಯಾಟ್. ಪ್ರಾರ್ಥನೆ ಪೂರ್ವಕವಾಗಿ ನಾವುಗಳು ಪ್ರಿಯರೇ ದೇವರ ವಚನ ಓದುವುದಕ್ಕಾಗಿ ಪ್ರಾರಂಭ ಮಾಡುವುದಾದರೆ, ಓದುತ್ತಿರುವ, ಧ್ಯಾನ ಮಾಡುತ್ತಿರುವ ವಚನವಲ್ಲ, ಜೀವ ಕೊಡುವ ವಚನವಾಗಿ ಬಂದು ನಮ್ಮ ನಂಬಿಕೆಯಲ್ಲಿ ನಮ್ಮನ್ನು ಬೆಳೆಸುವಂಥದ್ದಾಗಿದೆ. ಅದು 2ನೇ ಕಾರ್ಯ. ಪ್ರಾರ್ಥನೆಯಿಂದ ನಾವು ನಮ್ಮ ನಂಬಿಕೆಯನ್ನು ಬೆಳೆಸಿಕೊಳ್ಳಬಹುದು. ದೇವರ ವಚನ ಆತ್ಮಾರ್ಥವಾದ ರೀತಿಯಲ್ಲಿ ಧ್ಯಾನ ಮಾಡುತ್ತಾ ಆ ವೇಳೆಯಲ್ಲಿ ನಾವು ನಮ್ಮ ನಂಬಿಕೆಯಲ್ಲಿ ಬೆಳೆಸಬಹುದು. 3ನೇದಾಗಿ ಅನುಭವ ಸಾಕ್ಷಿಗಳು ಬಹಳಷ್ಟು ನಾನು ಕೇಳ್ತಾ ಇದ್ದೆ. ಬಿಲ್ಕಿಶ್ ಶೇಖ್ ಎಂಬುದಾಗಿ ಮುಸ್ಲಿಂ ಕನ್ವರ್ಟ್ ಆಗಿರುವ ಲೇಡಿ ಪಾಕಿಸ್ತಾನದಿಂದ, ಸಾಧು ಸುಂದರ್ ಸಿಂಗ್, ಜಾರ್ಜ್ ಮುಲ್ಲರ್, ವಿಲಿಯಂ ಕೇರಿ ಎಂಬುದಾಗಿ ಲೈಫ್ ಹಿಸ್ಟರಿ ಲೈಬ್ರರಿಗೆ ಹೋಗಿ ಓದುತ್ತಾ ಇದ್ದೆ. ಆ ಓದುವಾಗ ನನಗೆ ನಂಬಿಕೆ ಹೆಚ್ಚಾಗಿ ಬರಲಿಕ್ಕೆ ಪ್ರಾರಂಭವಾಯಿತು. ಬೈಬಲ್ನಲ್ಲಿ ಕೂಡ ಆಯ್ತಿದೆ. ದೂತನು ಬಂದು ಮರಿಯಳಿಗೆ ಹೇಳ್ತಾ ಇದ್ದಾನೆ, ನೀನು ಗರ್ಭವನ್ನು ಧರಿಸಿ ಒಂದು ಮಗುವನ್ನು ಜನ್ಮ ಕೊಡುವಿ ಎಂಬುದಾಗಿ ಹೇಳಿದಾಗ ನಂಬಲಿಲ್ಲ. ನಾನು ಪುರುಷನನ್ನು ನೋಡಿಲ್ಲ, ಕೆಟ್ಟ ಸ್ತ್ರೀ ನಾನಲ್ಲ, ಹೇಗೆ ನನಗೆ ಇದಾಗುತ್ತದೆ ಎಂಬುದಾಗಿ ತಿರಸ್ಕಾರ ಮಾಡ್ತಾ ಇದ್ದಾಳೆ. ಆ ವೇಳೆಯಲ್ಲಿ ದೂತನಿಗೆ ಗೊತ್ತಾಯಿತು. ದೂತನು ಪಕ್ಕನೆ ಎಲಿಜಬೆತ್ನ ಜೀವಿತದಲ್ಲಿ ನಡೆದಿರುವ ಅನುಭವ ಸಾಕ್ಷಿ ಹೇಳ್ತಾ ಇದ್ದಾನೆ. ಅವಳು ಕೂಡ ಮಕ್ಕಳಿಲ್ಲದೆ ಇರುವ ಸ್ತ್ರೀ ಆಗಿದ್ದಳು. ನಾನು ದೇವರ ಸಂದೇಶವನ್ನು ಆಕೆ ಹತ್ರ ತೆಗೆದುಕೊಂಡು ಹೋದೆ. ಅವಳು ದೇವರ ವಾಕ್ಯವನ್ನು ಅದೇ ರೀತಿಯಿಂದ ಸ್ವೀಕರಿಸಿದಳು. ಆ ಕಾರಣದಿಂದ ಇವತ್ತು ಗರ್ಭಿಣಿಯಾಗಿದ್ದಾಳೆ. 6 ತಿಂಗಳು ನಡೀತಾ ಇದೆ ಎಂಬ ಅನುಭವ ಸಾಕ್ಷಿ ಕೇಳಿದ ನಂತರ ಅದಾದ್ಮೇಲೆ ನಾವು ಹೀಗೆ ಓದುತ್ತೇವೆ, ಮೇ ಇಟ್ ಹ್ಯಾಪನ್ ಟು ದೈ ಸರ್ವೆಂಟ್ ಆಸ್ ಯು ಹ್ಯಾವ್ ಸೆಡ್. ನೀವು ಹೇಳಿರುವ ಹಾಗೆ ಆದ ನನ್ನ ಮೇಲೆ ಆ ಕಾರ್ಯ ನಡೀಲಿ ಎಂಬುದಾಗಿ ಹೇಳ್ತಾ ಇದ್ದಾಳೆ. ಅಂತ ಹೇಳಿದ್ರೆ ಅನುಭವ ಸಾಕ್ಷಿ ನಮ್ಮ ಜೀವಿತದಲ್ಲಿ ನಮ್ಮ ನಂಬಿಕೆಯನ್ನು ಬೆಳೆಸುವಂಥದ್ದಾಗಿದೆ. ಅದನ್ನು ನಾವು ಮಾಡುವವರಾಗಿರಬೇಕು. ಬೇರೆ ಒಂದು ಕಾರ್ಯ ನನ್ನ ಮನಸ್ಸಿನಲ್ಲಿ ಬರುವಂಥದ್ದು, ಚಿಕ್ಕ ನಂಬಿಕೆ ನಾವು ಎಕ್ಸರ್ಸೈಸ್ ಮಾಡಬೇಕು. ಚಿಕ್ಕ ನಂಬಿಕೆ, ಚಿಕ್ಕದೇನಾದರೂ ಒಂದು ಚಿಕ್ಕ ಪ್ರಾರ್ಥನೆ ಮಾಡಿದ ತಕ್ಷಣ ಏನೋ ದೇವರು ಅದ್ಭುತ ಮಾಡಿದ, ಆ ಅದ್ಭುತ ಮಾಡಿದ, ದೇವರು ಈ ಕಾರ್ಯದಲ್ಲಿ ನನಗೆ ಅದ್ಭುತ ಮಾಡಿದ್ದಾನೆ, ಬರುವ ದಿನಗಳಲ್ಲಿ ದೊಡ್ಡ ಕಾರ್ಯಗಳನ್ನು ಕೂಡ ದೇವರು ಮಾಡಲಿಕ್ಕೆ ಹೋಗ್ತಾ ಇದ್ದಾನೆ ಎಂಬುದನ್ನು ತಿಳಿದುಕೊಂಡು ನಮ್ಮ ಆ ನಂಬಿಕೆಯನ್ನು ಎಕ್ಸರ್ಸೈಸ್ ಮಾಡಬೇಕು, ಉಪಯೋಗಿಸಬೇಕು. ದಾವೀದನು ಮಾಡಿರುವ ಕಥೆ ನಿಮಗೆ ಗೊತ್ತಿದೆಯಲ್ಲ. ಗೋಲಿಯಾತನ ಮುಂದೆ ನಿಂತಿರುವಾಗ ಆತನು ಹೇಳ್ತಾ ಇದ್ದಾನೆ, ಕರಡಿ ಮತ್ತು ಸಿಂಹ ಬಂದಾಗ ನಾನು ದೇವರ ಹೆಸರಿನಲ್ಲಿ ಹೋಗಿ ಅದನ್ನು ಸೋಲಿಸಿದ್ದೇನೆ. ಆ ಕಾರ್ಯ ಮಾಡುವುದಕ್ಕಾಗಿ ದೇವರ ನನಗೆ ಸಹಾಯ ಮಾಡಿರುವುದಾದರೆ, ಈ ಗೋಲಿಯಾತನನ್ನು ಕೊಲೆ ಮಾಡುವುದಕ್ಕಾಗಿ, ಸಾಯಿಸುವುದಕ್ಕಾಗಿ, ಬೀಳಿಸುವುದಕ್ಕಾಗಿ ದೇವರು ನನಗೆ ಶಕ್ತಿ ಕೊಡುತ್ತಾನೆ ಎಂಬ ದೃಢ ನಂಬಿಕೆ ಅವನಿಗೆ ಬರಲಿಕ್ಕೆ ಕಾರಣ ಅವನ ನಂಬಿಕೆ ಎಕ್ಸರ್ಸೈಸ್ ಮಾಡುತ್ತೆ. ನಮ್ಮ ನಂಬಿಕೆ ನಾವು ಎಕ್ಸರ್ಸೈಸ್ ಮಾಡಬೇಕು. ದೇವರೇ ನೀನು ಬಿಡುಗಡೆ ಮಾಡು, ದೇವರೇ ನೀನು ಆಶ್ಚರ್ಯಕರವಾದ ಕಾರ್ಯಗಳನ್ನು ಮಾಡು ಎಂಬುದಾಗಿ, ವಿಶೇಷವಾಗಿ ರೋಗದಲ್ಲಿ ದಾಟಿ ಹೋಗುತ್ತಿರುವ, ಮುಚ್ಚಿರುವ ಬಾಗಿಲ ನನ್ನ ಜೀವಿತದಲ್ಲಿ ಇದೆ ಎಂಬುದಾಗಿ ಅಂತಹ ಒಂದು ಸಮಸ್ಯೆಯಲ್ಲಿ ಹೋಗುತ್ತಿರುವ ವ್ಯಕ್ತಿಗಳಿಗಾಗಿ ನಾವು ಪ್ರಾರ್ಥನೆ ಮಾಡಬೇಕು. ನೀವು ಕೂಡ ಅದಕ್ಕಾಗಿ ಪ್ರಾರ್ಥನೆ ಮಾಡಿರಿ. ದೇವರು ಖಂಡಿತವಾಗಿ ಬಿಡುಗಡೆ ಮಾಡುವವನಾಗಿದ್ದಾನೆ ಎಂಬುದನ್ನು ತಿಳಿಯಪಡಿಸುವುದಕ್ಕಾಗಿ ಪ್ರಿಯರೇ ನಾನು ಬಯಸುವವನಾಗಿದ್ದೇನೆ. ಸೊ ಪವರ್ಫುಲ್ ಇನ್ ಫೇತ್ನಲ್ಲಿ ನಾವು ಪವರ್ಫುಲ್ ಆಗುವುದಕ್ಕಾಗಿ ಪ್ರಾರ್ಥನಾ, ದೇವರ ವಚನದ ಧ್ಯಾನ, ದೇವರು ಮಾಡಿರುವ ಕೆಲಸಗಳನ್ನು ಕೇಳುವುದರಿಂದ ಅಷ್ಟೇ ಅಲ್ಲ, ನಮಗಿರುವ ಚಿಕ್ಕ ನಂಬಿಕೆ ಅದನ್ನು ನಾವು ಎಕ್ಸರ್ಸೈಸ್ ಮಾಡುವುದು. 3ನೇದಾಗಿ ಇದರಿಂದ ಪ್ರೇಯರ್ಫುಲ್, ಪ್ರಾರ್ಥನೆ ಮಾಡಿರಿ. ವೆನ್ ಯು ಸ್ಟ್ಯಾಂಡ್, ಬಿಲೀವ್ ವಾಟ್ ಎವರ್ ಯು ರಿಸೀವ್, ವಾಟ್ ಎವರ್ ಯು ಪ್ರೇಡ್ ಯು ವಿಲ್ ರಿಸೀವ್. ಸ್ವಾಮಿ ಹೇಳಿದ್ದಾನೆ, ನೀವು ಪ್ರಾರ್ಥನೆ ಮಾಡುವುದಕ್ಕಾಗಿ ನಿಂತಿರುವಾಗ ನಿಮ್ಮ ಪ್ರಾರ್ಥನೆಯಲ್ಲಿ ನಂಬಿರಿ ಎಂಬುದಾಗಿ ಹೇಳ್ತಾನೆ ಸ್ವಾಮಿ.
ನಾವು ದೇವರಲ್ಲಿ ನಂಬುತ್ತೇವೆ, ಅದು ಕರೆಕ್ಟ್. ದೇವರಲ್ಲಿ ನಂಬಬೇಕು, ದೇವರ ವಚನದಲ್ಲಿ ನಂಬಬೇಕು, ದೇವರು ಇವತ್ತು ಅದ್ಭುತಗಳನ್ನು ಮಾಡುತ್ತಾನೆ ಎಂಬುದಾಗಿ ನಂಬಬೇಕು. ಅದರ ಜೊತೆಯಲ್ಲಿ ನಾವು ಮಾಡುವ ಪ್ರಾರ್ಥನೆಯಲ್ಲೂ ಕೂಡ ನಂಬಬೇಕು. ನಿನ್ನೆ ನಾನು ಪ್ರಾರ್ಥನೆ ಮಾಡಿದ್ದೇನೆ, ದೇವರು ಏನೋ ಮಾಡ್ತಾನೆ. ಮುಂಜಾನೆ ನನಗೆ ದೇವರನ್ನು ಪ್ರಾರ್ಥನೆ ಮಾಡಿದ್ದೇನೆ, ನಮ್ಮ ಪ್ರಾರ್ಥನೆಯಲ್ಲೂ ನಂಬಬೇಕು. ಅಷ್ಟೇ ಅಲ್ಲ, ನಮ್ಮಲ್ಲಿ ಕೂಡ ನಾವು ನಂಬಬೇಕು. ಪೌಲನು ಹೇಳ್ತಾ ಇದ್ದಾನೆ, ಐ ಕ್ಯಾನ್ ಡೂ ಆಲ್ ಥಿಂಗ್ಸ್ ಥ್ರೂ ಹಿಮ್ ಹೂ ಗಿವ್ಸ್ ಮೀ ಪವರ್. ನನಗೆ ಶಕ್ತಿ ಕೊಡುವ ಆತನಿಂದ ನಾನು ಎಲ್ಲ ಕಾರ್ಯಗಳನ್ನು ಮಾಡುವುದಕ್ಕಾಗಿ ಶಕ್ತನಾಗಿದ್ದೇನೆ ಎಂಬುದಾಗಿ. ನಾನು ದೇವರ ಮಗನಾಗಿದ್ದೇನೆ, ದೇವರ ಶಕ್ತಿ ನನ್ನಲ್ಲಿದೆ, ನಾನು ಸಾಧಾರಣ ವ್ಯಕ್ತಿಯಲ್ಲ ಎಂಬುದಾಗಿ ನಮ್ಮ ಮೇಲೆಯೂ ಕೂಡ ನಮಗೆ ನಂಬಿಕೆ ಇರಬೇಕು ಪ್ರಿಯರೇ. ಸೊ ಆ ಒಂದು ಪ್ರೇಯರ್ಫುಲ್ ಸ್ಪಿರಿಟ್ ನಮ್ಮ ಜೀವಿತದಲ್ಲಿ ಇರಬೇಕು. ಪೌಲನು ಜೈಲಿನಲ್ಲಿ ಇದ್ದಾಗ ಫಿಲಿಪಿಯದವರು ಬರೆದ ಪತ್ರಿಕೆ 1ನೇ ಅಧ್ಯಾಯ 18ನೇ ವಚನದಲ್ಲಿ ಹೀಗೆ ಹೇಳ್ತಾ ಇದ್ದಾನೆ, ನಾನಿವಾಗ ಜೈಲಿನಲ್ಲಿ ಬಿದ್ದಿದ್ದೇನೆ, ನನಗೆ ಗೊತ್ತಿದೆ ಸ್ವಾಮಿ ಆತ್ಮನು ನನ್ನ ಸುತ್ತಮುತ್ತಲಿದೆ, ನಿಮ್ಮ ಪ್ರಾರ್ಥನಾ ನನ್ನ ಜೊತೆಯಲ್ಲಿದೆ, ನಿಮ್ಮ ಪ್ರಾರ್ಥನೆಯಿಂದ ದೇವರು ಖಂಡಿತವಾಗಿ ನನಗೆ ಈ ಜೈಲಿನಿಂದ ಬಿಡುಗಡೆ ಮಾಡುತ್ತಾನೆ ಎಂಬುದಾಗಿ ಆತನು ನಂಬುತ್ತಾ ಇದ್ದಾನೆ. ಹಾಗೆ ಪ್ರಾರ್ಥನೆಯಲ್ಲಿ ಒಂದು ನಂಬಿಕೆ ಪ್ರಿಯರೇ ನಾವು ಬೆಳೆಸಿಕೊಳ್ಳೋಣ. ಆವಾಗ ನಮ್ಮ ನಂಬಿಕೆ ಬೆಳೆಯುವುದಕ್ಕಾಗಿ ಪ್ರಾರಂಭವಾಗ್ತದೆ. ಅದಾದ ನಂತರ 4ನೇದಾಗಿ ಮರ್ಸಿಫುಲ್ ಇನ್ ಆ ಹಾರ್ಟ್, ಕ್ಷಮಿಸಿರಿ ಎಂಬುದಾಗಿ ಯೇಸು ಸ್ವಾಮಿ ಮಾರ್ಕನ ಬರೆದ ಸುವಾರ್ತೆಯಲ್ಲಿ ಹೇಳಿದ್ದನ್ನು ನಾವು ನೋಡ್ತಾ ಇದ್ದೇವೆ. 24ನೇ ವಚನ, ಮಾರ್ಕನ ಬರೆದ ಸುವಾರ್ತೆ 11ನೇ ಅಧ್ಯಾಯ 24ನೇ ವಚನ. Therefore I tell you, whenever you ask for in prayer, believe that you have received it and it will be yours. And when you stand in praying, if you hold anything against anyone, forgive him, so that your Father in heaven may also forgive. Forgiveness, ಕ್ಷಮಾಪಣೆ ಬಹಳ ಮುಖ್ಯವಾದ ಕಾರ್ಯ ನಮ್ಮ ಜೀವಿತದಲ್ಲಿ ನಡೆಸುವಂಥದ್ದಾಗಿದೆ ಪ್ರಿಯರೇ. ಕ್ಷಮಾಪಣೆ, ಪಾಪ ನಮ್ಮ ಜೀವಿತದಲ್ಲಿ ದೇವರ ಆಶೀರ್ವಾದಗಳನ್ನು ಬರುವುದಕ್ಕಾಗಿ ಅಡ್ಡಿಯಾಗಿ ನಿಲ್ಲುವಂಥದ್ದಾಗಿದೆ. ಯಾವಾಗ ಗೋಡೆ ನಮ್ಮ ಮುಂದೆ ಇರುತ್ತದೋ ಆಚೆಯಿಂದ ಈಚೆಗೆ ಬರಲಿಕ್ಕೆ ಆಗುವುದಿಲ್ಲ, ಅಲ್ಲಿರೋದು ನನಗೆ ನೋಡ್ಲಿಕ್ಕೆ ಆಗುವುದಿಲ್ಲ, ಅಲ್ಲಿರುವವರು ನನಗೆ ಅವರು ನೋಡ್ಲಿಕ್ಕೆ ಆಗುವುದಿಲ್ಲ. ಅದೇ ರೀತಿಯಿಂದ ಪಾಪವು ಗೋಡೆಯಾಗಿ ಬರುವಂಥದ್ದಾಗಿದೆ. ಅದಕ್ಕಾಗಿ ಕ್ಷಮಾಪಣೆ, ದೇವರೇ ನನ್ನನ್ನು ಕ್ಷಮಿಸು ಎಂಬುದಾಗಿ ನಮಗೆ ಕ್ಷಮಾಪಣೆ ಕೇಳಬೇಕು. ಮತ್ತೊಬ್ಬರಿಗೂ ಕೂಡ ನಾವು ದಯೆ ಉಳ್ಳವರು ಆಗಿರಬೇಕು ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು ಪ್ರಿಯರೇ. ಸೊ ಈ ಕಾರ್ಯವನ್ನು ನಾವು ಮಾಡುವುದಾದರೆ ದೇವರು ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡುವವನಾಗಿದ್ದಾನೆ. ಫ್ರೂಟ್ಫುಲ್ ಲೈಫ್ ನಮ್ಮ ಜೀವಿತದಲ್ಲಿ ಇರಬೇಕು. ಪವರ್ಫುಲ್ ಆಗಿ ಫೇತ್ದಲ್ಲಿ ನಮ್ಮ ಜೀವಿತ ಆಗಬೇಕು. ನಮ್ಮ ಜೀವಿತ ಪ್ರಾರ್ಥನೆಯಲ್ಲಿ ನಡೆಸಬೇಕು. ಇವತ್ತು ರಾತ್ರಿ ನಿಮ್ಮಲ್ಲಿ ಇರುವ ಸ್ವಲ್ಪ ಜನರಿಗೆ ಪ್ರಾರ್ಥನೆ ಮಾಡಬೇಕು ಎಂಬ ವಿಶೇಷ ಒಂದು ಆಲೋಚನೆ ನನ್ನ ಮನಸ್ಸಿನಲ್ಲಿ ಬಂದುಂಟು ಪ್ರಿಯರೇ. ಪ್ರಾರ್ಥನಾ ಆದ ತಕ್ಷಣವೇ ಯಾರಿಗಾದರೂ ಪ್ರಾರ್ಥನಾ ಬೇಕಾಗಿರುವುದಾದರೆ ಈ ಪ್ರಾರ್ಥನೆ ಆದ ನಂತರ ನಿಮಗೋಸ್ಕರ ನಾನು ವೈಯಕ್ತಿಕವಾಗಿ ಪ್ರಾರ್ಥನೆ ಮಾಡುವುದಕ್ಕಾಗಿ ಬಯಸುವನಾಗಿದ್ದೇನೆ. ದೇವರು ಆಶ್ಚರ್ಯಕರವಾದ ಕಾರ್ಯಗಳನ್ನು ಆಗಿದ್ದಾನೆ. ನನ್ನ ಅನುಭವ ಸಾಕ್ಷಿ. ನಾನು ಅನೇಕ ಸಾರಿ ಹೇಳಿದ್ದೇನಲ್ಲ, 4 ವರ್ಷ ಭಯಂಕರವಾದ ರೋಗದಲ್ಲಿ ನೆರಳಾಡುತ್ತಿರುವ ನಾನು ಕರ್ತನಾದ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥನೆ ಮಾಡುವಾಗ ಯೇಸು ಸ್ವಾಮಿ ಆಶ್ಚರ್ಯಕರವಾದ ರೀತಿಯಲ್ಲಿ 1981ರಲ್ಲಿ ಬಿಡುಗಡೆ ಮಾಡಿರುವ ಕಾರ್ಯ ನಾನೆಂದಿಗೂ ಮರೆಯೋದಿಲ್ಲ. ನನ್ನ ಮಗ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಮುಂಬೈದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾನೆ. ಅವನು ಚಿಕ್ಕ ಪ್ರಾಯದಲ್ಲಿದ್ದಾಗ ಅವನಿಗೆ ಭಯಂಕರವಾದ ಒಂದು ರೋಗ ಆಯಿತು. ಅದಕ್ಕೆ ರೊಮ್ಯಾಟಿಕ್ ಅರ್ಥರೈಟಿಸ್ ಅಂತ ಹೇಳ್ತಾರೆ. ಚಿಕ್ಕ ಮಕ್ಕಳಿಗೆ ಹಾರ್ಟ್ ಅಟ್ಯಾಕ್ ಬರ್ತದೆ ಎಂಬುದಾಗಿ ಹೇಳ್ತಾರೆ. ಆ ರೋಗದ ವಿಷಯದಲ್ಲಿ ಡಾಕ್ಟರ್ ಹೇಳೋದು, ಇಟ್ ಲಿಕ್ಸ್ ದ ನೀ ಬಾಯ್ಟ್ಸ್ ದ ಹಾರ್ಟ್ ಅಂತೇಳಿ. ಏ ಘುಟ್ನೆ ಕೋ ಚಾಟ್ತಾ ಹೈ ದಿಲ್ ಕೋ ಕಾಟ್ತಾ ಹೈ ಅಂತ ಹೇಳ್ತಾರೆ. ಅಂತ ಹೇಳಿದ್ರೆ ನೀ ಪೇನ್ ಆಗ್ತದೆ, ಆದರೆ ಚಿಕ್ಕ ಮಕ್ಕಳಿಗೆ ಹಾರ್ಟ್ ಅಟ್ಯಾಕ್ ಆಗ್ತದೆ. ಬೆಲ್ಗಾಂದಲ್ಲಿ ಒಬ್ಬರು ಫೇಮಸ್ ಡಾಕ್ಟರ್ ಇದ್ದಾರೆ, ಡಾಕ್ಟರ್ VD ಪಾಟೀಲ್ ಅಂತೇಳಿ. ಅವರಿಗೆ ನಾವು ತೋರಿಸ್ತಾ ಇದ್ವಿ. ಅವರು ಒಂದು ಪುಸ್ತಕದಲ್ಲಿ ನಮಗೆ ಬರೆದು ಕೊಟ್ಟರು ಏನೇನು ಮಾಡಬೇಕು ಎಂಬುದಾಗಿ. 60 ವರ್ಷ ಆಗುವವರೆಗೆ ಇವನ್ ಮೆಡಿಸಿನ್ ತೆಗೆದುಕೊಳ್ಳಬೇಕು ಎಂಬುದಾಗಿ ಆ ಪುಸ್ತಕದಲ್ಲಿ ಅವರು ಬರೆದ್ರು. ಅವ್ರಿಗೆ ಎಲ್ಲ 21 ದಿನ ಆದ ತಕ್ಷಣವೇ ಪೆನಾಡೋರ್ ಇಂಜೆಕ್ಷನ್ ನಾವು ಮಗನಿಗೆ ಕೊಡ್ತಾ ಇದ್ವಿ. ಆ ಪೆನಾಡೋರ್ ಇಂಜೆಕ್ಷನ್ ಬಹಳ ಪೇನ್ಫುಲ್ ಆಗಿರುವ ಇಂಜೆಕ್ಷನ್. ಮೀನು ನೀರದಿಂದ ಹೊರಗಡೆ ತೆಗೆದುಕೊಂಡ್ರೆ ಯಾವ ರೀತಿಯಿಂದ ಒದ್ದಾಡ್ತಿತ್ತು ನೋಡ್ರಿ, ಆ ರೀತಿಯಿಂದ ಒದ್ದಾಡುವ ಸ್ಥಿತಿ ಮಗನಿಗೆ ನೋಡ್ತಿದ್ವಿ ನಾವು. ಅದಾಗುವಾಗ ಅಳ್ತಾ ಇದ್ವಿ ನಾವು. ಅವನು ಬಹಳ ಪೇನ್ ಸಹಿಸಲಿಕ್ಕೆ ಆಗೋದಿಲ್ಲ, ಅವನಿಗೆ ಬಹಳ ಸೆನ್ಸಿಟಿವ್ ಅವನು. ನಾವು ಅಳ್ತಾ ಇದ್ದೀವಿ, ಏನಪ್ಪ ಇವನಿಗೆ ಹೀಗೆ ಆಯ್ತಲ್ಲ ಎಂಬುದಾಗಿ ಬಹಳ
ನಿರಾಶೆಗೆ ನಾವು ಒಳಗಾಗಿದ್ದೀವಿ. ಒಂದು ದಿನ ಬೆಲ್ಗಾಮ್ದಲ್ಲಿ ಒಂದು ಕ್ರೊಸೈಡ್, ಹೀಲಿಂಗ್ ಕ್ರೊಸೈಡ್ ನಡೀತಾ ಇತ್ತು. ಆ ವೇಳೆಯಲ್ಲಿ ನಾನು ಕನ್ನಡದಲ್ಲಿ ಪ್ರಚಾರ ಮಾಡುವ ವ್ಯಕ್ತಿಗೆ ಟ್ರಾನ್ಸ್ಲೇಷನ್ ಮಾಡ್ತಾ ಇದ್ದೆ. ಕೂಟದಲ್ಲಿ ಅನೇಕ ಜನರಿಗೆ ರೋಗ ಸೌಖ್ಯ ಉಂಟಾಯಿತು. ಅದಾದ ನಂತರ ನನ್ನ ಮಗನೂ ಕೂಡ ಓಡಿ ಬಂದು ಹೇಳ್ತಾ ಇದ್ದಾನೆ, ಪಪ್ಪಾ, ಐ ಹರ್ಡ್ ಎ ವಾಯ್ಸ್ ದಟ್ ಜೀಸಸ್ ಹಸ್ ಹೀಲ್ಡ್ ಮೀ. ಪಪ್ಪಾ, ನಾನೊಂದು ಶಬ್ದ ಕೇಳಿದ್ದೇನೆ, ಕರ್ತನಾದ ಯೇಸು ಸ್ವಾಮಿ ನನಗೆ ಸೌಖ್ಯ ಮಾಡಿದ್ದಾನೆಂಬುದಾಗಿ. ಚಿಕ್ಕ ಮಗುವಲ್ಲ, ನಾನು ನಂಬಲಿಲ್ಲ. ಸುಮ್ಮನೆ ಹೇಳ್ತಿರ್ಬಹುದು, ಬಹಳಷ್ಟು ಜನರು ಬಂದು ಹೇಳಾಕತ್ತಾರಂಥೇಳಿ. 2-3 ದಿನ ಆದ ನಂತರ ಪುನಃ ಹೇಳಾಗದಕ್ಕಾಗಿ ಪ್ರಾರಂಭ ಮಾಡ್ದ. ನಾವು ಡಾಕ್ಟರ್ ವಿ ಡಿ ಪಾಟೀಲ್ ಹತ್ರ ತೆಗೆದುಕೊಂಡು ಹೋಗಿ ತೋರಿಸಿದಾಗ ಡಾಕ್ಟರ್ ವಿ ಡಿ ಪಾಟೀಲ್ ಹೇಳಿದರು, ದೆರ್ ಇಸ್ ನೋ ಪ್ರಾಬ್ಲಮ್ ಆಫ್ ಸಿಕ್ನೆಸ್ ಇನ್ ಹಿಸ್ ಬಾಡಿ. ಅವನ ಶರೀರದಲ್ಲಿ ಯಾವ ರೋಗವಿಲ್ಲ ಎಂಬುದಾಗಿ ಡಾಕ್ಟರ್ ಹೇಳಿದರು. ಆದರೂ ಕೂಡ ಸ್ವಲ್ಪ ದಿನ ಈ ಪೆನಾಡೋಲ್ ಇಂಜೆಕ್ಷನ್ ಕಂಟಿನ್ಯೂ ಮಾಡಿರಿ ಎಂಬುದಾಗಿ ಅವ್ರು ಹೇಳಿದರು. ಅದರಂತೆ ನಾವು ಮಾಡಿದ್ದೀವಿ. ಇವಾಗ ಆರೋಗ್ಯಕರವಾದ ರೀತಿಯಿಂದ ದೇವರ ರಾಜ್ಯಕ್ಕಾಗಿ ನಿಲ್ಲುವಂತೆ ದೇವರು ಅವನನ್ನು ಉಪಯೋಗ ಮಾಡ್ತಾ ಇದ್ದಾನೆ. ಅಂಕಿತ್ ಸಾಜ್ವಾನ್ ಅಂತ ಹೇಳಿ ಒಂದು ಮಿನಿಸ್ಟ್ರಿ ನಾರ್ತ್ ಇಂಡಿಯಾದಲ್ಲಿದೆ. ಲಕ್ಷಗಟ್ಟಲೆ ಜನರು ಒಂದೊಂದು ಕೂಟದಲ್ಲಿ ಬರ್ತಾರೆ. ಆ ಕೂಟದಲ್ಲಿ ವರ್ಷಿಪ್ ಲೀಡ್ ಮಾಡುವುದಕ್ಕಾಗಿ ದೇವರು ಅವನನ್ನು ಉಪಯೋಗ ಮಾಡ್ತಾ ಇದ್ದಾನೆ. ಎಲ್ಲ ಕಡೆಗೆ ದೇವರು ಅವನನ್ನು ಉಪಯೋಗ ಮಾಡ್ತಾ ಇದ್ದಾನೆ. ದೇವರು ಸೌಖ್ಯ ಕೊಡುವವನು, ಬಿಡುಗಡೆ ಕೊಡುವವನು, ನಮ್ಮ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡುವವನಾಗಿದ್ದಾನೆ ಎಂಬ ಸತ್ಯಾಂಶ ನಾವು ತಿಳಿದುಕೊಳ್ಳಬೇಕು. ಇವತ್ತು ರಾತ್ರಿ ನಿಮಗೋಸ್ಕರ ನಾನು ಪ್ರಾರ್ಥನೆ ಮಾಡುವುದಕ್ಕಾಗಿ ಬಯಸ್ತಾ ಇದ್ದೇನೆ. ಅದಕ್ಕಿಂತ ಮುಂಚೆ ನಾವೆಲ್ಲರೂ ಎದ್ದು ನಿಂತು ನಮಗೆಲ್ಲರಿಗೂ ಗೊತ್ತಿರುವ ಸಾಧಾರಣ ನಂಬಿಕೆ ಹುಟ್ಟಿಸುವ ಒಳ್ಳೆ ಹಾಡುಗಳನ್ನು, 1-2 ಹಾಡುಗಳನ್ನು ನೀವು ಹಾಡಿರಿ, ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡೋಣ. ಅದಾದ ನಂತರ ರೋಗಿಗಳಾಗಿರುವವರು, ಸಮಸ್ಯೆದಲ್ಲಿರುವವರು, ಕಷ್ಟದಲ್ಲಿರುವವರು ನೀವು ಇಲ್ಲಿ ನಿಲ್ಲುವುದಾದರೆ ನಿಮಗೋಸ್ಕರ ವೈಯಕ್ತಿಕವಾಗಿ ನಾನು ಪ್ರಾರ್ಥನೆ ಮಾಡುವುದಕ್ಕಾಗಿ ಇಲ್ಲಿರುವವನಾಗಿದ್ದಾನೆ. ಯಾಕೆ ನಾವೆಲ್ಲರೂ ಎದ್ದು ಹಾಡು ಮೂಲಕವಾಗಿ ದೇವರನ್ನು ಪ್ರಾರ್ಥನೆ ಮಾಡುವುದಕ್ಕಾಗಿ ಪ್ರಾರಂಭ ಮಾಡಬಾರ್ದು ಪ್ರಿಯರೇ? ನಮಗೆ ಗೊತ್ತಿರುವ ಒಂದು ರಾಗವನ್ನು ನಾವೆಲ್ಲರೂ ಸೇರಿ ಹಾಡೋಣ. ಅದಾದ ನಂತರ ನಾನು ಚಿಕ್ಕ ಪ್ರಾರ್ಥನೆದೊಂದಿಗೆ ನನ್ನ ಮಾತನ್ನು ಮುಕ್ತಾಯ ಮಾಡುತ್ತಾ ಇದ್ದೇನೆ. ಅದಾದ ಮೇಲೆ ನಿಮಗೋಸ್ಕರ ನಾನು ಪ್ರಾರ್ಥನೆ ಮಾಡುವುದಕ್ಕಾಗಿ ಬಯಸ್ತಾ ಇದ್ದೇನೆ. ನನ್ನ ಹತ್ತಿರವಿರು ಓ ಯೇಸುವೆ, ನಾನಿನ್ನನ್ನು ಬಿಟ್ಟು ಬಾಳಲಾರೆನು. ನನ್ನ ಹತ್ತಿರವಿರು ಓ ಯೇಸುವೆ, ನಾನಿನ್ನನ್ನು ಬಿಟ್ಟು ಬಾಳಲಾರೆನು. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಕಣ್ಣೀರಿನ ಸಮಯ ತಾಯಿಯಾಗಿರು, ಸಾಲದ ಸಮಯ ತಂದೆಯಾಗಿರು. ಕಣ್ಣೀರಿನ ಸಮಯದಿ ತಾಯಿಯಾಗಿರು, ಸಾಲದ ಸಮಯ ತಂದೆಯಾಗಿರು. ನನ್ನ ಹತ್ತಿರವಿರು ಓ ಯೇಸುವೆ, ನಾನಿನ್ನನ್ನು ಬಿಟ್ಟು ಬಾಳಲಾರೆನು. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ರೋಗ ಇರುವ ಸಮಯದಿ ವೈದ್ಯನಾಗಿರು, ದೂಷಣೆಯ ಸಮಯದಿ ಮಿತ್ರನಾಗಿರು. ರೋಗ ಇರುವ ಸಮಯದಿ ವೈದ್ಯನಾಗಿರು, ದೂಷಣೆಯ ಸಮಯದಿ ಮಿತ್ರನಾಗಿರು. ನನ್ನ ಹತ್ತಿರವಿರು ಓ ಯೇಸುವೆ,
ನಿನ್ನನ್ನು ಬಿಟ್ಟು ಬಾಳಲಾರೆನು. ನನ್ನ ಹತ್ತಿರವಿರು ಓ ಯೇಸುವೆ, ನಿನ್ನನ್ನು ಬಿಟ್ಟು ಬಾಳಲಾರೆನು. ಹಾಲೆಲೂಯಾ ಹಾಲೆಲೂಯಾ ಹಲ್ಲೇಲೂಯಾ ಹಾಲೆಲೂಯಾ. ಕತ್ತಲೆಯ ಸಮಯದಿ ಬೆಳಕಾಗಿರು, ಮರಣದ ಸಮಯದಿ ಜೀವವಾಗಿರು. ಕತ್ತಲೆಯ ಸಮಯದಿ ಬೆಳಕಾಗಿರು, ಮರಣದ ಸಮಯದಿ ಜೀವವಾಗಿರು. ನನ್ನ ಹತ್ತಿರವಿರು ಓ ಯೇಸುವೆ, ನಿನ್ನನ್ನು ಬಿಟ್ಟು ಬಾಳಲಾರೆನು. ನನ್ನ ಹತ್ತಿರವಿರು ಓ ಯೇಸುವೆ, ನಿನ್ನನ್ನು ಬಿಟ್ಟು ಬಾಳಲಾರೆನು. ಹಾಲೆಲೂಯಾ ಹಾಲೆಲೂಯಾ ಹಲ್ಲೇಲೂಯಾ ಹಾಲೆಲೂಯಾ 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 ಹಲ್ಲೇಲೂಯಾ ಹಾಲೆಲೂಯಾ. ನಿನ್ನ ವಾಕ್ಯ ಓದುವ ಸಮಯದಿ ಗುರುವಾಗಿರು, ನಿನ್ನ ಪ್ರಾರ್ಥಿಸುವ ಸಮಯದಿ ದೇವರಾಗಿರು. ನಿನ್ನ ವಾಕ್ಯ ಓದುವ ಸಮಯದಿ ಗುರುವಾಗಿರು, ನಿನ್ನ ಪ್ರಾರ್ಥಿಸುವ ಸಮಯದಿ ದೇವರಾಗಿರು. ನನ್ನ ಹತ್ತಿರವಿರು ಓ ಯೇಸುವೆ, ನಿನ್ನನ್ನು ಬಿಟ್ಟು ಬಾಳಲಾರೆನು. ನನ್ನ ಹತ್ತಿರವಿರು ಓ ಯೇಸುವೆ, ನಿನ್ನನ್ನು ಬಿಟ್ಟು ಬಾಳಲಾರೆನು. मेरे पास रहना प्यारे यीशु, मैं तेरे बिना जी ना सकूंगा. हालेलुया हालेलुया ಹಲ್ಲೇಲೂಯಾ ಹಾಲೆಲೂಯಾ. ರೋಗ ಇರುವ ಸಮಯದಿ ವೈದ್ಯನಾಗಿರು, ದೂಷಣೆಯ ಸಮಯದಿ ಮಿತ್ರನಾಗಿರು. ರೋಗ ಇರುವ ಸಮಯದಿ ವೈದ್ಯನಾಗಿರು, ದೂಷಣೆಯ ಸಮಯದಿ ಮಿತ್ರನಾಗಿರು. ನನ್ನ ಹತ್ತಿರವಿರು ಓ ಯೇಸುವೆ, ನಿನ್ನನ್ನು ಬಿಟ್ಟು ಬಾಳಲಾರೆನು. ನಿನ್ನನ್ನು ಬಿಟ್ಟು ಬಾಳಲಾರೆನು. ನಿನ್ನನ್ನು ಬಿಟ್ಟು ಬಾಳಲಾರೆನು. ಎಲ್ಲರೂ ತಲೆಗಳನ್ನು ಬಾಗಿಸೋಣ, ಕಣ್ಣುಗಳನ್ನು ಮುಚ್ಚೋಣ, ಹೃದಯಗಳನ್ನು ತೆರೆಯೋಣ. ಆ ವ್ಯಕ್ತಿ ಯಾವ ರೀತಿಯಿಂದ ಆ ಮಗನಿಗೋಸ್ಕರ ಪ್ರಾರ್ಥನೆ ಮಾಡುವುದಕ್ಕಾಗಿ ಬಂದಿದ್ದನಲ್ಲ, ಆತನ ಪ್ರಾರ್ಥನೆ ಹಾಗೆ ನಮ್ಮ ಪ್ರಾರ್ಥನೆಯನ್ನು ಮಾಡೋಣ. ಸ್ವಾಮಿ, ನಾನು ನಂಬುತ್ತೇವೆ, ಸ್ವಾಮಿ ನಾನು ನಂಬುತ್ತೇನೆ, ಆದರೆ ಎಲ್ಲೋ ಅಪನಂಬಿಕೆ ನನ್ನ ಮನಸ್ಸಿನಲ್ಲಿ ಓಡಾಡ್ತಾ ಇದೆ. ಅದರ ಮೇಲೆ ನಿನ್ನ ದಯೆ ಕರುಣೆ ನನ್ನ ಮೇಲೆ ಸುರಿಸು, ತೋರಿಸು ಎಂಬ ಪ್ರಾರ್ಥನೆಯಿಂದ ನಿಂತುಕೊಳ್ಳೋಣ. ಇವಾಗ ಜನರಲ್ ಆಗಿ ಎಲ್ಲರಿಗೋಸ್ಕರ ನಾನು ಪ್ರಾರ್ಥನೆ ಮಾಡುವುದಕ್ಕಾಗಿ ಹೋಗ್ತಾ ಇದ್ದೇನೆ. ನೀವು ಯಾವ ಸಂಕಟದಿಂದ, ಯಾವ ಸಮಸ್ಯೆದಿಂದ ದಾಟಿ ಹೋಗುತ್ತಾ ಇದ್ದೀರಲ್ಲ, ಆ ಸಂಕಟ ಸಮಸ್ಯೆ ನಿಮ್ಮ ಮನಸ್ಸಿನಲ್ಲಿ ಬರಮಾಡಿಕೊಳ್ಳಿರಿ. ಆ ವಿಚಾರವನ್ನು ನಿಮ್ಮ ಹೃದಯದಲ್ಲಿ ಬರಲಿ. ಅದನ್ನೇ ನಿಮ್ಮ ದೃಷ್ಟಿಯಲ್ಲಿ ಇಟ್ಟುಕೊಂಡು ಪ್ರಾರ್ಥನೆ ಮಾಡೋಣ. ಆ ಬೆಟ್ಟವನ್ನು ಇಟ್ಟುಕೊಂಡು ನಾವು ಪ್ರಾರ್ಥನೆ ಮಾಡೋಣ. ನಿಮ್ಮ ಬೆಟ್ಟಗಳು ಏನು ಎಂಬುದನ್ನು
ಎಂಥದ್ದು ಏನು ಎಂಬುದನ್ನು ನನಗೆ ಗೊತ್ತಿಲ್ಲ, ಆದರೆ ನನ್ನ ಬೆಟ್ಟಗಳು ನನಗೆ ಗೊತ್ತುಂಟು. ಆ ಬೆಟ್ಟಗಳನ್ನು, ನಮ್ಮ ಸಮಸ್ಯೆವಾಗಿರುವ ಆ ಬೆಟ್ಟಗಳನ್ನು ಸ್ವಾಮಿ ಸನ್ನಿಧಾನದಲ್ಲಿ ಇಡುತ್ತಾ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ನಿಮಗೋಸ್ಕರ ನಾನು ಪ್ರಾರ್ಥನೆ ಮಾಡುತ್ತಿರುವಾಗ ಅದನ್ನು ನಾವು ನಂಬೋಣ. ಹೃದಯದಲ್ಲಿ ದೇವರಿಗೆ ಹೇಳೋಣ, ದೇವರೇ ಇವತ್ತು ನಾನು ನಂಬುತ್ತಾ ಇದ್ದೇನೆ. ಎಷ್ಟೋ ವರ್ಷಗಳಿಂದ ಪ್ರಾರ್ಥನೆ ಮಾಡಿ ಬಿಡುಗಡೆ ಆಗದೇ ಇರುವ, ಎಷ್ಟೋ ದಿನಗಳಿಂದ ಕೇಳಿಕೊಂಡಿರುವ ಕಾರ್ಯಗಳು ನನ್ನ ಜೀವಿತದಲ್ಲಿ ಆಗದೇ ಇರುವ ಕಾರ್ಯ ಇವತ್ತು ರಾತ್ರಿ ದೇವರೇ ನೀನು ಆಶ್ಚರ್ಯಕರವಾದ ರೀತಿಯಲ್ಲಿ ದೇವರೇ ನೀನು ಕಾರ್ಯ ಮಾಡು ಎಂಬುದಾಗಿ ಈ ಪ್ರಾರ್ಥನೆಯಿಂದ ನೀವು ನಿಲ್ಲುವುದಾದರೆ, ನಾನು ಅರ್ಪಿಸಿರುವ ಚಿಕ್ಕ ಪ್ರಾರ್ಥನೆಯಿಂದ ದೇವರು ದೊಡ್ಡ ಕಾರ್ಯವನ್ನು ಮಾಡುವವನಾಗಿದ್ದಾನೆ. ಯೋರ್ದಾನ್ ನದಿಯಲ್ಲಿ ಯೇಸು ಸ್ವಾಮಿ ದೀಕ್ಷಾ ಸ್ನಾನವನ್ನು ತೆಗೆದುಕೊಳ್ಳುತ್ತಿರುವಾಗ ಮಾಡಿರುವ ಒಂದು ಪ್ರಾರ್ಥನೆವಿದೆ. ಅದಕ್ಕೆ ನಾವು ಲೈಟ್ನಿಂಗ್ ಪ್ರೇಯರ್ ಎಂಬುದಾಗಿ ಇಡುತ್ತೇವೆ. ಚಿಕ್ಕ ಪ್ರಾರ್ಥನಾ, ಆತ್ಮಾರ್ಥವಾಗಿ ಆ ಪ್ರಾರ್ಥನಾ ಆತನು ಆ ವೇಳೆಯಲ್ಲಿ ಮಾಡಿರುವುದರಿಂದ ಉಂಟಾಗಿರುವ ಶ್ರೇಷ್ಠ ಕಾರ್ಯವನ್ನು ನಾವು ನೋಡುತ್ತಾ ಇದ್ದೇವೆ. ಆಕಾಶ ತೆರೆಯಲ್ಪಟ್ಟಿತು, ಆಕಾಶದಿಂದ ಒಂದು ವಾಣಿ ಬಂತು, ಪವಿತ್ರಾತ್ಮನ ಅಭಿಷೇಕ ಅವನಿಗೆ ಆಯಿತು. ಆತನು ಶಕ್ತವಾದ ರೀತಿಯಲ್ಲಿ ಆ ಗಳಿಗೆಯಿಂದ ಸೇವೆ ಮಾಡುವುದಕ್ಕಾಗಿ ಪ್ರಾರಂಭ ಮಾಡಿದ್ದನು. ಪ್ರಿಯರೇ, ನಾವು ಓದುತ್ತೇವೆ. ಅದಕ್ಕಾಗಿ ಚಿಕ್ಕ ಪ್ರಾರ್ಥನೆಯಿಂದ ದೊಡ್ಡ ಕಾರ್ಯ ಇವತ್ತು ದೇವರು ಮಾಡುವುದಕ್ಕಾಗಿ ಹೋಗ್ತಾ ಇದ್ದೇನೆ. ನಿಮ್ಮ ಸಮಸ್ಯೆ ಏನು ಎಂಬುದನ್ನು ನನಗೆ ಗೊತ್ತಿಲ್ಲ. ಆ ಸಮಸ್ಯೆಯನ್ನು ನಿಮ್ಮ ಮನಸ್ಸಿನಲ್ಲಿ ಬರಮಾಡಿಕೊಂಡು ನನ್ನ ಜೊತೆಯಲ್ಲಿ ಆತ್ಮಾರ್ಥವಾಗಿ ದೇವರೇ ನಿನ್ನ ನನ್ನ ವಿಷಯದಲ್ಲಿ ಕಾರ್ಯ ಮಾಡು ಎಂಬುದಾಗಿ ನಾವು ಬೇಡಿಕೊಳ್ಳೋಣ. ಭೂಮಿ ಆಕಾಶವನ್ನು ಉಂಟು ಮಾಡಿರುವ ಸರ್ವಶಕ್ತನಾದ ತಂದೆಯಾದ ದೇವರೇ, ಬಂದಿರುವ ನಿನ್ನ ಮಕ್ಕಳನ್ನು ನಿನ್ನ ಪಾದದಲ್ಲಿ ಅರ್ಪಿಸಿ ನಾವು ಪ್ರಾರ್ಥನೆ ಮಾಡುತ್ತಿದ್ದೇವೆ. ಅವರು ದಾಟಿ ಹೋಗುತ್ತಿರುವ ಸಮಸ್ಯೆ, ಸಂಕಟ, ದುಃಖ ಏನು ಎಂಬುದನ್ನು ನಮಗೆ ಗೊತ್ತಿಲ್ಲ. ಆದರೆ ಕರ್ತನಾದ ಯೇಸುವಿನ ಹೆಸರಿನಲ್ಲಿ ಆ ವಿಷಯವನ್ನು ಅವರನ್ನು ನಿನ್ನ ಪಾದದಲ್ಲಿ ಅರ್ಪಿಸಿ ನಾವು ಪ್ರಾರ್ಥನೆ ಮಾಡುತ್ತಿರುವಾಗ, ಕರ್ತನಾದ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥನೆ ಮಾಡುವ ಈ ಗಳಿಗೆಯಲ್ಲಿ ಪರಿಪೂರ್ಣವಾದ ಬಿಡುಗಡೆ ಸ್ವಾಮಿ ನಿನ್ನ ದಯಪಾಲಿಸು ಎಂಬುದಾಗಿ ನಾನು ಬೇಡಿಕೊಳ್ಳುತ್ತಿದ್ದೇನೆ. ನಿನ್ನ ನಾಮದಲ್ಲಿ ಶಕ್ತಿ ಉಂಟು, ನಿನ್ನ ನಾಮದಲ್ಲಿ ಬಿಡುಗಡೆ ಉಂಟು, ನಿನ್ನ ನಾಮದಲ್ಲಿ ಆಶ್ಚರ್ಯಕರವಾದ ಕಾರ್ಯಗಳು ಉಂಟು ಸ್ವಾಮಿ. ಆ ಕಾರ್ಯವನ್ನು ನಿನ್ನ ಮಕ್ಕಳ ಜೀವಿತದಲ್ಲಿ ದೇವರೇ ನೀನು ಮಾಡು ಎಂಬುದಾಗಿ ನಾವು ಹೇಳುವವರಾಗಿದ್ದೇವೆ ಸ್ವಾಮಿ. ನಾವು ನಿನ್ನಲ್ಲಿ, ನಿನ್ನ ವಚನಗಳಲ್ಲಿ, ನಿನ್ನ ಅದ್ಭುತಗಳಲ್ಲಿ ಇವತ್ತು ಕೂಡ ಆಶ್ಚರ್ಯಕರವಾದ ಕಾರ್ಯಗಳನ್ನು ನೀನು ಮಾಡುವುದಕ್ಕಾಗಿ ಶಕ್ತನಾಗಿದೆ ಎಂಬುದಾಗಿ ನಾನು ನಂಬುತ್ತಾ ನಿನ್ನ ಮಕ್ಕಳನ್ನು ನಿನ್ನ ಪಾದದಲ್ಲಿ ಅರ್ಪಿಸಿ ವಿಷಯವನ್ನು ನಿನ್ನ ಹಸ್ತದಲ್ಲಿ ಅರ್ಪಿಸ್ತಾ ಪ್ರಾರ್ಥನೆ ಮಾಡುತ್ತಿದ್ದೇವೆ. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ವಾಮಿ ನನಗೆ ಸ್ತೋತ್ರ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥನೆ ಮಾಡಿ ಬೇಡಿ ಹೊಂದಿದ್ದೇವೆ ನಮ್ಮ ದೇವರೇ, ಆಮೆನ್. ದಯವಿಟ್ಟು ಕೂತ್ಕೊಳ್ಳಿ. ಆತ್ಮಭರಿತವಾದಂಥ ಸಂದೇಶವನ್ನು ಕೊಟ್ಟಂಥ ಸೇವಕರು ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ಕೊನೆಯದಾಗಿ ನಾವು ಸಂಗೀತಗಳಲ್ಲಿ 215ನೆಯ ಸಂಗೀತವನ್ನು ಹಾಡಿಕೊಳ್ಳೋಣ. ಸಂಗೀತಗಳಲ್ಲಿ 215 ಎಲ್ಲ ಚರಣಗಳನ್ನು ಹಾಡಿಕೊಳ್ಳೋಣ. ಕ್ರಿಸ್ತೇಸು ಕರೆದ ಪಾಪಾತ್ಮನೆ, ಈಗೀಗ ಕರೆದ ಕೇಳ್ಪಾಪಿಯೇ. Yeah.
ಆರಾಧನೆಯ ನಂತರ ಸೇವಕರು ತಮ್ಮ ವೈಯಕ್ತಿಕವಾಗಿ ಪ್ರಾರ್ಥನೆಗೆ ಕರೆದಿದ್ದಾರೆ. ಪ್ರಾರ್ಥನೆ ಅವಶ್ಯ ಇರುವವರು ದಯಮಾಡಿ ಮುಂದೆ ಬಂದು ಸೇವಕರಲ್ಲಿ ತಮ್ಮ ಮನವಿಗಳನ್ನು ಹೇಳಿ ಪ್ರಾರ್ಥನೆಯನ್ನು ಮಾಡಿಸಿಕೊಡ್ಬೇಕೆಂಬುದಾಗಿ ಕೇಳ್ಕೊತಾನೆ. ಕೊನೆಯದಾಗಿ ನಾವೆಲ್ಲರೂ ಒಟ್ಟಾಗಿ ಸೇರಿ ಕರ್ತನು ಕಲಿಸಿಕೊಟ್ಟ ಪ್ರಾರ್ಥನೆಯನ್ನು ಆರೈಕೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗೆ ಸೇರಿಸದೆ ಕೇಡಿಯಿಂದ ನಮ್ಮ ತಪ್ಪಿಸು. ಯಾಕಂದರೆ ರಾಜ್ಯವು ಬಲವು ಮಹಿಮೆಯು ಸದಾಕಾಲವು ನಿನ್ನುವೇ. ಆಮೇಲೆ ಸಭಾಪಾಲಕರು ನಮ್ಮನ್ನು ಅಂತ್ಯಾಶ್ವರ್ಧಕ್ಕೆ ನಡೆಸಬೇಕೆಂದು ಕೇಳ್ಕೊತೇನೆ. ಈಗ ತಂದೆಯಾದ ದೇವರ ಪ್ರೀತಿ, ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರಾತ್ಮನತೆ ನಮ್ಮ ಜೊತೆಯಲ್ಲಿಯೂ ನಾವು ಪ್ರಾರ್ಥನೆ ಮಾಡುವ ಎಲ್ಲಾ ವಿಷಯಗಳೊಂದಿಗೆ ಬಂದಿರುವ ಎಲ್ಲಾ ನಿನ್ನ ಪ್ರಿಯ ಮಕ್ಕಳೊಂದಿಗೆ ಇವತ್ತಿನಿಂದ ನಿರಂತರವಾಗಿ ನೆಲೆಗೊಂಡಿರಲಿ. ಶಿಲ್ಪೆ ಪಾಠವನನ್ನು ನೋಡಿದರೆ ಜೀವನೋತ್ಪತ್ತಿಯಾಗುವುದು. ಓ ಪಾಪಾತ್ಮರೇ, ನೋಡಿರೆ ಮಗನೇ, ತಪತಾಳಿದ ಕ್ರಿಸ್ತನನ್ನು ನೋಡಿರಿ. ಶಿಲ್ಪೆ ಪಾಠವನನ್ನು ನೋಡಿದರೆ ಜೀವನೋತ್ಪತ್ತಿಯಾಗುವುದು. ಯೇಸು ತನ್ನನ್ನು ಪ್ರೀತಿಕೊಟ್ಟಾಗಲೇ ನಿಮ್ಮ ದೋಷವು ಆರಿತು. ಆತ ರಕ್ತವ ಚೆಲ್ಲಿ ಸಾತ್ತಾಗಲೇ ನಿಮ್ಮ ಸಾಲವು ಸಾತೋಯಿತು. ನೋಡಿರಿ, ಶಿಲ್ಬೆ ಪಾಠವನನ್ನು ನೋಡಿದರೆ ಜೀವನೋತ್ಪತ್ತಿಯಾಗುವುದು.